ತಗೊಂಡ್ರೆ ನಿಮ್ಗೆ ಇನ್ನೂ ಈಸಿ ಆಗುತ್ತೆ ಅಂತ ಅಷ್ಟೇ ನಾನು ಇದನ್ನ ತಗೊಳ್ಳಿ ಅಂತ ಹೇಳಿದ್ದು. ನಿಮ್ಗೆ ಅದು ಸಣ್ಣದ್ ಸಿಕ್ಕಿದ್ರೆ ಇಟ್ಸ್ ಫೈನ್, ಯು ಕ್ಯಾನ್ ಜಸ್ಟ್ ರ್ಯಾಪ್ ದ ಈ ಥರ ಹಿಂಗೆ ಏನಾದರೂ ಕಟ್ಬಿಟ್ಟು, ಬಿಕಾಸ್ ಇಷ್ಟೇ ಮುಂದೆ ಕಾಣೋದು. ನೀವು ಇಲ್ಲಿ ಹಿಂಗೆ ದಾರ ಕಟ್ಕೊಂಡು ಏನಾದರೂ ಮಾಡ್ಕೊಂಡು ಹಿಂಗೆ ಉದ್ದ ಮಾಡ್ಕೊಬೋದು ಸುತ್ಕೊಳ್ಳೋದಕ್ಕೆ. ಓಕೆನಾ? ಸೊ ನೆಕ್ಸ್ಟ್ ನಮಗೆ ಬೇಕಾಗಿರೋದು ರುದ್ರಾಕ್ಷಿ ಫ್ಲವರ್ಸ್. ಆಸ್ ಎವ್ರಿಬಡಿ ನೋ, ದೀಸ್ ಆರ್ ದ ರುದ್ರಾಕ್ಷಿ ಫ್ಲವರ್ಸ್. ಸ್ಟೆಮ್ ಇರಬೇಕು. ಸ್ಟೆಮ್ಮು ಒಂದ್ಸತಿ ಕಟ್ಟದ ಮೇಲೆ ನೀವು ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳಿ. ಈ ಥರ ಎಕ್ಸ್ಟ್ರಾ ಏನಾದ್ರು ಇದ್ರೆ ಎಲ್ಲ ಕಟ್ ಮಾಡ್ಕೊಂಬಿಟ್ಟು ಈ ಥರ ಸ್ಟ್ರೇಟ್ ಆಗಿರುತ್ತಲ್ಲ, ಅಟ್ಲೀಸ್ಟ್ ಇಷ್ಟಾದರೂ ನೀವು ಇಟ್ಕೊಬೇಕಾಗತ್ತೆ ಕಟ್ಕೊಳ್ಳೋದಕ್ಕೆ. ಲೈಕ್ ದಿಸ್ ಮಚ್ ಈಸ್ ನೆಸೆಸರಿ ಟು ಟೈ ದ ದಿಂಡು. ದಿಂಡು ಅಂತ ಬಂದ್ರೆ ಇದು ಫುಲ್ ಕಂಪ್ಲೀಟ್ ಆಗಿ ಹಿಂಗ್ ಗುಂಡಕ್ ದಿಂಡಿರಲ್ಲ, ಬರೀ ಹಾಫ್ ದಿಂಡಿರುತ್ತೆ. ನಿಮಗೆ ಯಾವ್ದು ವಿಸಿಬಲ್ ಇದೆ ಇದು ಜಡೆಗೆ ಅಥವಾ ನಿಮ್ದು ಬನ್ನಿಗೆ ಕಟ್ಕೊಳ್ಳೋದಕ್ಕೆ ಯಾವ್ದು ನೆಸೆಸಿಟಿ ಇದೆಯಲ್ಲ ಅಷ್ಟು ಕ್ಲೀನಾಗಿ ಕಾಣುತ್ತೆ. ಸೊ ಅದಕ್ಕೆ ಹಾಫ್ ದಿಂಡಿದು. ಆಯ್ತಾ? ಇದನ್ನ ಯೂಸ್ ಮಾಡ್ತೀವಿ. ಅಟ್ಲೀಸ್ಟ್ ಇಷ್ಟು ನೆಸೆಸಿಟಿ ಇದೆ ನಮಗೆ ಕಟ್ಟೋದಕ್ಕೆ. ಸೊ ಲೆಟ್ಸ್ ಸ್ಟಾರ್ಟ್. ನಾನು ಇವಾಗ ಇದಕ್ಕೆ ಟೈಮ್ ಮಾಡಿ ತೋರಿಸ್ತೀನಿ. ನಾನು ಸ್ಯಾಟಿನ್ದು ನಾನು ನಿಮಗೆ ಆಪ್ಷನ್ ತೋರ್ಸೋದಕ್ಕೆ ತಗೊಂಡ್ಬಂದಿದ್ದು, ಬಟ್ ಐ ವಿಲ್ ಡೂ ವಿತ್ ದಿಸ್. ಓಕೆ, ಸೆಂಡ್ ಓಕೆ ಇಫ್ ಇಟ್ ಇಸ್ ಓಕೆ. ಲೆಟ್ಸ್ ಸ್ಟಾರ್ಟ್. ಓಕೆ, ಥಮ್ಸ್ ಅಪ್, ಎನಿಥಿಂಗ್ ಇಸ್ ಫೈನ್. ಓಕೆ, ಲೆಟ್ಸ್ ಸ್ಟಾರ್ಟ್. ಇವಾಗ ಇದಕ್ಕೆ ನಾವು ಏನು ಮಾಡಬೇಕು ಅಂತಂದ್ರೆ, ನಾರ್ಮಲಿ ಈ ಸಣ್ಣ ದಾರ ಇಸ್ ರಿಯಲಿ ಫೈನ್. ಯಾವುದು ಹೂವು ಕಟ್ಟೋ ದಾರ ಬೇಡ, ಏನು ಬೇಡ. ನಾರ್ಮಲ್ ಇದೊಂದು ದಾರ, ಎಲ್ಲರ ಮನೇಲೂ ಈ ಥರ ನಾರ್ಮಲ್ ಒಂದು ದಾರ ಇರುತ್ತೆ. ಈ ದಾರ ಇದ್ರೆ ಸಾಕು. ಸೊ ವಿಲ್ ಸ್ಟಾರ್ಟ್. ಏನೇ ಡೌಟ್ ಇದ್ರೂ ಚಾಟ್ ಬಾಕ್ಸಲ್ಲಿ ಹಾಕಿ, ಬಿಕಾಸ್ ಯಾವುದು ಮೇನ್ ಸ್ಕ್ರೀನ್ ಆಗಿದೆಯಲ್ಲ ನನಗೆ ಆ ಸ್ಕ್ರೀನ್ ಕಾಣಲ್ಲ. ನಾನು ಬೇರೆ ಸ್ಕ್ರೀನಿಂದ ನಾನು ಲಾಗಿನ್ ಆಗಿದ್ದೀನಿ. ನಿಮ್ಗೆ ಏನೇ ಮೆಸೇಜ್ ಮಾಡಬೇಕು ಏನೇ ಇದ್ರೂ ಯು ಹ್ಯಾವ್ ಟು ಡೂ ದ ಚಾಟ್ ಬಾಕ್ಸ್, ಅದಷ್ಟೇ ನನಗೆ ಕಾಣೋದು. ಓಕೆ, ಹೆಂಗೆ ನಾವು ಹೂವು ಕಟ್ಟೋದಕ್ಕೆ ಗಂಟು ಹಾಕೋತೀವೋ ಸೇಮ್ ಹಾಗೆ ಹೂವು ಕಟ್ಟೋ ಥರನೇ ಹಿಂಗೆ ಗಂಟು ಹಾಕೊಂಡು ಇಟ್ಕೊಳ್ಳಿ. ಒಂದು 2 ಸತಿ ಕಟ್ಕೊಳ್ಳಿ. ಇದು ಸಿಕ್ಕಿಲ್ಲ ಅಂತಂದ್ರೂ ಇನ್ನು ಬಾಳೆದೆಲೆಯಲ್ಲೂ ಒಣಗಿದ ಬಾಳೆದೆಲೆ ಇರುತ್ತಲ್ಲ ಅದರಲ್ಲೂ ಕೂಡ ಮಾಡ್ಬೋದು. ಇನ್ಯಾವುದಾದ್ರು ಕಮ್ಮಿಂಗ್ ಕ್ಲಾಸಸ್ ಇದ್ರೆ ಬಾಳೆದೆಲೆಯಲ್ಲಿ ಈ ತರ ಬೇಸ್ ಮಾಡ್ಕೊಳ್ಳೋದನ್ನ ಹೇಳ್ಕೊಡ್ತೀನಿ. ಓಕೆ, ಸೊ ವಿಲ್ ಸ್ಟಾರ್ಟ್ ದಿಸ್. ದಿಸ್ ಇಸ್ 1, ದಿಸ್ ಇಸ್ 2. 2 ಹಿಂಗೆ ಪಕ್ಕದಲ್ಲಿ ಇಟ್ಕೊಂಡು, ಪಕ್ಕದಲ್ಲಿ ಕಾಣಿಸ್ತಾ ಇದೆಯಾ ಅಲ್ವಾ? ಹಿಂಗೆ ಪಕ್ಕದಲ್ಲಿ 2 ಇಟ್ಕೊಂಡು ಸ್ಟಾರ್ಟ್ ಟೈಯಿಂಗ್ ಟು ದಿಸ್. ಸುಮ್ಮನೆ ಸುತ್ತೋದು ಅಷ್ಟೇ, ಇದನ್ನೇನು ಜಾಸ್ತಿ ಕೆಲಸ ಇಲ್ಲ. ಸುತ್ತಕ್ಕೆ ಶುರು ಮಾಡೋದಷ್ಟೇ ಇದು. ಹಿಂಗೆ ಸುತ್ತೋದು. ಹಂಗೂ ನಿಮಗೆ ಇಲ್ಲ ಸ್ವಲ್ಪ ಸ್ಟಿಫ್ ಆಗಿರ್ಲಿ ಅಂತ ನಿಮಗೆ ಫೀಲಿಂಗ್ ಇತ್ತು ಅಂತಂದ್ರೆ ಇದೇ ತರ ಮತ್ತೆ ಹೂವು ಕಟ್ಟೋ ತರನೇ ಮತ್ತೆ ಹಾಕೊಳ್ಳಿ. ಈ ನಾಟ್ ಎಲ್ಲರಿಗೂ ಬರುತ್ತೆ ಅಂತ ಅನ್ಕೋತೀನಿ. ಇಫ್ ಎಸ್ ಪ್ಲೀಸ್ ಸೆಂಡ್ ಓಕೆ ಸಮಥಿಂಗ್. ಸ್ವಲ್ಪ ಇಂಟರಾಕ್ಟಿವ್ ಆಗಿ ಇಟ್ಕೊಳ್ಳಿ ಚಾಟ್ ಬಾಕ್ಸ್ನ, ಖುಷಿ ಆಗುತ್ತೆ. ತುಂಬಾ ಕಾನ್ಸಂಟ್ರೇಟ್ ಮಾಡಬೇಡಿ, ಸ್ವಲ್ಪ ಫನ್ ಆಗಿ ಮಾಡ್ಕೊಳ್ಳೋಣ. ಸಿ, ದಿಸ್ ಇಸ್ ದ ಥಿಂಗ್. ಈ ತರ 2 ಟೈ ಆಗಿದೆ. ಇವಾಗ ಕಟ್ಟದ ಮೇಲೆ ಬೇಕಂದ್ರೆ ನೀವು ಈ ಸ್ಟೆಮ್ನ ಕಟ್ ಮಾಡ್ಕೋಬಹುದು. ಇಲ್ಲ, ಅಗತ್ಯ ಇಲ್ಲ, ನನ್ಗೆ ಅಷ್ಟು ಪೇಷನ್ಸ್ ಇಲ್ಲ, ಸ್ಟಾರ್ಟ್ ಇಟ್ ಥ್ರೂ. ಓಕೆ, ನಾನು ಅದನ್ನ ಕಟ್ ಮಾಡಿ ಕೂಡ ತೋರಿಸ್ತೀನಿ, ಅದ್ರ ಜೊತೆಗೆ ಇಟ್ಟು ಕೂಡ ತೋರಿಸ್ತೀನಿ. ನಿಮಗೆ ಅರ್ಜೆಂಟಲ್ಲಿ ಇದ್ದಾಗೂ ಕೂಡ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಗೊತ್ತಾಗುತ್ತೆ. ಸೊ ಈಸಿ ಟೈಮ್ ಇದ್ದಾಗ ಕಟ್ ಮಾಡಿ ನೀಟಾಗಿ ಪೇಷನ್ಸ್ ಇಂದ ಮಾಡ್ಕೊಳ್ಳಿ. ಓಕೆ, ಐ ಆಮ್ ಜಸ್ಟ್ ಕಟಿಂಗ್ ದೀಸ್ ಥಿಂಗ್ಸ್. ತುಂಬಾ ಹತ್ತ ಕಟ್ ಮಾಡ್ಕೋಬೇಡಿ, ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರು ಸಾಕು. ನೆಕ್ಸ್ಟು ದ ಲೀವ್ಸ್. ಇಟ್ ಈಸ್ ಜಸ್ಟ್ ಟು ಆ್ಯಡ್ ದ ಕಲರ್ಸ್. ಸೈಡಿಗೆ ಒಂದು, ಈ ಕಡೆ ಸೈಡಿಗೆ ಒಂದು. ಓಕೆ, ಎಷ್ಟೊಂದು ಜನಕ್ಕೆ ಡೌಟ್ ಬರುತ್ತೆ, ಓಕೆ ಇದು ಕ್ರಿಸ್ಮಸ್ ಟ್ರೀ ಅಲ್ವಾ, ಇದು ದೇವ್ರಿಗೆ ಇಡ್ಬೋದಾ? ಎನಿಥಿಂಗ್ ಇಸ್ ಫೈನ್. ದೇವ್ರು ಯಾವತ್ತೂ ಯಾವುದಕ್ಕೂ ಬೇಜಾರು ಮಾಡ್ಕೊಳ್ಳಲ್ಲ, ನೀನು ಅದಿಡ್ಬೇಡ ಇದಿಡ್ಬೇಡ ಅಂತ.
ಯಾವ್ದನ್ ಬೇಕಾದ್ರೂ ಇಡ್ಬೋದು. ಓಕೆ, ನಮ್ ಕಡೆ ಎಲ್ಲ ಇದೆ ಅಲ್ಲ ಈ ತರ ಚೆಂಡು ಹೂವನ ದೇವ್ರಿಗಿಡಲ್ಲ. ನಾವು ಚೆಂಡು ಹೂವನ ದೇವ್ರಿಗಿಡಲ್ಲ, ನಾವು ಬಾಗ್ಲಿಗೂ ಹಾಕಲ್ಲ. ಸೊ ಆಲ್ ದೀಸ್ ಥಿಂಗ್ಸ್ ವಿಲ್ ಕಮ್, ನಥಿಂಗ್ ಇಸ್ ವರಿ. ಯು ಕ್ಯಾನ್ ಯೂಸ್ ಎನಿಥಿಂಗ್ ಫಾರ್ ಗಾಡ್, ಬಿಕಾಸ್ ಅವ್ರದ್ದೇ ಅಲ್ವಾ ಎಲ್ಲ ಕ್ರಿಯೇಷನ್ಸು. ಸೊ ಯು ಕ್ಯಾನ್ ಯೂಸ್ ಎವ್ರಿಥಿಂಗ್. ಸೊ ಹಿಂಗೆ ಕಟ್ಕೊಂಡೇ ಹೋಗೋದು. ಇದು ಪೋಲನ್ಸ್ ಏನಿದೆಯಲ್ಲ ಒಂದೇ ಸಾಕು, ವಿಚ್ ಇಸ್ ಇನ್ ದ ಮಿಡಲ್. ಓಕೆ, ವಿಚ್ ವಿಲ್ ಕಮ್ ಇನ್ ದ ಮಿಡಲ್. ಅದೇ ತರ ಹಿಂಗೆ ಸುತ್ಕೊಂಡು ಹೋಗೋದು ಅಷ್ಟೇ. ಏನಾದರೂ ಡೌಟ್ ಇದ್ರೆ ಕೇಳಿಸಿ. ಓಕೆ, ಅಲ್ಲಿ ನಾನು ಇನ್ನೂ ಸ್ಲೋ ಆಗಿ ಮಾಡ್ತೀನಿ, ಇನ್ನೂ ಸ್ಲೋ ಆಗೇ ತೋರಿಸ್ತೀನಿ. ಸಿ, ಇವಾಗ ಈ 3 ಲೇಯರ್ ಆಗಿದೆ. ಒನ್ ಇಸ್ ಇದು ಇದು ಕಟ್ಟಿದ್ದೀವಿ, ಮತ್ತೆ ಲೀಫ್ ಕಟ್ಟಿದ್ದೀವಿ, ಪೋಲನ್ಸ್ ಕಟ್ಟಿದ್ದೀವಿ. ಪೋಲನ್ಸ್ನ ಸ್ವಲ್ಪ ಹಿಂಗೆ ಮಧ್ಯದಲ್ಲಿ ಹಾಕಿ, ಸೊ ನೀಟಾಗೆ ಕಾಣುತ್ತೆ. ಓಕೆ, ಏನಾದರೂ ಎಲ್ಲ ಥರ ವ್ಯೂನ ನಾನು ತೋರಿಸ್ತಾ ಇದ್ದೀನಿ, ಹೌ ಇಟ್ ಲುಕ್ಸ್ ಅಂತ. ಇಟ್ ಇಸ್ ಓಕೆ, ಎಲ್ಲರಿಗೂ ಅರ್ಥ ಆಯ್ತು ಅಂತಂದ್ರೆ ಓಕೆ ಅಂತ ಕಳಿಸಿ. ಇಲ್ಲ ಯಾವ್ದಾದ್ರು ಸ್ಟೆಪ್ನ ರಿಪೀಟ್ ಮಾಡಿ ಅಂತಂದ್ರೆ ಐಲ್ ಜಸ್ಟ್ ರಿಪೀಟ್ ದ ಸ್ಟೆಪ್ ಅಗೇನ್. ಐ ವಾಂಟ್ ಮೋರ್ ಪೀಪಲ್ ಟು ಮೆಸೇಜ್. ಯಾ, ಇವಾಗ ಸ್ವಲ್ಪ ಮಧ್ಯದಲ್ಲಿ ಇಟ್ಕೋತೀನಿ, ನನ್ನ ಕೈ ಫುಲ್ ಕಾಣಿಸ್ತಾ ಇಲ್ಲ ಅಂತಂದ್ರೆ ಐ ವಿಲ್ ಡೂ ದ್ಯಾಟ್. ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಯಾವ್ದಾದ್ರು ಸ್ಟೆಪ್ ಮಿಸ್ ಆಗಿದ್ರೆ ಪ್ಲೀಸ್ ಮತ್ತೆ ಕೇಳಿ, ಬಿಕಾಸ್ ಇದು ಇನಿಷಿಯಲ್ ನಿಮಗೆ ಅರ್ಥ ಆದಾಗ ನಿಮಗೆ ಪೂರ್ತಿ ಮಾಡ್ಕೊಳ್ಳೋಕ್ಕೆ ಗೊತ್ತಾಗುತ್ತೆ ಅಂತ ಅಷ್ಟೇ. ಓಕೆ, ಲೆಟ್ಸ್ ಸ್ಟಾರ್ಟ್. ಸೇಮ್ ಥಿಂಗ್, ಸೇಮ್ ರಿಪೀಟ್, ಮತ್ತೆ ಮತ್ತೆ ಅದೇ ರಿಪೀಟ್ ಆಗ್ತಾ ಹೋಗುತ್ತೆ. ಕ್ಲೀನಾಗಿ ಎಳ್ಕೊಂಡು ನೀಟಾಗಿ ಇಟ್ಕೊಳ್ಳಿ. ಅಗೇನ್ ಸುತ್ತೋದು. ಇಟ್ ಈಸ್ ಜಸ್ಟ್ ಯು ನೀಡ್ ಟು ರ್ಯಾಪ್. ಸಿ, ಐ ಆಮ್ ಜಸ್ಟ್ ರ್ಯಾಪಿಂಗ್ ಇಟ್. ನಾನು ಏನೂ ಮಾಡ್ತಾ ಇಲ್ಲ, ಜಸ್ಟ್ ರ್ಯಾಪಿಂಗ್ ಇಟ್ ಅಷ್ಟೇ. ಎನಫ್, ರ್ಯಾಪಿಂಗ್ ಈಸ್ ಓನ್ಲಿ ದ ಮೋಸ್ಟ್ ಎನಫ್ ಥಿಂಗ್. ಸಿ, ಅದನ್ನೇ ಸ್ವಲ್ಪ ಹಿಂಗೆ ಟೈಟ್ ಮಾಡಿ, ಹಿಂಗೆ ಹಿಂದೆ ಸಿ, ಹಿಂದೆ ಏನು ದಾರ ಇದೆಯಲ್ಲ ಅದನ್ನ ನೀವು ಹಿಂಗೆ ಸಿ, ಈ ದಾರನ ಹಿಂಗೆ ಇಟ್ಕೊಂಡ್ರೆ ಆಯ್ತು. ಸೊ ಇಟ್ ವಿಲ್ ಸ್ಟ್ಯಾಂಡ್, ಇಟ್ ವೋಂಟ್ ಮೂವ್. ಸಿ, ಇಟ್ ವೋಂಟ್ ಮೂವ್. ಓಕೆ, ಹಂಗೆ ಸ್ಟೆಪ್ಸ್ನ ಸ್ಟಾರ್ಟ್ ಮಾಡ್ತೀವಿ ನಾವು. ಸಿ, 1 and 2, ದ ಲೀಫ್. ಸೈಡ್ಗೆ ಲೀಫ್ ಹೋಗುತ್ತೆ, ಮತ್ತೆ ಇದು ಪರ್ಪಲ್ ಸೈಡ್ಗೆ ಹೋಗುತ್ತೆ. ದ ಪೋಲನ್ ಕಮ್ಸ್ ಇನ್ ದ ಸೆಂಟರ್. ಗ್ರೀನ್ ಇಟ್ಬಿಟ್ಟು ಬೇಕಾದ್ರೆ ನೀವು ಪೋಲನ್ನ ಇಟ್ಟೇ ಬೇಕಂದ್ರೆ ಸುತ್ತಕ್ಕೆ ಶುರು ಮಾಡಿ. ಒಂದೊಂದು ಸ್ಟೆಪ್ನ ಬೇಕಾದ್ರೂ ಯು ಕ್ಯಾನ್ ಸ್ಕಿಪ್ ವೆನ್ ಯು ನೋ ದ ರೈಟ್ ಥಿಂಗ್. ಇವಾಗ ನಿಮಗೆ ಇದು ಮಾಡಕ್ ಬರುತ್ತೆ ಅಂದಾಗ ನೀವು ಎಷ್ಟೊಂದು ಸ್ಟೆಪ್ಸ್ನ ಮುಂದೆ ಮುಂದೆ ಮಾಡ್ಬೋದು, ಸ್ಕಿಪ್ ಮಾಡ್ಕೊಂಡು ಹೋಗ್ಬೋದು. ಸಿ, ಸುತ್ತಬೇಕಾದ್ರೆ ಆ ಕಡೆ ಈ ಕಡೆ ಆಗ್ಬೋದು, ಬಟ್ ಆಗಿದ ತಕ್ಷಣ ಐ ಜಸ್ಟ್ ಶೋ ಯು ಹೌ ಇಟ್ ಲುಕ್ಸ್. ಸಿ, ಸಿಲ್ವರ್ ಇಟ್ಕೊಂಡೆ, ಒಂದು ವೈಟ್ ಇಟ್ಕೊಂಡೆ. ನೆಕ್ಸ್ಟ್ ಇದೇ ಥರ ಸಿ, ಎರಡು ಸ್ಟೆಪ್ನ ಒಂದೇ ಸತಿಗೆ ಮಾಡ್ಕೊಂಡೆ. ಬಟ್ ಇದನ್ನ ಇದನ್ನ ಯಾವ್ದ್ರ ಜೊತೆಗೂ ಸೇರ್ಸೋಕ್ಕಾಗಲ್ಲ, ಬಿಕಾಸ್ ಅದು ಸ್ಟೆಮ್ ಸ್ವಲ್ಪ ದಪ್ಪ ಇರುತ್ತೆ. ಯು ಹ್ಯಾವ್ ಟು ಹೋಲ್ಡ್. ಲೀಫ್ದು ಸ್ಟೆಮ್ಮು ಸ್ವಲ್ಪ ಚಿಕ್ಕದಿರೋದ್ರಿಂದ ಪೋಲನ್ಸ್ನ ಜೊತೆಗೆ ಹಾಕಿ ನೀವು ಈ ಥರ ಸುತ್ಕೋಬೋದು. ಇಸ್ ದಿಸ್ ವಿಸಿಬಲ್? ಓಕೆ, ಎಸ್, ಥ್ಯಾಂಕ್ ಯು. ಎಲ್ಲರೂ ತುಂಬ ಚೆನ್ನಾಗಿ ಮೆಸೇಜ್ ಮಾಡ್ತಾ ಇದ್ದೀರಾ. ನಂಗೊಂದು ಸ್ವಲ್ಪ ಧೈರ್ಯ ಬರ್ತಿದೆ ನೀವೆಲ್ಲ ಮೆಸೇಜ್ ಮಾಡ್ತಾ ಇರೋದ್ರಿಂದ. ಅದಕ್ಕೆ ಹೇಳಿದ್ದು ಸ್ವಲ್ಪ ಮೆಸೇಜಸ್ ಮಾಡಿ, ಸೊ ದಟ್ ಐ ವಿಲ್ ಗೆಟ್ ಟು ನೋ ನಾನು ಕರೆಕ್ಟಾಗಿ ಮಾಡ್ತಾ ಇದ್ದೀನಾ ಅಥವಾ ನಿಮ್ಗೆಲ್ಲರಿಗೂ ಕರೆಕ್ಟಾಗಿ ಅರ್ಥ ಆಗ್ತಾ ಇದೆಯಾ ಅಂತ. ಸಿ, ನಾನು ಅವಾಗಿಂದ ಎಕ್ಸ್ಟ್ರಾಸ್ ಏನು ಕಟ್ ಮಾಡಲಿಲ್ಲ, ಫಸ್ಟ್ ಮಾತ್ರನೇ ನಾನು ಎಕ್ಸ್ಟ್ರಾಸ್ ಕಟ್ ಮಾಡ್ಕೊಂಡಿದ್ದು. ನೀವು ಏನಾದರೂ ಕೆಳಗಡೆ ಬೇಸ್ ಏನಾದರೂ ನಿಮಗೆ ಚಿಕ್ಕದಿತ್ತು ಅಥವಾ ತೆಳ್ಳಗಿತ್ತು ಅಂತಂದರೆ ಇದು ಯಾವ ಸ್ಟೆಮ್ನು ಕಟ್ ಮಾಡಬೇಡಿ.
ಹಿಂಗೆ ಜೋಡಿಸ್ಕೊಂಡೆ ಅದಕ್ಕೇನೆ ಟೈ ಮಾಡ್ಕೊಂಡು ಹೋಗಿ. ದೆನ್ ಯುವರ್ ಸ್ಟೆಮ್ ವಿಲ್ ಗೆಟ್ ಸ್ವಲ್ಪ ಕೆಳಗಡೆ ಬೇಸ್ ಏನಿದೆಯಲ್ಲ ಸ್ವಲ್ಪ ದಪ್ಪ ಆಗ್ತಾ ಹೋಗುತ್ತೆ. ನಿಮಗೆ ಟೈ ಆಗೋದು ತುಂಬ ಈಸಿ ಆಗ್ತಾ ಹೋಗುತ್ತೆ. ಈಗ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅನ್ಸುತ್ತೆ. ನಾನು ಐ ಜಸ್ಟ್ ಕಂಟಿನ್ಯೂ ವಿತ್ ದ ಪ್ರೊಸೆಸ್. ಸ್ವಲ್ಪ ಅರ್ಧ ಆಗದ್ಮೇಲೆ ಹಿಂಗೆ ಕಾಣುತ್ತೆ ಅಂತ ಯು ಕ್ಯಾನ್ ಜಸ್ಟ್ ಸಿ ಇಟ್. ಥ್ಯಾಂಕ್ ಯು. ಎಲ್ಲರಿಗೂ ಇಷ್ಟ ಆಗ್ತಾ ಇದೆ ಅಂತ ಅನ್ಕೊಂತಾ ಇದ್ದೀನಿ ನಾನು ಕ್ಲಾಸು. ಇದು ಸಿಂಗಲ್ ಸಿಂಗಲ್ ಕೂಡ ಮಾಡ್ಬೋದು. ನೀವು ಚಿಕ್ಕ ಚಿಕ್ಕದು ದೇವ್ರಿಗೆ ವಿಗ್ರಹಗಳಿಗೆ ಏನಾದರೂ ಮಾಡೋದಿದ್ರೆ ಸಣ್ಣ ಸಣ್ಣದು ಕೂಡ ಸೇಮ್ ಮೆಥಡಲ್ಲೇ ಸಣ್ಣ ಸಣ್ಣದನ್ನ ನೀವು ಮಾಡ್ಬೋದು. ಓಕೆ, ಸಿ ಇದೇ ಥರ ಇಟ್ ವಿಲ್ ಸ್ಟಾರ್ಟ್. ಸ್ವಲ್ಪ ಬಿಗಿಗೆ ಇಟ್ಕೊಳ್ಳಿ, ಹೂವು ಇಟ್ಕೋಬೇಕಾದ್ರೆ ಮಾತ್ರ. ಅವಾಗ ಸ್ವಲ್ಪ ಕೈ ನೋವಾಗುತ್ತೆ, ಸ್ವಲ್ಪ ಮುಂದೆ ಹೋಗ್ತಾ ಹೋಗ್ತಾ, ಬಿಕಾಸ್ ಬಿಗಿಯಾಗಿ ಇಟ್ಕೋಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ನಿಮ್ಮ ಪೇಷನ್ಸ್ನ ತಗೊಳುತ್ತೆ. ನೀವು ಒಂದಿನ ಮುಂಚೆ ಇದು ಫಂಕ್ಷನ್ ಯಾವ್ದಾದ್ರು ಇದ್ದಾಗ ಒಂದಿನ ಮುಂಚೆ ಮಾಡಿಟ್ಕೊಂಡ್ರೆ ಇದು ಯಾವುದು ಹಾಳಾಗಲ್ಲ. ಆಸ್ ಯು ಆಲ್ ನೋ, ರುದ್ರಾಕ್ಷಿ ಹೂವು ತುಂಬ ಬೇಗ ಬಾಡೋಗಲ್ಲ. ಇದನ್ನ ಮಲ್ಗೆ ಜೊತೆ ಮಾಡಿದ್ರೆ ಏನಾಗುತ್ತೆ, ಬೇಗ ಬಾಡೋಗುತ್ತೆ, ನೀವು ಬೆಳಗ್ಗೆನೆ ಮಾಡ್ಕೋಬೇಕಾಗುತ್ತೆ. ಬಟ್ ದಿಸ್ ಒನ್ ಇಸ್ ನಾಟ್ ನೆಸೆಸರಿ. ಒಂದಿನ ಮುಂಚೆನೆ ಮಾಡಿಟ್ಕೊಂಡು ಯು ಕ್ಯಾನ್ ವೇರ್ ಆನ್ ಯೋರ್ ಫಂಕ್ಷನ್ಸ್. ಓಕೆ, ಸೊ ದೇರ್ ವಿಲ್ ಬಿ ವೆರಿ ಈಸಿ ಫಾರ್ ಯು. ಒಂದು ದಿವಸ ಮುಂಚೆನೆ ರೆಡಿ ಆದರೆ ಬೆಳಗ್ಗೆ ಏನು ನಿಮಗೆ ಟೆನ್ಷನ್ ಇರಲ್ಲ, ಬೇಗ ಬೇಗ ರೆಡಿ ಆಗ್ಬೋದು. ಸೌಜನ್ಯ, ಒಂದ್ ನಿಮಿಷ. ಎಸ್. ಸೊ ಮೈಸೂರು ಅವರು ರಶ್ಮಿ ಆದೀಶ್ ಅವರು ಮಾಡ್ತಾ ಇದ್ದೀರಾ? ಸೊ ನಿಮ್ಗೆ ಬರ್ತಾ ಇದೆಯಾ? ಮಾಡ್ತಾ ಇರೋರು ಹ್ಯಾಂಡ್ ರೈಸ್ ಮಾಡಿ ಯಾರು ಮಾಡ್ತಾ ಇದ್ದೀರೋ, ಸೊ ದಟ್ ಅವ್ರದ್ದು ಅನ್ಮ್ಯೂಟ್ ಮಾಡಿಕೊಂಡು ಪ್ಲೀಸ್ ಆನ್ಸರ್ ಫಾರ್ ಸಿತಾರಾ ಮ್ಯಾಮ್. ಯಾರು ಮಾಡ್ತಾ ಇದ್ದೀರಾ? ಆಗ್ತಾ ಇದೆ ಅಂತ. ಓ ವಾವ್, ಸೂಪರ್. ನಂಗೆ ಕಾಣಿಸ್ತಾ ಇಲ್ಲ. ಪ್ಲೀಸ್ ಸೆಂಡ್ ಆಲ್ ದ ಪಿಕ್ಚರ್ಸ್. ನಿಮ್ದಾದ್ಮೇಲೆ ಐ ವಿಲ್ ಬಿ ವೆರಿ ಹ್ಯಾಪಿ ಟು ಸಿ. ವೆರಿ ನೈಸ್, ವೆರಿ ನೈಸ್, ಸೋ ನೈಸ್. ನೀವೆಲ್ಲ ಮಾಡ್ತಾ ಇದ್ದೀರಾ. ಸೊ ಕಾಣಿಸ್ತಾ ಇದೆಯಾ ಅದಾದ್ಮೇಲೆ ಮ್ಯಾಮ್? ಇದು ಚಾಟ್ ಗ್ರೂಪ್ ಅಲ್ಲಿ ಇವಾಗ ಗ್ರೂಪ್ ಆಗಿದೆ ಅಲ್ಲ, ಅದರಲ್ಲಿ ದಯವಿಟ್ಟು ಹಾಕಿ. ಎಸ್, ಐ ವಾಂಟ್ ಸೊ ಎವ್ರಿಬಡಿ ಟು ಇವಾಗ ಸಿ ನಾನು ಅದು ದಿಸ್. ಪಿನ್ ತೆಗೆದ್ರೆ ಸೌಜನ್ಯ ಮಾಡ್ತಾ ಇರೋದು ಹೋಗತ್ತೆ. ಸೊ ದಟ್ಸ್ ವೈ ಅದನ್ನ ತೆಗಿಯಲ್ಲ ಈಗ ಲಾಸ್ಟ್ ಅಲ್ಲಿ. ಸೊ ಯಾರ್ಯಾರಿದ್ದೀರಾ ಎಲ್ಲರೂ ದಯವಿಟ್ಟು ಒಂದ್ ಸ್ವಲ್ಪ ವಿಡಿಯೋ ಆನ್ ಮಾಡ್ಕೊಳ್ಳಿ. ಐ ವಿಲ್ ಜಸ್ಟ್ ಟೇಕ್ ದ ಫೋಟೋಸ್, ಸ್ಕ್ರೀನ್ ಶಾಟ್ಸ್ ತಗೋತೀನಿ. ಸೌಜನ್ಯ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಇದು ಇನ್ಫ್ಯಾಕ್ಟ್ ನೋಡಿರ್ಲಿಲ್ಲ. ಥ್ಯಾಂಕ್ ಯು. ಒಂದಿನ ಮುಂಚೆ ನೀವು ಬೇರೆ ಯಾವ ಫ್ಲವರ್ ಅಲ್ಲಿ ಈ ತರ ಮಾಡ್ಕೊಂಡ್ರು ಆಗತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಿಜವಾಗ್ಲೂ ಚೆನ್ನಾಗೂ ಕಾಣತ್ತೆ ಮಲ್ಗೆಲೂ ಮಾಡ್ಕೊಂಡ್ರೆ. ಬಟ್ ಏನಾಗುತ್ತೆ ಅಂತಂದ್ರೆ ನೀವು ಪ್ರಯೋರ್ ಆಗಿ ಮಾಡ್ಕೊಳಕ್ ಆಗೋದಿಲ್ಲ ಅಷ್ಟೇ. ಇಟ್ ಈಸ್ ಜಸ್ಟ್ ಯು ಹ್ಯಾವ್ ಟು ಡೂ ಇಟ್ ಆನ್ ದ ಸೇಮ್ ಡೇ. ನಿಮಗೆ ಟೈಮ್ ಇತ್ತು, ನಿಮಗೆ ಯಾರಾದರೂ ಹೆಲ್ಪ್ ಮಾಡೋರು ಇದ್ದಾರೆ, ನಿಮಗೆ ಮಾಡಿಕೊಟ್ಟು ನಿಮ್ಮ ಪಾಡಿಗೆ ನೀವು ರೆಡಿ ಆಗಕ್ಕೆ ನಿಮ್ಗೆ ಆಗ್ತಿದೆ ಅಂತಂದರೆ ಲೈಕ್ ಮಲ್ಗೆ ಹೂವದಲ್ಲೂ ಟ್ರೈ ಮಾಡಿ.
ಮತ್ತೆ ಇದ್ರಲ್ಲಿ ಟ್ರೈ ಮಾಡ್ಬೋದು, ಸುಗಂಧರಾಜದಲ್ಲಿ ಟ್ರೈ ಮಾಡ್ಬೋದು. ಸೇಮ್ ಮೆಥಡ್ ಯೂಸ್ ಮಾಡಬೇಕು. ಆದ್ರೆ ಪೋಲನ್ಸ್ ಏನಿದೆಯಲ್ಲ, ಯು ಹ್ಯಾವ್ ಟು ಚೂಸ್ ದ ಕಲರ್ಡ್ ಒನ್ಸ್. ಕಲರ್ ಯೂಸ್ ಮಾಡಬೇಕು, ಬಿಕಾಸ್ ಸುಗಂಧರಾಜ ಬಂದು ವೈಟ್ ಇರುತ್ತೆ ಅಲ್ವಾ, ಸೊ ಅದ ಕಾರಣ ಅಷ್ಟೇ. ಇದಕ್ಕೆ ಕಾಂಬಿನೇಷನ್ ಆಗೋ ತರ ನಾನು ಈ ಕಲರ್ನ ತಗೊಂಡಿದ್ದೀನಿ. ಇದು ಗೋಲ್ಡ್ ಹಾಕಿದ್ರು ಎದ್ ಕಾಣುತ್ತೆ, ವೈಟ್ ಹಾಕಿದ್ರು ಎದ್ ಕಾಣುತ್ತೆ, ಸಿಲ್ವರ್ ಹಾಕಿದ್ರು ಎದ್ ಕಾಣುತ್ತೆ. ಬಟ್ ಬೇರೆ ಕಲರ್ಸ್ ಅಲ್ಲಿ ಸ್ವಲ್ಪ ಆಫ್ ಆಗಿ ಕಾಣುತ್ತೆ ಅನ್ನೋ ಒಂದ್ ಕಾರಣಕ್ಕೆ ನಾನು ಗೋಲ್ಡ್ ಅಂತ ಹೇಳಿದ್ದು. ಸೌಜನ್ಯ, ಪೂರ್ಣಿಮಾ ಅವರು ಇನ್ಯಾವ ಫ್ಲವರ್ಸ್ ಜೊತೆ ಟ್ರೈ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಈಗ ಸೌಜನ್ಯ ಅವ್ರು ಹೇಳಿದ್ರು ಸುಗಂಧರಾಜ ಜೊತೆ ಟ್ರೈ ಮಾಡ್ಬೋದು. ಮತ್ತೆ ಚೋಟ ಚೋಟ ರೋಸ್ ಇರುತ್ತೆ ಗೊತ್ತಾ? ಹಾ, ಚಿಕ್ಕ ಚಿಕ್ಕ ರೋಸ್, ಚಿಕ್ಕ ಚಿಕ್ಕದು ಮೊಗ್ಗು ರೋಸ್ ತರ ಇರುತ್ತೆ, ಬಟನ್ ನಾಟ್ ರೋಸ್ ಬರತ್ತಲ್ಲ. ಅರಳಿರೋದನ್ನ. ಹಾ, ಸೊ ಮೇ ಬಿ ಬಟನ್ ಬಟನ್ ರೋಸ್ ತರ. ರೋಸ್. ಅದ್ರ ಅದರಲ್ಲೆಲ್ಲ ಜೊತೆ ತುಂಬಾ ಟ್ರೈ ವಿತ್ ಮಾಡ್ಬೋದು. ಗ್ರೀನ್ ಅಂಡ್ ವೈಟ್ ಚೆನ್ನಾಗಿರತ್ತೆ. ಇದೇ ಯಾ ಸೇಮ್ ಯಾ ಯಾ ಕಾಂಬಿನೇಷನ್ ವಿತ್ ರೆಡ್ ರೋಸಸ್. ಎಸ್ ಎಸ್. ಇವಾಗ ದೊಡ್ಡ ದೊಡ್ಡ ರೋಸಸ್ ಅಲ್ಲಿ ಮೊಗ್ಗು ಬರುತ್ತೆ ಗೊತ್ತಾ? ಹ್ಮ್ ಹ್ಮ್. ಅದನ್ನ ಕೂಡ ಟ್ರೈ ಮಾಡ್ಬೋದು. ಅವಾಗ ಅದನ್ನ ನೀವು ತಲೆಗೆ ಮುಟ್ಕೊಳಕ್ಕೆ ಕಷ್ಟ ಆಗ್ಬೋದು. ದೇವ್ರಿಗೆಲ್ಲ ಇಡಕ್ಕೆ, ದೇವ್ರಿಗೆ ದಿಂಡು ತರ ಇಡೋ ತರ ಎಲ್ಲ ಮಾಡ್ಕೋಬಹುದು. ಇವಾಗ ಫೋಟೋ ಮೇಲ್ಗಡೆ ನಮಗೆ ಜಾಗ ಇರುತ್ತೆ, ಸ್ವಲ್ಪ ಯಾರ್ದಾದ್ರು ದೊಡ್ಡ ದೊಡ್ಡ ಫೋಟೋ ಇರುತ್ತೆ ಮೇಲ್ಗಡೆ, ಜಾಸ್ತಿ ಬಲ್ಕ್ ಆಗಿ ಇಷ್ಟ ಆಗಲ್ಲ ಜಾಗ ಇರುತ್ತೆ, ಅಲ್ಲಿ ಈ ತರ ದೊಡ್ಡದಾಗಿ ದಿಂಡು ತರ ರೋಸ್ದು ಮಾಡಿ ಯು ಕ್ಯಾನ್ ಜಸ್ಟ್ ಕೀಪ್ ಇಟ್. ಮತ್ತೆ ಇನ್ನೊಂದು ಸೌಜನ್ಯ, ಈಗ ಆರ್ಕಿಡ್ಸ್ ಎಲ್ಲ ಬರುತ್ತಲ್ಲ, ಹಾ, ಕಲರ್ ಆರ್ಕಿಡ್ಸ್, ಅದ್ರಲ್ಲಿ ಎಸ್ ಯು ಯೂಸ್ ಕ್ಯಾನ್, ಮಾಡ್ಬೋದಾ? ಎಸ್ ಯು ಕ್ಯಾನ್ ಟ್ರೈ. ವಿಚ್ ಇಸ್ ಯಾವುದು ನಿಮಗೆ ಬೇಗ ಹಾಳಾಗಲ್ವೋ. ಮಲ್ಗೆ, ಕರೆಕ್ಟ್. ಮಲ್ಗೆ ಇಸ್ ಫಾರ್ ಓನ್ಲಿ ಟು ಯು ಕ್ಯಾನ್ ಯೂಸ್ ಇನ್ ದ ಮಾರ್ನಿಂಗ್ ಮಾಡಿ ಅವಾಗಷ್ಟೇ ಯೂಸ್ ಮಾಡ್ತೀನಿ ಅಂದ್ರೆ ಫೈನ್. ಇದೆಲ್ಲ ವಿಚ್ ಇಸ್ ನಾಟ್, ಬೇಗ ಹಾಳಾಗದೆ ಇರೋದು, ಬೇಗ ಸೊ ಮುಟ್ಟಿದ್ರೆ ಇನ್ಫ್ಯಾಕ್ಟ್ ಏನಾದ್ರು ನಿಮ್ಗೆ ಮಾಡಿದ್ರು. ಇದೇ ಸೇಮ್ ಈ ಕಲರ್ ಪರ್ಪಲ್ ಶೇಡ್ದು ಆರ್ಕಿಡ್ಸ್ ಬರುತ್ತೆ. ಸೊ ಸೇಮ್ ಕಾಂಬಿನೇಷನ್ ಎಸ್ ಯೂಸ್ ಮಾಡ್ಕೊಂಡು ಮಾಡ್ಕೋಬಹುದು. ಎಸ್ ಎಸ್, ತುಂಬಾ ಚೆನ್ನಾಗಿ ಕಾಣುತ್ತೆ ಆರ್ಕಿಡ್ ಅಲ್ಲಿ. ಹ್ಮ್ ಹ್ಮ್. ಈ ತರ ಇನ್ನು ಅದೇ ನಾನು ಹೇಳ್ತಾ ಇರೋ ಹಂಗೆ, ಯಾವ್ದು ಬೇಗ ಹಾಳಾಗಲ್ವೋ ಫ್ಲವರ್ಸ್, ಆ ಎಲ್ಲಾ ಫ್ಲವರ್ಸ್ ಅಲ್ಲಿ. ಮತ್ತೆ ಅಂದ್ರೆ ಸ್ವಲ್ಪ ಸ್ಟೆಮ್ ಏನ್ ಕೆಳಗಡೆ ಇರುತ್ತಲ್ಲ, ದಿ ಸ್ಟೆಮ್ಸ್ ಸ್ವಲ್ಪ ಗಟ್ಟಿ ಇರ್ಬೇಕು. ಆರ್ಕಿಡ್ದು ಸ್ವಲ್ಪ ಸಾಫ್ಟ್ ಇರುತ್ತೆ, ಹಿಂಗ ಅಂದಿದ ತಕ್ಷಣ ಕಟ್ ಆಗ್ಬಿಡುತ್ತೆ. ಆಸ್ ಐ ಹ್ಯಾವ್, ನಾನು ಇವತ್ತವರೆಗೂ ಅದನ್ನ ಯೂಸ್ ಮಾಡಿರೋದ್ರಿಂದ ಈ ಪಾರ್ಟ್ ಏನಿರುತ್ತಲ್ಲ ಸ್ವಲ್ಪ ಗಟ್ಟಿ ಇರಲ್ಲ. ರೋಸ್ ದಂದೆ ಗಟ್ಟಿ ಇರುತ್ತೆ. ಸುಗಂಧರಾಜ ಇಸ್ ಆಲ್ಸೋ ಸಾಫ್ಟ್, ಬಟ್ ಸ್ಟಿಲ್ ಯು ಕ್ಯಾನ್ ಡೂ ಇಟ್. ಓಕೆ. ಬಟ್ ಆರ್ಕಿಡ್, ಸುಗಂಧರಾಜ ಎಲ್ಲ ಸೇಮ್, ಬೇಗ ಹಿಂಗ್ ಕಟ್ಬೇಕಾದ್ರೆ ಆ ಥ್ರೆಡ್, ನಾವ್ ಬಿಕಾಸ್ ಈ ಥ್ರೆಡ್ನ ನಾವ್ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಬೇಗ ಕಟ್ ಆಗಲ್ಲ ಅಂತ, ಮತ್ತೆ ತುಂಬಾ ಈ ಕಡೆ ಇದೆಯಲ್ಲ ದಪ್ಪ ಕಾಣಲ್ಲ ಅಂತ, ಮುಟ್ಕೊಳ್ಬೇಕಾದ್ರೆ ಹಿಂಸೆ ಆಗಲ್ಲ ಅಂತ ನಾನು ಈ ಥ್ರೆಡ್ನ ಯೂಸ್ ಮಾಡೋದು. ಓಕೆ. ದಪ್ಪ ದಾರ ಯೂಸ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ತುಂಬಾ ಬಲ್ಕಿಯಾಗಿ ಕಾಣುತ್ತೆ. ಸೊ ಅದೊಂದು ರೀಸನಿಗೆ ನಾನು ಈ ಸಣ್ಣ ದಾರ ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಗೊತ್ತು ಇದು ಗಟ್ಟಿನೇ ಇರುತ್ತೆ ಅಂತ, ಸೊ ಇದನ್ನ ಯೂಸ್ ಮಾಡ್ಕೊಳ್ಳಿ. ಇದಕ್ಕೆ ಯಾವುದು ಕಟ್ ಆಗಲ್ವೋ ಅದನ್ನ ಯೂಸ್ ಮಾಡ್ಕೊಳ್ಳಿ. ಅಷ್ಟು ಕಷ್ಟಪಟ್ಟು ಮಾಡಿರ್ತೀರಾ, ಅದು ಬಿದೋಗ್ಬಾರ್ದು ಅಥವಾ ಪ್ರಾಬ್ಲಮ್ ಆಗಬಾರ್ದು ಮುಟ್ಕೊಂಡಾಗ ಅನ್ನೋ ಒಂದೇ ಕಾರಣಕ್ಕೆ ಐ ಆಮ್ ಜಸ್ಟ್ ಎಕ್ಸ್ಪ್ಲೇನಿಂಗ್ ಸೋ ಮಚ್. ಅದು ನೀನ್ ಮಾಡ್ತಾ ಇರೋದು ಇನ್ನೊಂದು ಚೂರು ಈ ಕಡೆಗೆ. ಎಸ್, ಕರೆಕ್ಟ್, ಪರ್ಫೆಕ್ಟ್. ಹಿಂದೆನೂ ನೋಡ್ಕೊಳ್ಳಿ ಎಷ್ಟು ನೀಟಾಗಿ ಬರ್ತಿದೆ ಅಂತ. ಸೊ ದಟ್ ನಿಮಗೆ ಜಾಸ್ತಿ ಬಲ್ಕ್ ಮಾಡ್ಕೋಬೇಡಿ, ತುಂಬಾ ದಪ್ಪ ದಪ್ಪ ದಾರ ತಗೋಬೇಡಿ. ನಿಮಗೆ ಮುಟ್ಕೊಂಡಾಗ ಅದು ಚೆನ್ನಾಗಿ ಕಾಣದೇ ಇರ್ಬೋದು, ಅಥವಾ ನೀಟಾಗಿ ಸೆಟ್ ಆಗದೆ ಇರ್ಬೋದು. ಕಾಣಿಸ್ತಾ ಇದೆಯಾ ಎಲ್ಲರಿಗೂ? ಎಸ್. ಇನ್ಯಾವ ಥರ ಬೇರೆ ಲೀವ್ಸ್ ಯೂಸ್ ಮಾಡಬಹುದು ಸೌಜನ್ಯ? ಎಲ್ಲರೂ ಕೇಳ್ತಾ ಇದ್ದಾರೆ. ಇನ್ಯಾವ್ದು ಲೀವ್ಸ್, ಈ ತರ ಸಣ್ಣ ಸಣ್ಣದು ಯಾವ್ದಾದ್ರು ಬಂದ್ರೂ ಪರವಾಗಿಲ್ಲ. ಓಕೆ. ಈ ತರ ಸಣ್ಣ ಸಣ್ಣ ಲೀವ್ಸ್, ಗರ್ಕೆ ಕೂಡ ಯೂಸ್ ಮಾಡ್ಬೋದು. ಗರ್ಕೆ ಯೂಸ್ ಮಾಡ್ಬೋದಾ? ಎಸ್, ಗರ್ಕೆ ಯೂಸ್ ಅಂದ್ರೆ ಮಾಡ್ಬೋದು. ದೇವ್ರಿಗಿಟ್ರೆ ಗರ್ಕೆ ಯೂಸ್ ಮಾಡ್ಬೋದು, ಹಾ, ನಾವ್ ಇಟ್ಕೊಳಕ್ಕೆ ಗರ್ಕೆ ಯೂಸ್ ಮಾಡ್ಬೋದಾ? ಅದು ನನಗೆ ಗೊತ್ತಿಲ್ಲ. ಮುಟ್ಕೊಳಕ್ಕೆ ಗರ್ಕೆ ಯೂಶಲಿ ಕೊಡ್ತಾರೆ, ಗಂಡ್ ಮಕ್ಳಿಗೆಲ್ಲ ಕೊಡ್ತಾರೆ ಅಲ್ವಾ ಗರ್ಕೆನ ಕಿವಿಗೆ ಇಟ್ಕೊಳಕ್ಕೆ. ದೇರ್ ಇಸ್ ನೋ ಪ್ರಾಬ್ಲಮ್, ಓಕೆ. ಯು ಕ್ಯಾನ್ ಯೂಸ್ ಇಟ್. ಎಸ್. ಗರ್ಕೆನ ಯೂಸ್ ಮಾಡಿದ್ರೆ ಯು ಗೆಟ್ ಲೈಕ್ ದಿಸ್. ಮತ್ತೆ ಇನ್ನೊಂದು ಸಣ್ಣದು ರಶ್ಮಿ ಮ್ಯಾಮ್ ಇದ್ದಾರೆ, ರಶ್ಮಿ ಮ್ಯಾಮ್ ಹೇಳ್ತಾರೆ, ಅವ್ರಿಗೆಲ್ಲ ಗೊತ್ತು ಇದೆಲ್ಲ. ಎಸ್, ದಿ ವಿಲ್ ಬಿ ನೋಯಿಂಗ್ ಮೋರ್. ಪಾಪಿ ಗರ್ಕೆ ಫ್ಲವರ್ಸ್ ಅಂತ ಇಟ್ಕೋಬೋದಾ? ಬರುತ್ತಲ್ಲ,
ಗೈಸ್ ನಿಮಗೆ ಪೋಲನ್ ಸಿಕ್ಲಿಲ್ಲ ಅಂತಂದ್ರೆ ಹಿಂಗೆ ಆರ್ಟಿಫಿಷಿಯಲ್ ನಿಮ್ಗೆ ಯೂಸ್ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ಯು ಕ್ಯಾನ್ ಗೋ ಫಾರ್ ದೋಸ್ ಪಾಪಿ ಫ್ಲವರ್ಸ್. ಪುಟ್ ಪುಟ್ ಆಣಿದು ವೈಟ್ ವೈಟ್ ಬಡ್ಸ್ ಸಿಗುತ್ತೆ ಗೊತ್ತಾ, ಇವಾಗ ಹೇರ್ ಸ್ಟೈಲ್ಸ್ಗೆಲ್ಲ ಯೂಸ್ ಮಾಡ್ತಾರೆ. ಈ ಹ್ಮ್ ಪೋಲನ್ಸ್ ಜಾಗದಲ್ಲಿ ನೀವು ಅದನ್ನ ಯೂಸ್ ಮಾಡ್ಕೋಬಹುದು ಓಕೆ. ಅಲ್ವಾ. ಹ್ಮ್ ಎಸ್ ಬೇಬಿ, ಬೇಬಿ ಬ್ರತ್. ಎಸ್ ಅದ್ ಹೆಸರು ಹಾಕಿದ್ದಾರೆ ಯಾರು, ಥ್ಯಾಂಕ್ ಯು ಸೋ ಮಚ್. ಸೊ ಅದನ್ನ ಯೂಸ್ ಮಾಡಿಕೊಂಡು ಕೂಡ ಯು ಕ್ಯಾನ್ ಡೂ ಇಟ್. ಎಲ್ಲಾನು ನ್ಯಾಚುರಲ್ ಆಗಿ ಇರ್ಲಿ, ಯಾಕೆ ಆರ್ಟಿಫಿಷಿಯಲ್ ಮಧ್ಯದಲ್ಲಿ ಅಂತ ಯಾರಾದ್ರೂ ಕೇಳೋರಿದ್ರೆ ಅವರಿಗೂ ಕೂಡ ದೇರ್ಸ್ ಅ ಥಿಂಗ್. ಅದನ್ನ ಬೇಕಾದ್ರೆ ನಿಮಗೆ ಕಲರ್ ಬೇಕು ಅಂತಂದ್ರೆ ಯಾವ್ದಾದ್ರು ಯೂಸ್ಡ್ ಅಥವಾ ಇಲ್ಲಾಂದ್ರೆ ಡೇಟ್ ಆಗೋಗಿರೋದು ಐ ಶ್ಯಾಡೋಸ್, ಎಲ್ಲರಿಗೂ ಮಕ್ಳಿರ್ತಾರೆ ಹೆಣ್ಮಕ್ಳಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಯೂಸ್ಡ್ ಐ ಶ್ಯಾಡೋಸ್ ಇರುತ್ತೆ ಅಥವಾ. ಸೌಜನ್ಯ ಮ್ಯಾಮ್ ಸಿ ನಮ್ 4 ರೆಡಿ ಆಯ್ತು ನೋಡಿ. ಓ ವೆರಿ ನೈಸ್. ಐ ಆಮ್ ನಾಟ್ ಏಬಲ್ ಟು ಸಿ ಕಂಪ್ಲೀಟ್ಲಿ ಬಟ್ ಪ್ಲೀಸ್ ಸೆಂಡ್ ದ ಫೋಟೋಸ್. ಓ ಯಾರೋ ತುಂಬಾ ಫಾಸ್ಟ್ ಆಗಿ ಮಾಡಿದ್ದಾರೆ ನನ್ಗಿಂತ. ತುಂಬಾ ವೆರಿ ಚೆನ್ನಾಗಿದೆ, ನೈಸ್. ತುಂಬಾ ಥ್ಯಾಂಕ್ ಚೆನ್ನಾಗಿದೆ. ಯು, ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ನನ್ನ ಜೊತೆ ಮಾಡ್ತಾ ಇರೋದಕ್ಕೆ ರಿಯಲಿ ಹ್ಯಾಪಿ. ಸೊ ಈ ಸಲಿ ಮೈಸೂರಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲಾರ ಮನೆ ವರಮಹಾಲಕ್ಷ್ಮಿಗೂ ಇದೆ ಅಲ್ಲ? Yes, yes. We'll try in rose petal. ಓಕೆ ಓಕೆ. Thank you so much. Thank you so much. Thank you so much. Very easy and interesting. ಚೆನ್ನಾಗಿದೆ. ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ಗರ್ಕೆ ಯೂಸ್ ಮಾಡಬಹುದಾ? ಎಸ್ ಎಸ್ ಗರ್ಗೆ ಯೂಸ್ ಮಾಡ್ಬೋದು. ಗರ್ಗೆ ದೇವ್ರಿಗೆ ಯೂಸ್ ಮಾಡ್ಬೋದು, ನಮ್ ತಲೆಗೆ ಯೂಸ್ ಮಾಡಕ್ ಆಗಲ್ಲ ಅಷ್ಟೇ. ಹಾ ಅದೇ. ಇಲ್ಲ ಕೊಡ್ತಾರೆ ಅಂದ್ರೆ ಮುಡ್ಕೊಳ್ಳಬಹುದಪ್ಪ. ಇವಾಗ ಬೇರೆ ಕ್ಯಾಸ್ಟ್ ಅವರೆಲ್ಲ ಸ್ವಲ್ಪ ಇವ್ರಿದಾರಲ್ಲ, ಹಳ್ಳಿಯವರವರೆಲ್ಲ, ಹ್ಮ್ ಹಾ ಅವರೆಲ್ಲ ಗರ್ಗೆ ಕೊಟ್ರೆ ಗರ್ಗೆನು ಮುಡ್ಕೋತಾರೆ. ಏನ್ ಅದೇ ಗಂಡ್ ಮಕ್ಳಿಗೆ ಎಲ್ಲರೂ ಕೊಡ್ತಾರೆ. ದೇವಸ್ಥಾನಕ್ಕೆ ಹೋದ್ರು ಗರ್ಕೆನ ನಾನು ನೋಡಿದೀನಿ ನಮ್ಮ ಅಣ್ಣಂದ್ರೆಲ್ಲರೂ ಹೌದೌದು. ಆಮೇಲೆ ಕಿವಿಗೆ ನಾವ್ ಇಟ್ಕೊಳ್ಳೋದು. ಮುಡ್ಕೊಳಲ್ಲ ಅಷ್ಟೇ, ನಾವ್ ಈ ತರ ಎಲ್ಲ ಇವ್ರು ಸೌಜನ್ಯ ಅವ್ರು ಈ ತರ ಎಲ್ಲ ಡೆಕೋರೇಟ್ ಮಾಡಿ ಗರ್ಗೆನು ಮುಡ್ಕೊಳ್ಳಿ ಅಂದ್ರೆ ಅದನ್ನು ಮುಡ್ಕೊಂಡ್ಬಿಡ್ತೀವಿ. ಆಲ್ ಇವಾಗ ಡೆಕೋರೇಷನ್ ಲೀವ್ಸ್ ಅಂತ ಎಷ್ಟೊಂದು ಬರುತ್ತೆ ಅಲ್ವಾ, ಅದರಲ್ಲಿ ಯಾವುದು ನಿಮಗೆ ಪಾಸಿಬಲ್ ಇದೆ ಈ ತರ ಮಾಡ್ಕೊಳಕ್ಕೆ ಎಲ್ಲಾನು ಟ್ರೈ ಮಾಡಿ. ಯಾವಾಗ ಯಾವಾಗ ಯಾರ್ಯಾರು ಏನೇನು ಟ್ರೈ ಮಾಡ್ತಿರಲ್ಲ ದಯವಿಟ್ಟು ನನಗೆ ಕಳಿಸಿ. ಐ ವಿಲ್ ಬಿ ಮೋರ್ ಹ್ಯಾಪಿ. ಯಾರಿಗಾದ್ರೂ ಮತ್ತೆ ಅದನ್ನ ತೋರಿಸ್ಬೇಕು ಅಥವಾ ಇನ್ನೊಂದ್ಸತಿ ಹೇಳ್ಕೊಡಿ ಅಂತ ನನಗೆ ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿದ್ರು. ಐ ಆಮ್ ರಿಯಲಿ ಫೈನ್, ನಂಗೆ ಏನೂ ಬೇಜಾರಿಲ್ಲ. ಯಾವಾಗಾದ್ರೂ ಎಷ್ಟೊತ್ತಿಗಾದ್ರೂ ನಾನು ಐ ವಿಲ್ ಟೀಚ್ ಎನಿಬಡಿ. ಇದು ಸ್ವಲ್ಪ ದೊಡ್ಡದಾಗ್ತಿದ್ದಂಗೆ ಸ್ಕ್ರೀನ್ ಇಂದ ಆಚೆ ಹೋಗ್ತಾ ಇರುತ್ತೆ, ಬಟ್ ಐ ಟ್ರೈ ಟು ಡೂ ಇಟ್ ವಿತ್ ಇನ್ ದ ಸ್ಕ್ರೀನ್. ಸಾರಿ ನಾವು ಸೌಜನ್ಯ ನೀನ್ ಏನಾದ್ರೂ ಮಾಡಿ ಇಟ್ಟಿದ್ಯಾ ಇದು ಫುಲ್ಲು? ಇಲ್ಲ, ಇದೇ ಇರೋದು. ಸೊ ಐ ಥಿಂಕ್ ಇದೇ ಕಂಟಿನ್ಯೂ ಆಗತ್ತೆ ಅಲ್ಲ ಎಸ್ ಸೊ ದಟ್ ಇಷ್ಟು ದಿಸ್ ಶುಡ್ ಬಿ ಗುಡ್. ಅವ್ರು ಆಲ್ರೆಡಿ ಫುಲ್ ಇದಾಗ್ಬಿಟ್ಟಿದ್ದಾರೆ, ಅವರು ಫುಲ್ ಮುಗಿಸ್ಬಿಟ್ಟಿದ್ದಾರೆ ಮೈಸೂರು. ಹಾ ಐ ವಿಲ್ ಎಂಡ್ ಟಿಲ್ ಹಿಯರ್ ಓನ್ಲಿ. ಲಾಸ್ಟ್ ಅಲ್ಲಿ ಹೆಂಗೆ ಹಾ ಮಾಡೋದು, ಅದನ್ನ ಹೆಂಗೆ ನಾಟ್ ತೋರ್ಸು. ಹಾಕೋದು ಅಂತಂದ್ರೆ ಇದನ್ನೇ ಲಾಸ್ಟ್ ಮಾಡ್ಕೊಳ್ಳಿ. ಇದನ್ನೇ ಲಾಸ್ಟ್ ಮಾಡ್ಕೊಳ್ಳಿ, ಮತ್ತೆ ಪೋಲನ್ ಏನು ಮಾಡ್ಕೊಳಕ್ ಹೋಗ್ಬೇಡಿ. ಬಿಕಾಸ್ ಇಲ್ಲಿ ನಾವು ಸ್ಟಾರ್ಟ್ ಮಾಡಿರೋದು ವಿತ್ ದ ಫ್ಲವರ್ಸ್, ಸೊ ಎಂಡ್ ವಿತ್ ದ ಫ್ಲವರ್ ಓನ್ಲಿ. ಓಕೆ ಸೇಮ್ ಥಿಂಗ್. ಇವಾಗ ಹೆಂಗೆ ನಾವು ಇವಾಗ ಉಲ್ಟಾ ಇಡ್ಕೊಳ್ಳಿ, ಒಂದೆರಡು ರೌಂಡ್ ಸುತ್ತದ ಮೇಲೆ ಉಲ್ಟಾ ಇಡ್ಕೊಳ್ಳಿ. ಓಕೆ ಉಲ್ಟಾ ಇಡ್ಕೊಂಡು ಅಗೇನ್ ಯು ಡೂ ದ ಫ್ಲವರಿಂಗ್ ನಾಟ್ ಒನ್. ಒಂದು ನಿಮಿಷ, ಐ ಆಮ್ ನಾಟ್ ಶೋಯಿಂಗ್ ಇಟ್ಸ್ ಫೈನ್ ಅನ್ಕೋತೀನಿ ಬಿಕಾಸ್ ಜಸ್ಟ್ ನಾಟ್ ಆಗ್ತಾ ಇದೀನಿ ನಾನು. ಸೊ ಐ ಥಿಂಕ್ ಅವ್ರು ಈಗ ಮಧ್ಯ ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಕಾಣಿಸ್ತಾ ಇದೆ ಅನ್ಸುತ್ತೆ. ಏನಿಲ್ಲ, ಜಸ್ಟ್ ನೀಟಾಗಿ ಟೈ ಮಾಡ್ಕೊಳ್ಳಿ. ನಿಮ್ಗೆ ದಾರ ಎಲ್ಲ ಕಾಣಿಸ್ಬಾರ್ದು ಅಂತಂದ್ರೆ
ಗ್ರೀನ್ ಕಲರ್ ಟೇಪ್ಗಳು ಸಿಗುತ್ತೆ ಅಲ್ವಾ, ಹೂವದು ಇದು ಕ್ರಾಫ್ಟ್ ಅಂಗಡಿಲಿ ಗ್ರೀನ್ ಕಲರ್ದು ಆ ಟೇಪ್ ಸಿಗುತ್ತೆ, ಅದನ್ನು ಸುತ್ಕೊಳ್ಳಿ ಫಾರ್ ಮೋರ್ ಪರ್ಫೆಕ್ಷನ್. ಇವಾಗ ಯಾರಾದ್ರೂ ಇದನ್ನ ಬಿಸ್ನೆಸ್ ಕೂಡ ರೀತಿನೂ ಯು ಕ್ಯಾನ್ ಸ್ಟಾರ್ಟ್. ಸಿ ದ ಕಂಪ್ಲೀಟ್ ಒನ್. ಇಲ್ಲಿ ಜಸ್ಟ್ ಟ್ರಿಮ್ ಮಾಡ್ಕೊಳ್ಳೋದಷ್ಟೇ. ಐ ವಿಲ್ ಟ್ರಿಮ್ ದ ಥಿಂಗ್ಸ್. ಆಲ್ ದ ಎಕ್ಸೆಸ್ ಐಮ್ ಚಾಪಿಂಗ್ ನೌ. ಈಗ ಲಾಸ್ಟ್ ಅಲ್ಲಿ ಚಾಪ್ ಮಾಡ್ತಾ ಇದ್ದೀನಿ. ವಿಲ್ ಶೋ ಎಂಟೈರ್ ಥಿಂಗ್ ಯಾವ ಕಡೆಯಿಂದ ಹೆಂಗ್ ಕಾಣಿಸುತ್ತೆ ಪ್ರತಿ ಒಂದು ಕೂಡ ನಾನು ತೋರಿಸ್ತೀನಿ ನಿಮ್ಗೆ. ಇವಾಗ ಫುಲ್ಲು ಇದರಲ್ಲಿ ಡೀಟೇಲ್ಡ್ ಆಗಿ ಪೂರ್ತಿ ತೋರಿಸ್ತೀನಿ ನಾನು. ಓಕೆ, ಸಿ ಫ್ರಮ್ ದ ಬ್ಯಾಕ್ ಸೈಡ್ ಇಟ್ ಲುಕ್ಸ್ ಲೈಕ್ ದಿಸ್. ಓಕೆ, ದಿಸ್ ಸೈಡ್ ಆಲ್ಸೋ. ಈ ಕಡೆನು ಹೆಂಗೆ ಥ್ರೆಡ್ಡು ನೀಟಾಗಿ ಆಗಿದೆ ಅನ್ನೋದನ್ನ ಕ್ಲೀನಾಗಿ ನೋಡ್ಕೊಳ್ಳಿ. ಈ ತರ ಇದ್ದಾಗ ಕಷ್ಟ ಆಗೋದಿಲ್ಲ. ನೀವು ಇದಕ್ಕೆ ಏನ್ ಮಾಡ್ಬೋದು ಅಂತಂದ್ರೆ, ಇದನ್ನ ಹೆಂಗೆ ಮುಟ್ಕೊಳ್ಳೋದು. ಇವಾಗ ಇದಕ್ಕೆ ನೀವು ಹಾಕೊಂಡ್ರೆ ಇದನ್ನ ಹೆಂಗೆ ನಾವು ಪಿನ್ ಮಾಡ್ಕೊಂಡು ಮುಟ್ಕೊಳ್ಳೋದು. ಬಿಕಾಸ್ ಇದು ದಪ್ಪ ಇದೆ, ಈ ಸೈಡು ದಪ್ಪ ಇದೆ, ಪಿನ್ ಹೋಗಲ್ಲ, ಹೆಂಗ್ ಮುಟ್ಕೊಳ್ಳೋದು ಅನ್ನೋದು ಯಾರಿಗಾದ್ರೂ ಇದು ಹಿಂಗೆ ಹಿಂಗೆ ಬೆಂಡ್ ಮಾಡ್ಕೋಬಹುದು. ನಿಮ್ಮ ಇದಕ್ಕೋಸ್ಕರ ಯು ಕ್ಯಾನ್ ಬೆಂಡ್ ಲೈಕ್ ದಿಸ್ ಜಸ್ಟ್ ಟು ಕ್ರಿಯೇಟ್ ದಟ್ ಆರ್ಚ್ ತರ. ಓಕೆ, ಆರ್ಚ್ ತರ ಆಯ್ತು. ನಿಮ್ಮ ಏನು ಕೂದಲಿಗೆ ಅಥವಾ ಏನು ನೀವು ಮಾಡ್ಕೋತಿರಲ್ಲ, ದಿಸ್ ಇಸ್ ದ ಸ್ಮಾಲ್ ಆರ್ಚ್ ಆಫ್ಟರ್ ಡೂಯಿಂಗ್ ಇಟ್. ಅದು ಸ್ಟ್ರೇಟ್ ಆಗಿ ತೋರಿಸು. ಎಸ್, ಹಂಗೆ ಇಟ್ಕೊ ಒಂದು ನಿಮಿಷ. ಯಾ, ಥ್ಯಾಂಕ್ ಯು. ಸಾಕು. ಅಂಡ್ ಇದು ಈ ತರ ಆರ್ಚ್ ತರ ಬರುತ್ತೆ. ಬ್ಯೂಟಿಫುಲ್ ಆಗಿದೆ. ಅಂಡ್ ಇದನ್ನ ನೀವು ನಿಮ್ಮ ಏನದು ಗಂಟ್ ಕಟ್ಕೋತಿರಲ್ಲ ಅವರಿಗೆ ಇದು ತುಂಬಾ ನೀಟಾಗಿ ಕುತ್ಕೊಳ್ಳುತ್ತೆ ಅಂತ ಅನ್ಕೋತೀನಿ. ಗಂಟ್ ಹಾಕೊಳ್ಳೋರಿಗೆ ಇದನ್ನ ಗಂಟ್ ಹಾಕೊಂಡಾಗ ನೀವು ಹೆಂಗೆ ಇದನ್ನ ಪಿನ್ ಮಾಡ್ಕೊಬೇಕು ಅನ್ನೋದನ್ನ ಕೂಡ ಹೇಳ್ಕೊಡ್ತೀನಿ. ಬರೀ ಇದಿಷ್ಟು ಮಾಡ್ಕೊಳ್ಳೋದು ಹೇಳ್ಕೊಟ್ರಿ, ನಾವ್ ಹೆಂಗೆ ಇದನ್ನ ಪಿನ್ ಮಾಡ್ಕೊಳ್ಳೋದು ಅಂತ ಕೂಡ ಹೇಳ್ಬೋದು. ಅದನ್ನು ಕೂಡ ನಾನು ಹೇಳ್ತೀನಿ. ಇಲ್ಲಿ ಏನು ಜಾಗ ಇದೆ ಅಲ್ಲ, ದಿಸ್ ಪಾರ್ಟ್, ದಿಸ್ ಎಕ್ಸ್ಟೆಂಡೆಡ್ ಪಾರ್ಟ್, ಇಲ್ಲಿ ಯು ಪಿನ್ಗಳನ್ನ ಹಾಕೊಳ್ಳಿ. ಫಸ್ಟೇ ಯು ಪಿನ್ಗಳನ್ನ ಚುಚ್ಕೊಳ್ಳಿ. ಈ ಜಾಗ ಇರುತ್ತಲ್ಲ, ಇಲ್ಲಿ ಹಿಂಗೆ ಯು ಪಿನ್ನ ಹಾಕೊಂಡು ಹಿಂಗೆ ಮೇಲಕ್ಕೆ ಇಟ್ಕೊಳ್ಳಿ. 3 ಸೈಡಲ್ಲಿ ನೀವು ಯು ಪಿನ್ನ ಹಾಕೊಂಡ್ರೆ ನಿಮಗೆ ಅದನ್ನ ನೀಟಾಗಿ ಹಿಂಗೆ ಕೂರಿಸ್ಕೊಳ್ಳೋಕೆ ಈಸಿ ಆಗುತ್ತೆ. ಓಕೆ, ಹಿಂಗೂ ಬೇಕು ಅಂತಂದ್ರೆ ಅದು ಹಿಂಗೆ 4 ಪಿನ್ ಇರೋ ಥರದ್ದು ಒಂದು ಕ್ಲಿಪ್ ಥರ ಬರುತ್ತೆ, ಹಿಂಗೆ ಚುಚ್ಕೊಳ್ಳೋದು. ಇಲ್ಲಿ ಸುತ್ಕೋಬೇಕಾದ್ರೇನೆ ಅದನ್ನ ಹಿಂಗೆ ಮಧ್ಯದಲ್ಲಿ ಇಟ್ಕೊಂಡು ಅದನ್ನು ಸೇರಿಸಿ ಹಿಂಗೆ ಒಂದ್ಸತಿ ಮಧ್ಯದಲ್ಲಿ ಬಂದಾಗ ಹಿಂಗೆ ಸುತ್ಕೊಂಡ್ಬಿಡಿ. ಅವಾಗ ಇಲ್ಲಿ ಒಂದು ಏನಾಗುತ್ತೆ, ಹಿಂಗೆ ನಿಮಗೆ ಹಿಂಗೆ ಕಡ್ಡಿ ಥರ ಬರುತ್ತೆ, 4 ಹಿಂಗೆ ಕಡ್ಡಿ ಥರ ಬರುತ್ತೆ ಹಿಂಗೆ. ಅದನ್ನೇನು ಮಾಡಿ ನೀಟಾಗಿ ಹಿಂಗೆ ಕೂದಲು ಒಳಗೆ ಹಿಂಗೆ ಚುಚ್ಕೊಂಡಿದ ತಕ್ಷಣ ಇದು ನೀಟಾಗಿ ಹೋಗುತ್ತೆ. ಇದಕ್ಕೆ ಅವಾಗ ಏನು ಬೇಕಾಗಲ್ಲ. ಅವಾಗ ಇದನ್ನೇನು ಈ ಸೈಡ್ದು ಏನು ಮಾಡಬೇಕು, ಈ ಕಡೆ ಒಂದು ದಾರ ಕಟ್ಬಿಟ್ಟು ಹಿಂಗೆ ಕೆಳಗಡೆ ಇಲ್ಲಿ ಹಿಂಗೆ ನೀವು ದಾರ ಕಟ್ಕೊಂಡ್ಬಿಟ್ರೆ ದಿಂಡಿಗೆ ತುಂಬ ಈಸಿಯಾಗಿ ಮುಟ್ಕೋಬೋದು. ಓಕೆ, ಯಾರಿಗಾದ್ರೂ ಏನಾದರೂ ಡೌಟ್ ಇದ್ರೆ ಪ್ಲೀಸ್ ಕೇಳಿ. I will really clear all the doubts. ಸೊ ಯಾರಿಗಾದ್ರೂ ಏನಾದ್ರು ಡೌಟ್ ಇತ್ತು ಅಂದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಕೇಳಿಪ್ಪ. ಎಸ್, ಹ್ಯಾಂಡ್ನ ರೈಸ್ ಮಾಡ್ಕೊಳ್ಳಿ, ಮ್ಯಾಮು ನಿಮಗೆ ಹೇಳ್ತಾರೆ. ಅವರು ಅನ್ಮ್ಯೂಟ್ ಮಾಡ್ಕೊಳಕ್ ಶುರು ಮಾಡಿ, ದೆನ್ ಸ್ಪೀಕ್. ಎಲ್ಲರೂ ಫಸ್ಟ್ ಹ್ಯಾಂಡ್ ರೈಸ್ ಮಾಡಿ, ದೆನ್ ಒಬ್ರೊಬ್ರೆ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮ್ಯಾಮ್ ಯಾರ ಹೆಸರು ಹೇಳ್ತಾರೋ ಅವ್ರ ಹೆಸರು ಅನ್ಮ್ಯೂಟ್ ಮಾಡ್ಕೊಂಡು ಪ್ಲೀಸ್ ಮಾತಾಡಿ. రష్మి మీరు అన్మ్యూట్ చేయాలనా? ఓకే. శృతి అన్మ్యూట్ చేసుకోండా. హాయ్ సౌజన్య గారు, చాలా బాగా వచ్చింది. నాకు స్టార్టింగ్ మాత్రం ఒకసారి ఎక్స్ప్లెయిన్ చేస్తారా? కొందరు లైట్ గా జాయిన్ అయ్యారు దానికి. డోంట్ మైండ్. ಓಕೆ, ದಿಸ್ ಇಸ್ ದ ಸ್ಟೆಮ್. ಇದು ಬನಾನಾ ಸ್ಟೆಮ್ಮು ಏನು ಒಣಗೋಗಿರೋದಿರುತ್ತಲ್ಲ ಮಧ್ಯದಲ್ಲಿ, ಎಳೆದು ಬನಾನಾ ಸ್ಟೆಮ್ಮು ಮಧ್ಯದಲ್ಲಿ ಇರುತ್ತಲ್ಲ, ಬಾಳೆಕಂದು ಇರುತ್ತಲ್ಲ ಆ ಪಾರ್ಟ್ ಇದು ಒಣಗೋಗಿರೋದು. ಆಯ್ತಾ? ಇದು ಸಿಕ್ಕಿಲ್ಲ ಅಂತಂದ್ರೆ ಯು ಹ್ಯಾವ್ ದಿಸ್ ಆಪ್ಷನ್, ಸ್ಯಾಟಿನ್.
ದಪ್ಪ ಓಕೆ. ಸ್ಯಾಟಿನ್ ತಗೊಂಡು ಹ್ಮ್ ಎರಡೆರಡು ಎಳೆ ಮಾಡ್ಕೊಂಡು ಜಡೆ ಹ್ಮ್ ಎಣ್ಕೊಳ್ಳಿ. ನಿಮಗೆ ಎಷ್ಟು ಓಕೆ. ಉದ್ದ ಬೇಕು, ಎಷ್ಟು ಲೆಂತ್ ಬೇಕು, ಸ್ವಲ್ಪ ಇಷ್ಟು ದಪ್ಪ ಬರೋ ತರ ಏನಾದ್ರೂ ಒಂದು ಬೇಸ್ ಮಾಡ್ಕೊಳ್ಳಿ, ವಿಚ್ ಇಸ್ ಫ್ಲೆಕ್ಸಿಬಲ್ ಆಲ್ಸೋ. ಓಕೆ. ಇದನ್ನ ಯಾಕೆ ನಾನು ಫಸ್ಟೇ ಸಜೆಸ್ಟ್ ಮಾಡಲಿಲ್ಲ ಅಂತಂದ್ರೆ, ಇದು ಕೂಡ ಡಿಸ್ಪೋಸಬಲ್ ಅಲ್ಲ ಇದು. ಕರೆಕ್ಟ್. ದಿಸ್ ಇಸ್ ಡಿಸ್ಪೋಸಬಲ್. ಯು ಕ್ಯಾನ್ ಥ್ರೋ ಆಸ್ ಇಟ್ ಈಸ್. ಇಫ್ ಯು ಹ್ಮ್ ಡೋಂಟ್ ಯೂಸ್ ದಿಸ್ ಆರ್ಟಿಫಿಷಿಯಲ್ ಆಲ್ಸೋ, ಅದು ಏನ್ ಬೇಬಿ ಬಟ್ಸ್ ಅಂತ ಬರುತ್ತೆ ಅಲ್ಲ, ಅದನ್ನ ಯೂಸ್ ಮಾಡ್ಕೊಂಡ್ರೆ ಇಟ್ ಇಸ್ ಕಂಪ್ಲೀಟ್ಲಿ ಡಿಸ್ಪೋಸಬಲ್. ಹ್ಮ್ ಹ್ಮ್ ಸೊ ಇದು ಸಿಕ್ಲಿಲ್ಲ, ನಮಗೆ ಇದು ಬೇಕು ಇವಾಗ ಅರ್ಜೆಂಟ್ ಆಗಿ ಅಂತಂದ್ರೆ, ನಿಮ್ಮ ಮನೆಯಲ್ಲಿ ಸ್ಯಾಟಿನ್ ಇತ್ತು ಅಂತಂದ್ರೆ ಈ ತರ ದಪ್ಪಕ್ಕೆ ಒಂದು ಬೇಸ್ ರೆಡಿ ಮಾಡ್ಕೊಳ್ಳಿ, ಜಡೆ ಓಕೆ. ಎಣ್ಕೊಂಡು. ದೆನ್ ಸ್ಟಾರ್ಟ್ ಡೂಯಿಂಗ್ ದಿಸ್ ದ ಸೇಮ್ ಥಿಂಗ್. ಇಲ್ಲಿ ಏನ್ ಸುತ್ತಿದೀನಲ್ಲ ಹ್ಮ್ ಇದೇ ತರ ಅದಕ್ಕೆ ಸುತ್ತಿ. ಓಕೆ. ಸೊ ಅದು ಅದು ರೆಗ್ಯುಲರ್ ಕಾಟನ್ ಥ್ರೆಡ್ ಅಲ್ವಾ ನೀವು ಯೂಸ್ ಮಾಡಿದ್ದು, ಇಲ್ಲ ಸಿಲ್ಕ್ ಥ್ರೆಡ್? ಎಸ್ ಎಸ್, ರೆಗ್ಯುಲರ್ ಕಾಟನ್ ಥ್ರೆಡ್. ಇವಾಗ ಏನ್ ಸಣ್ಣದಾಗಿ ಬಟ್ಟೆ ಹೊಲಿಯಕ್ ನಾವು ಯೂಸ್ ಹಾ. ಮಾಡ್ತೀವಿ, ಸೇಮ್ ಥಿಂಗ್. ದಿಸ್ ಓಕೆ. ಇಸ್ ದ ಬೆಸ್ಟ್ ಥಿಂಗ್. ವೈ ಇಟ್ ಇಸ್ ಯೂಸ್ಡ್ ಅಂತಂದ್ರೆ, ಇಲ್ಲಿ ಹಿಂದೆ ದಪ್ಪ ಬಲ್ಕಿಯಾಗಿ ಆಗಲ್ಲ ಅನ್ನೋ ಒಂದೇ ಕಾರಣ. ರೈಟ್. ಯೂಸ್ ದ ಸೇಮ್ ಕಲರ್. ಇದನ್ನ ಜಾಸ್ತಿ ನಿಮ್ಮ ಹೇರ್ ಕಲರ್ಗೆ ಮ್ಯಾಚ್ ಮಾಡ್ಕೊಳ್ಳೋ ತರ ತಗೊಳ್ಳಿ. ಬಿಕಾಸ್ ನಿಮಗೆ ಇಲ್ಲೆಲ್ಲ ನಮಗೆ ಕಾಣ್ಬೇಕು ಅನ್ನೋ ಕಾರಣಕ್ಕೆ ನಾನು ಈ ಕಲರ್ ಯೂಸ್ ಮಾಡಿದ್ದೀನಿ, ಈ ಥ್ರೆಡ್ನ ಯೂಸ್ ಮಾಡಿದ್ದೀನಿ. ಬಿಕಾಸ್ ನಿಮಗೆ ಪ್ರತಿ ಒಂದು ನಾಟ್ ಆಗಲಿ ಸುತ್ತದಾಗ್ಲಿ ಕಾಣ್ಬೇಕು ಅನ್ನೋ ಕಾರಣಕ್ಕೆ ನಾನು ತಗೊಂಡಿದ್ದೀನಿ. ಹ್ಮ್ ಯು ಕ್ಯಾನ್ ಯೂಸ್ ಬ್ಲ್ಯಾಕ್ ಕಲರ್ ಥ್ರೆಡ್ ಆ್ಯಂಡ್ ಯು ಕ್ಯಾನ್ ಯೂಸ್ ದ ಬ್ಲ್ಯಾಕ್ ಸ್ಯಾಟಿನ್. ಓಕೆ. ಸೊ ನಿಮ್ಮ ಕೂದಲಲ್ಲಿ ಅದು ಏನು ಬೇಸ್ ಇದೆಯಲ್ಲ ಅದು ಕಾಣಲ್ಲ. ಓಕೆ. ಓಕೆ. ದಟ್ ವಿಲ್ ಗೋ ಇನ್ ಟು ದಿಸ್. ನಾನು ಹೆಂಗಿದ್ರು ಇದನ್ನ ಎಲ್ಲರಿಗೂ ಹೇಳಬೇಕಿತ್ತು, ಬಟ್ ನೀವು ಕೇಳಿದ್ರಿ ಅಂತ ಇಟ್ ಜಸ್ಟ್ ಕೇಮ್ ಔಟ್. ಸ್ಯಾಟಿನಲ್ಲಿ ಹಿಂಗೆ ನೀವು ಬ್ರೇಡ್ ಮಾಡ್ಕೊಳಕ್ಕೆ ಎಲ್ಲರಿಗೂ ಬರುತ್ತೆ ಅಲ್ಲ, ಲಾಸ್ಟಲ್ಲಿ ಒಂದಿಷ್ಟು ಅಗಲ ಬಿಟ್ಕೊಂಡು ಎಲ್ಲದು ನಾಟ್ ಹಾಕಿ ಮತ್ತೆ ಬ್ರೇಡ್ ಮಾಡ್ಕೊಂಡು ಸ್ಟಾರ್ಟ್ ಡೂಯಿಂಗ್ ದ ಸೇಮ್ ಥಿಂಗ್. ಇವಾಗ ಸ್ಟಾರ್ಟಿಂಗ್ ಅಲ್ಲಿ ನಿಮ್ದು ಏನಾದರೂ ಡೌಟ್ ಇದೆ, ಸ್ಟಾರ್ಟಿಂಗ್ ಸುತ್ತೋದೇನಾದರೂ? That I'll connect with you later. It's okay. ಯಾ ಶೋರ್. ಇದು Thank you so much. ಇದು ಸ್ಯಾಟಿನ್ ಅಲ್ಲಿ ಒಂದ್ಸಲ ತೋರಿಸ್ತೀರಾ ಅದು ಯಾವ ತರ ರೆಡಿ ಮಾಡ್ಕೋಬೇಕು ಸ್ಯಾಟಿನ್ ಟೇಪ್? ಓಕೆ, ಐ ಜಸ್ಟ್ ಡೂ ಇಟ್. ಅದಕ್ಕೂ ಒಂದ್ ಸ್ವಲ್ಪ ಮಾಡ್ಬಿಡಿ, ಒಂದು 4-5 ಫ್ಲಾಸ್ ಮಾಡಿ, ಅವಾಗ ಗೊತ್ತಾಗುತ್ತೆ ಆಗತ್ತೆ. ದಿಸ್ ಇಸ್ ದ ಸ್ಯಾಟಿನ್. ನಿಮ್ಗೆ ಒಂದಷ್ಟು ನಾನೊಂದು ಚಿಕ್ಕದಾಗಿ ಅಳತೆ ತಗೋತೀನಿ, ಅಟ್ಲೀಸ್ಟ್ ಒಂದು ಇದ್ರ ಥರ. ಬಿಕಾಸ್ ಒಂದೊಂದು ಸ್ಟ್ರ್ಯಾಂಗ್ಗೆ ಯು ನೀಡ್ ಟು, ಅದು ದಪ್ಪ ಬರೋದಕ್ಕೆ. ಓಕೆ, ಯು ಟೇಕ್ 2 ಥಿಂಗ್ಸ್, 2 6 ತಗೋಬೇಕಾಗತ್ತೆ. ನಾನು ಫಾಸ್ಟಾಗಿ ಮಾಡ್ಕೋತೀನಿ. ಸ್ಕ್ರೀನ್ನಲ್ಲಿ ಎಷ್ಟು ಕಾಣಿಸ್ತಾ ಇದೆಯೋ ಇಟ್ಸ್ ಫೈನ್ ಅಂತ ಅನ್ಕೋತೀನಿ, ಬರೀ ಕಟ್ಟಿಂಗಿಗೆ ಅಷ್ಟೇ. ಎಸ್ ಸರ್, 6 ನಾನು ಕಟ್ ಮಾಡ್ಕೊಂಡಿದ್ದೀನಿ, 3 ಕಟ್ ಮಾಡ್ಕೊಂಡಿದ್ದೀನಿ, ಫೋಲ್ಡ್ ಮಾಡಿಕೊಂಡು 6 ಆಗಿದೆ. ಸೊ ಎನಿಥಿಂಗ್ ಲೈಕ್ ಇಲ್ಲಿ ಒಂದು ದಾರನೋ ಗಂಟೋ ಹಾಕೊಳ್ಳಿ. ಓಕೆ, ನಾನು ಇವಾಗ ದಾರನೇ ಕಟ್ಕೋತೀನಿ. ಓಕೆನಾ, ದಾರ ಕಟ್ಕೋತೀನಿ. ಆ್ಯಂಡ್ ಎಲ್ ಸ್ಟಾರ್ಟ್. ಮ್ಯಾಮ್ ನೀವು ಕೇಳಿದ್ರಲ್ಲ ಅದು ಸ್ಟಾರ್ಟಿಂಗ್ದು ಗೊತ್ತಾಗಿಲ್ಲ ಅಂತ, ಇವಾಗ ನೋಡ್ಕೊಳ್ಳಿ ಮ್ಯಾಮ್. ಇದು Yeah, ಅದು yeah. ಎಲ್ಲ ಸೇಮೇ ಇದೆ. Okay. Okay. ಸ್ವಲ್ಪ ಲೂಸ್ ಆಗೇ ಕಟ್ಕೊಳ್ಳಿ, ತುಂಬಾ ಟೈಟಾಗಿ ಕಟ್ಕೋಬೇಡಿ, ಅವಾಗ ಸ್ವಲ್ಪ ದಪ್ಪಕ್ಕೆ ಬರುತ್ತೆ ಅನ್ನೋದಷ್ಟೇ. ಓಕೆ, ಸೊ ಇದು ಬ್ಲ್ಯಾಕ್ ಕಲರಲ್ಲಿ ತಗೊಂಡಾಗ ನಿಮ್ಮ ಕೂದಲಲ್ಲಿ ಎದ್ದು ಕಾಣಲ್ಲ. ಬೇಸ್ ಏನು ಕಾಣದೇ ಇರೋದ್ರಿಂದ ಬರೀ ಫ್ಲವರ್ ಅಷ್ಟೇ ಕಾಣ್ತಾ ಇರುತ್ತೆ. ನಾನೇ ಗ್ರೀನ್ ಕಲರ್ ಇದೆಲ್ಲ ತಗೊಂಡಿದ್ದೀನಿ ಅಂದ್ರೆ ನಿಮಗೆ ನೀಟಾಗೆ ಕ್ಲಾರಿಟಿ ಸಿಗ್ಲಿ ಅನ್ನೋ ಕಾರಣಕ್ಕೆ ನಾನು ಈ ಕಲರ್ ತಗೊಂಡಿದ್ದೀನಿ. ಯು ಕ್ಯಾನ್ ಗೋ ವಿತ್ ದ ಕಲರ್ಸ್ ದಟ್ ಯು ಹ್ಯಾವ್. ಬಟ್ ಜಡೆಗೆ ಹಾಕೊಳ್ಳೋಕ್ಕೆ ಸ್ಯಾಟಿನೇ ಈಸಿ ಅಲ್ವಾ?
ಇಲ್ಲ, ಇವನ್ or ದಟ್ that ಇಸ್ one? ಈಸಿ. Okay. ಎನಿಥಿಂಗ್ ಇಸ್ ಈಸಿ. ನಾನು ಅದನ್ನ ಹೇಳದ್ನಲ್ಲ ಯಾವ ತರ ಪಿನ್ ಅದಕ್ಕೆ ಹಾಕೋಬೇಕು ಹಾ ಅಂತ. ಹಾ. ಸೊ ಆ ತರ ಪಿನ್ ಹಾಕೊಂಡ್ರೆ ಎನಿಥಿಂಗ್ ಇಸ್ ಫೈನ್. ಯಾರನ್ನಾರು ನೀವು ಇವ್ರನ್ನ ಕರ್ಸಿದ್ರೆ, ಹೇರ್ ಸ್ಟೈಲಿಸ್ಟ್ ಅವ್ರನ್ನ ಕರ್ಸಿದ್ರೆ, ದೇ ವಿಲ್ ನೋ ಹೌ ಟು ಡೂ ಇಟ್, ಹೌ ಟು ಪಿನ್ ಇಟ್. ಅವ್ರು ಎಲ್ಲಾ ತರನು ಪಿನ್ ಮಾಡಿರ್ತಾರೆ, ಎಲ್ಲಾ ತರನು ಅವ್ರಿಗೆ ಗೊತ್ತಿರುತ್ತೆ. Okay. ಸೊ ದೇ ವೋಂಟ್ ಬಿ ಹ್ಯಾವಿಂಗ್ ಪ್ರಾಬ್ಲಮ್. ನೀವೇ ಮಾಡ್ಕೊಳ್ಳೋದ್ರಿಂದ ಅವಾಗ ಹೆಂಗ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಐ ಹ್ಯಾವ್ ಟಾಟ್ ಯು. ಇಫ್ ಇನ್ನೊಂದ್ಸತಿ ಗೊತ್ತಾಗಿಲ್ಲ ಅಂತಂದ್ರೆ ಐ ಗೆಟ್ ಮೈ ಪಿನ್ಸ್, ಐ ಜಸ್ಟ್ ಶೋ ಯು ಹೌ ಟು ಡೂ ಇಟ್. Shall I get my pins and show it? ಸ್ಯಾಟಿನ್ ಬದಲು ಉಲ್ಲನ್ ಹಾಕೋಬೋದಾ? ಉಲ್ಲನ್ ಮೇಡಮ್ ತುಂಬಾನೇ ತಗೋಬೇಕಾಗುತ್ತೆ. ಯು ನೀಡ್ ಮೋರ್ ಥಿಂಗ್. ಸ್ಪೇಸ್ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ ಅಂದ್ರೆ, ಲೈಕ್ ಅದ್ರಲ್ಲಿ ಜಾಸ್ತಿ ಬೇಕಾಗುತ್ತೆ. ಓಕೆ. ಈ ತರ ಅಟ್ಲೀಸ್ಟ್ ಇಷ್ಟು ಬೇಸ್ ಆದ್ರೂ ನಮಗೆ ಬೇಕಾಗುತ್ತೆ. ಇವನ್ ಇದು ತೆಳ್ಳಗೆ ಆಯ್ತು, ಇನ್ನೂ ಸ್ವಲ್ಪ ದಪ್ಪಕ್ಕೆ ಮಾಡ್ಕೊಳ್ಳಿ. ಓಕೆ, ಇದು ತೆಳ್ಳಗೆ ಆಯ್ತು. ನನ್ನ ಪ್ರಕಾರ, ನನಗೆ ಇವಾಗ ಬೇಕಾಗಿರೋ ಪ್ರಕಾರ ನನ್ಗೆ ಇದು ತೆಳ್ಳಗೆ ಆಯ್ತು. ಬಟ್ ಸ್ಟಿಲ್ ಇವಾಗ ಟೈಮ್ ಇರೋದ್ರಿಂದ ನಾನು ಇದಕ್ಕೆ ತೋರಿಸ್ತೀನಿ. ಚಿಕ್ಕದಾಗುತ್ತೆ ಇವಾಗ, ಇಷ್ಟು ಬಲ್ಕಿಯಾಗಿ ಬರಲ್ಲ. ಬೇಸ್ ಎಷ್ಟು ಬಲ್ಕಿಯಾಗಿರುತ್ತೋ ನಿಮಗೆ ಇದು ಅಷ್ಟೇ ಬಲ್ಕಿಯಾಗಿ ಕಾಣುತ್ತೆ. ಇದು ಬಲ್ಕಿಯಾಗಿ ಇದ್ದಿದ್ದಕ್ಕೆ ನಿಮ್ಗೆ ಇಷ್ಟು ಅಗಲ ಕಾಣಿಸ್ತಾ ಇದೆ. ನಾನು ಇದು ಚಿಕ್ಕದ್ರಲ್ಲಿ ತೋರಿಸ್ತೀನಿ ಹೌ ಇಟ್ ವಿಲ್ ಬಿ ದೇರ್ ಅಂತ. ಇವಾಗ ನೀವು ದೇವ್ರಿಗೆಲ್ಲ ಮಾಡ್ಕೋಬೇಕಾದ್ರೆ ಅಷ್ಟು ಬಲ್ಕಿಯಾಗಿ ಅಗತ್ಯ ಇರಲ್ಲ. ಈ ತರ ಸಣ್ಣದಕ್ಕೆ ಮಾಡ್ಕೊಂಡ್ರೆ ಆಯ್ತು. ಶಲ್ ಐ ಶೋ ಒನ್ ಆರ್ ಶಲ್ ಐ ಶೋ ದ ಸೇಮ್ ಥಿಂಗ್? ಅವ್ರೆ, ಇದು ನೀವು ಗರ್ಕೆ ಹಾಕ್ಬೋದು ಅಂದ್ರಲ್ಲ, ಅದು ಎಷ್ಟು ಹಾಕ್ಬೇಕು ಅಂತ. ನಾನು ಮನೇಲಿರೋ ಹೂವಲ್ಲಿ ಟ್ರೈ ಮಾಡಿದೀನಿ. ಓಕೆ, ಅದು ಗರ್ಕೆ ಹಾಕ್ಬೇಕಾದ್ರೆ ಎಷ್ಟು ಹಾಕ್ಬೇಕಾಗ್ಬೋದು? ಸುಮ್ಮನೆ Green. ಹ್ಯಾಂಡ್ಫುಲ್ ಅಷ್ಟೇ ಚೂರ್ ಕಾಣಲ್ಲ ಅಲ್ವಾ? ಕಾಣೋದಕ್ಕಷ್ಟೇ, ಒಂಚೂರು ಪಾಪ್ ಆಫ್ ಕಲರ್ಸ್ಗಷ್ಟೇ ಅದು. ಐ ಹ್ಯಾವ್ ಟ್ರೈಡ್ ಇಟ್. ದೆನ್ ಯು ಹ್ಯಾವ್ ಟು ಟ್ರಿಮ್ ಇಟ್. ಗರ್ಕೆ ಅಂದಾಗ ಸ್ವಲ್ಪ ಜಾಸ್ತಿನೇ ಹಿಂಗೆ ಉದ್ದ ಉದ್ದ ಬಂದಿರುತ್ತೆ. ಅದೇ ಟ್ರಿಮ್ ಇಟ್. ಹೌದು. ಇವಾಗ ಇದಕ್ಕೆ ಹಿಂಗೆ ಡಬಲ್ ತೋರಿಸ್ಲಾ, ಸಿಂಗಲ್ ತೋರಿಸ್ಲಾ? ಡಬಲ್ ತೋರ್ಸ. ಡಬಲ್ಲೇ ತೋರಿಸಿ. ಡಬಲ್ಲೇ ತೋರಿಸ್ಲಾ? ಎಲ್ಲರೂ ಇವಾಗ ಯಾರು ಮೆಸೇಜೇ ಮಾಡ್ತಾ ಇಲ್ಲ. ಎಲ್ಲ ಮೆಸೇಜ್ ಮಾಡೋದು ನಿಲ್ಸ್ಬಿಟ್ಟಿದ್ದೀರಾ? ಓಕೆ, ಐ ಸ್ಟಾರ್ಟ್ ವಿತ್ ದ ಡಬಲ್ ಒನ್ ಓನ್ಲಿ. ಸಿಂಗಲ್ ಇಟ್ರು ಇದೇ ಮೆಥಡ್ ಅಲ್ಲ ಮೇಡಮ್? ಹಾ, ಸಿಂಗಲ್ ಇಟ್ರೆ ಸೇಮ್ ಹಿಂಗೆ ಒಂದೇ 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 ಇಟ್ಕೊಂಡು ಹೋಗೋದು, ಲೈಕ್ ದಿಸ್. ಸುಮ್ಮನೆ ಇಟ್ಟು ತೋರಿಸ್ತೀನಿ. ಯು ಜಸ್ಟ್ ಹ್ಯಾವ್ ಟು ಟೈ ಇಟ್ ಅಷ್ಟೇ. ಆನ್ಲೈನ್ ಕ್ಲಾಸ್ ಜಡೆ ಮಾಡೋದು ಕಟ್ಟಿಲ್ಲ, ಅದಕ್ಕೆ ಅದು ಹಂಗೆ ಕಾಣಿಸ್ತಾ ಇದೆ, ಬಿಟ್ಕೋತಾ ಇದೆ ಅದು. ಸಿಂಗಲ್ ಹಾಕೊಂಡು ಹೋದ್ರೆ ಈ ತರ ಆಗುತ್ತೆ. ಸಿಂಗಲ್ ಬಂದ್ರೆ ಈ ತರ ಬರುತ್ತೆ ನಿಮ್ಗೆ. ಚೋಟಾಸ ಯಾರಿಗಾದ್ರೂ ಸಿಂಪಲ್ ಆಗ್ಬೇಕು, ನನಗೆ ತುಂಬಾ ಈ ತರ ಇಷ್ಟೊಂದು ಗ್ರ್ಯಾಂಡ್ ಆಗಿ ಬೇಡ, ಚಿಕ್ಕದಾಗಿ ಮಾಡ್ಕೊಡಿ ಅಂತ ಹೇಳ್ತಾರೆ. ಸೊ ಅವರಿಗೆ ಈ ತರ ಸಣ್ಣದ್ ಮಾಡ್ಕೊಡ್ಬೋದು. ಸೊ ಇವಾಗ ಹೇಳಿ, ಒಂದ್ ಮಾಡ್ಲಾ ಡಬಲ್ದ್ ಮಾಡ್ಲಾ? ಎರಡೂ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಐ ಥಿಂಕ್ ಈಗ ಬೇಸಿಕ್ ಟೆಕ್ನಿಕ್ ಅದೇ ಅಲ್ವಾ, ಹೆಂಗ್ ಮಾಡಿದ್ರೇನು ಕಟ್ಟದೇ ಅಲ್ವಾ? ಸೊ ಸ್ಟಾರ್ಟಿಂಗ್ ಒಂದ್ ತೋರಿಸ್ಬಿಡಿ, ಅದು ಸ್ಟಾರ್ಟಿಂಗ್ ಮಾತ್ರ. ಹಾ, ಒಂದು ಮಾಡೋದ್ ತೋರ್ಸಿದ್ರೆ ಸಿಂಗಲ್ ತೋರಿಸ್ತೀನಿ ಹೌ ಇಟ್ ಲುಕ್ಸ್ ಅಂತ. ನಿಮಗೆ ಬೋತ್ ಎರಡು ಪಕ್ಕದಲ್ಲಿ ಇಟ್ಟಾಗ ನಿಮಗೆ ಎರಡು ನೀಟಾಗಿ ಗೊತ್ತಾಗುತ್ತೆ. ಇವಾಗ ಇದನ್ನ ಬ್ರೈಡ್ ಮಾಡ್ಕೊಡ್ಬೋದು ನೀವು, ಇದನ್ನ ಬ್ರೈಡ್ ಅವ್ರ ಅಮ್ಮಂಗ್ ಮಾಡ್ಕೊಡ್ಬೋದು. ಇಫ್ ಯು ವಾಂಟ್ ಟು ಸ್ಟಾರ್ಟ್ ಆಸ್ ಅ ಬಿಸ್ನೆಸ್, ಅವ್ರ ಯಾರಿಗಾರು ಮಾಡ್ಕೊಡ್ಬೇಕು ಅಂತ ಇದ್ರೆ, ಇದು ಬ್ರೈಡ್ ಅವ್ರ ಅಮ್ಮಂಗ್ ಆಗುತ್ತೆ, ಇದು ಬ್ರೈಡಿಗೆ ಆಗುತ್ತೆ. ಸೊ ಯು ಕ್ಯಾನ್ ಡೂ ಲೈಕ್ ದಟ್. ಸೊ ನಾನು ಇದನ್ನೇ ಸ್ಟಾರ್ಟ್ ಮಾಡ್ತೀನಿ, ಸಿಂಗಲ್ದೇ ಮಾಡ್ಕೊಡ್ತೀನಿ, ಆಯ್ತಾ? ಸ್ವಲ್ಪ ಕ್ರಾಸ್ ಆಗಿ ಇಟ್ಕೊಂಡೇ ಟೈ ಮಾಡ್ಕೊಂಡು ಹೋಗಿ. ಯಾವ ಕಡೆ ಮೇಲಿಗಿರುತ್ತೆ ಅಲ್ವಾ, ಯಾವ್ದು ಮೇಲಿರುತ್ತೆ ಅಲ್ವಾ ಅದನ್ನ ಜಡೆಗೆ ಮೇಲಕ್ಕೆ ತಗೊಳ್ಳಿ. ಯಾವ್ದು ಕಮ್ಮಿ ಇರುತ್ತಲ್ಲ ಅದನ್ನ ಜಡೆ ಒಳಗಡೆ ಹಾಕೊಳಕ್ ಟ್ರೈ ಮಾಡಿ. ಸೊ ಸ್ವಲ್ಪ ಕ್ರಾಸ್ ಆಗಿ ಇಟ್ಕೊಳ್ಳಿ. ಯಾರೋ ಅನ್ಮ್ಯೂಟ್ ಮಾಡ್ಕೊಂಡಿಲ್ಲ ಅನ್ಸುತ್ತೆ. somebody is speaking. ಅನ್ಮ್ಯೂಟ್ ಮಾಡ್ಕೊಂಡ್ರಾ? ವಿನುತಾ ಆರ್ ಗೋಪಾಲ್ ಮ್ಯೂಟ್ ಮಾಡ್ಕೋಬೇಕು ಅನ್ಸುತ್ತೆ. ಓಕೆ, ಐ ವಿಲ್ ಸ್ಟಾರ್ಟ್ ವಿತ್ ದ ಸಿಂಗಲ್ ಒನ್.
ಸ್ವಲ್ಪ ಕ್ರಾಸ್ ಆಗಿ ಇಟ್ಕೊಂಡೇ ಮಾಡ್ಕೊಳ್ತಾ ಹೋಗಿ ಇದನ್ನ, ಬಿಕಾಸ್ ಹಿಂಗ್ ಸ್ಟ್ರೈಟ್ ಆಗಿ ಇಟ್ಕೊಂಡ್ರೆ ಅದು ಕೂರ್ಸ್ಕೊಳಕ್ ಕಷ್ಟ ಆಗುತ್ತೆ ನಿಮಗೆ ಜಡೆಗೆ. ಸ್ವಲ್ಪ ಸೈಡ್ಗೆ, ಸ್ವಲ್ಪ ಟಿಲ್ಟೆಡ್. ಓಕೆ, ನಾನು ಇಟ್ಟು ತೋರಿಸ್ಬೇಕಾದ್ರೆ ಐ ಜಸ್ಟ್ ಶೋಡ್ ಇಟ್ ಹೌ ಇಟ್ ವಿಲ್ ಕಮ್ ಅಂತ. ಬಟ್ ಮಾಡಬೇಕಾದ್ರೆ ಸ್ವಲ್ಪ ಹಿಂಗೆ ಕ್ರಾಸ್ ಆಗಿ ಇಟ್ಕೊಬೇಕಾಗುತ್ತೆ. ಗೊತ್ತಾಗ್ತದೆ ಅಲ್ವಾ? ಈ ಲೀಫ್ ಇದೆ, ಸೊ ಕಾಣಿಸ್ತಾ ಇಲ್ಲ. ಸ್ವಲ್ಪ ಕ್ರಾಸ್ ಆಗಿ ಇಟ್ಕೊಂಡಿದ್ದೀನಿ ನಾನು. ಓಕೆ, ಥಮ್ಸ್ ಅಪ್ ಹಾಕಿ. ಥಮ್ಸ್ ಅಪ್. ಓಕೆ, ಎನಿಥಿಂಗ್ ಇಸ್ ಫೈನ್, ಬಟ್ ಪ್ಲೀಸ್ ಮೆಸೇಜ್ ಮಾಡಿ. ನನಗೆ ಮೆಸೇಜ್ ಅಷ್ಟೇ ಕಾಣುತ್ತೆ. ಓಕೆ, ಸುತ್ಕೊಳ್ಳೋದು ಗೊತ್ತಾಯ್ತಾ? ಸಾರಿ, ನಾನು ಕೇಳಲೇ ಇಲ್ಲ. ಹಾ, ಗೊತ್ತಾಯ್ತು. ಥ್ಯಾಂಕ್ ಯು. ಸುಮ್ಮನೆ ಸುತ್ಕೊಂಡು ಹೋಗೋದಷ್ಟೇ, ಇದು ಬೇರೆ ಏನು ಕೆಲಸ ಇಲ್ಲ. ನಿಮ್ಗೆ ಹಂಗೂ ಬೇಕು ಅಂತಂದ್ರೆ ಅವಾಗ ಒಂದೊಂದು ಹಿಂಗೆ ಕೈ ಬಿಡೋದಿದ್ರೆ, ಇವಾಗ ಏನೋ ಕೆಲಸ ಬಂತು ನಾನು ಸುತ್ಬಿಟ್ಟು ಹಂಗೆ ಬಿಟ್ಬಿಡ್ತೀನಿ ಅಂತಂದ್ರೆ ಇಲ್ಲ. ನೀವು ಮಧ್ಯದಲ್ಲಿ ಎಲ್ಲರೂ ಕೈ ಬಿಡಬೇಕು ಅಂದ್ರೆ ಒಂದು ಹಿಂಗೆ ನಾಟ್ ಹಾಕಿ ಬಿಟ್ರೆ ಇಟ್ ವಿಲ್ ಸ್ಟ್ಯಾಂಡ್ ದ ಸೇಮ್. ಬರೇ ಸುತ್ತಬಿಟ್ಟು ಹಿಂಗೆ ಕೆಳಗಿಡ್ತೀನಿ ಅಂತಂದ್ರೆ ಅದು ಬಿಚ್ಕೊಳ್ಳುತ್ತೆ. ಕಂಟಿನ್ಯೂಸ್ ಮಾಡಬೇಕಾದ್ರೆ ಯು ನೀಡ್ ಟು ಯು ಕ್ಯಾನ್ ಜಸ್ಟ್ ಸುತ್ಕೊಂಡು ಹೋಗ್ಬೋದು. ಬರೇ ಕೈ ಬಿಡ್ತೀನಿ ಏನೋ ಮಧ್ಯದಲ್ಲಿ ಕೆಲಸ ಬಂತು ಒಂದೇ ಒಂದು ನಾಟ್ ಹಾಕ್ಬಿಟ್ಟು ಸೈಡ್ ಗಿಡಿ. ಸೊ ಯು ಕ್ಯಾನ್ ಕಂಟಿನ್ಯೂ ಲೇಟರ್. ಉಷಕ್ಕ ತಗೊಂಡಾಳಲ್ಲ. ಹಾ, ನಾನು ಅದು ಸ್ಟಿಕ್ದು ಮತ್ತೆ ಲಾಸ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದನ್ನ ಮತ್ತೆ ಅದು ಫುಲ್ಲು ಈಗ ದೊಡ್ಡ ಸ್ಟೆಮ್ಮೇ ಇದೆ ನನ್ನ ಹತ್ರ. ನಾನು ಅದನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ತೋರಿಸ್ದೆ. ಫುಲ್ ಸ್ಟೆಮ್ ಬಂದ್ರೆ ಹೆಂಗಿದೆ ಅದನ್ನ ಅಂತ ತೋರಿಸ್ತೀನಿ. ಸೊ ಯು ಗೈಸ್ ವಿಲ್ ಗೆಟ್ ಟು ನೋ. ಓಕೆ, ತಲೆ ಕೆಡಿಸ್ಕೋಬೇಡಿ. ಲಾಸ್ಟ್ ಅಲ್ಲಿ ಎಲ್ಲ ಮೆಟೀರಿಯಲ್ಸ್ನು ಮತ್ತೆ ತೋರಿಸ್ತೀನಿ. ಓಕೆ, ಜಸ್ಟ್ ಹ್ಯಾವ್ ಟು ಟೈಪ್. ನೀವು ಕೆಳಗಡೆ ಬೇಸ್ದು ಎಷ್ಟು ಚೆನ್ನಾಗಿ ಮಾಡ್ಕೊಂಡಿರ್ತೀರೋ ಅಷ್ಟು ನೀಟಾಗೆ ನಿಮಗೆ ಇದು ಈಸಿ ಆಗ್ತಾ ಹೋಗುತ್ತೆ. ಇದಕ್ಕೂ ಎಲೆಗಳನ್ನ ಯೂಸ್ ಮಾಡಿ. ಸ್ವಲ್ಪ ಪಾಪಪ್ ಆದ್ರೆ ಕಲರ್ಸು ತುಂಬಾ ಚೆನ್ನಾಗಿ ಕಾಣುತ್ತೆ. ಆಯ್ತಾ? ಎಲೆನೂ ಮತ್ತೆ ಪೋಲನ್ಸ್ನ ಒಟ್ಟಿಗೆ ಇಟ್ಕೊಂಡು ನಾಟ್ ಹಾಕೊಳ್ಳಿ. ಇಟ್ ಇಸ್ ಏನು ಅದೇನು ಕಷ್ಟ ಆಗೋದಿಲ್ಲ. ಬಟ್ ಆದರೆ ಫ್ಲವರ್ ಜೊತೆಗೆ ಯಾವುದು ಸ್ಟೆಪ್ನ ಮಿಕ್ಸ್ ಮಾಡಬೇಡಿ. ಯಾವುದೇ ಫ್ಲವರ್ ಆದ್ರೂ ಅಷ್ಟೇ, ಫ್ಲವರ್ನ ಸ್ವಲ್ಪ ಸುತ್ತಕ್ಕೆ ಸೌಜನ್ಯ, ಇಲ್ಲಿ ಸ್ಟ್ರೆಂತ್ ನಮ್ಮ ಬೇಕಾಗುತ್ತೆ. ಶಾಲಿನಿ ಅನ್ನೋರು ಪನ್ನೀರ್ ಪತ್ರೆಯಲ್ಲಿ ಟ್ರೈ ಮಾಡಿದಾರೆ ನೋಡಿ. ಗೋಲ್ಡನ್ ಗೋಲ್ಡನ್. ನೈಸ್, ವೆರಿ ನೈಸ್. ಪ್ಲೀಸ್ ಸೆಂಡ್ ದ ಪಿಕ್ಚರ್ಸ್. ನನಗೆ Sure. ಸ್ಕ್ರೀನ್ ಎಲ್ಲ ತುಂಬಾ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಇದು ಸಿಂಗಲ್ ವಿತ್ ಗೋಲ್ಡನ್ ಥ್ರೆಡ್. ವೆರಿ ನೈಸ್, ವೆರಿ ನೈಸ್. ಸೂಪರ್ ಸೂಪರ್, ತುಂಬಾ ಚೆನ್ನಾಗಿದೆ. ನಾನು ಅದೇ ಹೇಳ್ದಂಗೆ ಸ್ವಲ್ಪ ಸೈಡ್ ಮಾಡ್ಕೊಳ್ಳಿ. ನೀವು ಸ್ಟ್ರೈಟ್ ಆಗಿ ತುಂಬಾ ಮಾಡ್ಕೊಂಡಿದ್ದೀರಾ, ಚೆನ್ನಾಗಿದೆ. ಸ್ವಲ್ಪ ಸಿಂಗಲ್ side ಗೆ ಮಾಡ್ಕೊಳ್ಳಿ. ಪನ್ನೀರ್ ಎಲೆನಾ ರಶ್ಮಿ ಅವ್ರು ಮಾಡಿರೋದು? ಹಾ, ಪನ್ನೀರ್ ಶಾಲಿನಿ ಮಾಡಿದ್ದಾರೆ. ಶಾಲಿನಿ ಮಾಡಿರೋದು. ಓಕೆ, ಸೂಪರ್, ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ರಶ್ಮಿ ಒಂದು ಮಾಡ್ಕೋಬೇಕಾದ್ರೆ ಇದು ನಿಮ್ದು ಸಿಂಗಲ್ದು ಪಕ್ಕ ಇಟ್ಕೊಳ್ಳಿ, ಒಂದು ಫೋಟೋ ತೆಕ್ಕೋತೀನಿ. ಹಾ ಕೊಡೆ ಅದು ಸಿಂಗಲ್ದು ಕೊಡು, ಅದು ಕೊಡು, ಇದು ತಗೊಳ್ಳಿ. ಹೆಂಗ್ ಇಡ್ತೀಯಾ? ತಗೋತೀರಾ? ಹಾ, ಎಸ್. ಸೂಪರ್, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ತುಂಬಾ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀರಾ. ಇಟ್ಸ್ ವೆರಿ ನೈಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸಿಂಗಲ್ದು ಮಾಡ್ಬೇಕಾದ್ರೆ ಒಂದು ತಲೆಗೆ ಇಟ್ಕೊಳ್ಳಿ, ಸ್ವಲ್ಪ ಸೈಡ್ಗೆ ಬರಬೇಕು. ವೈ? ಬಿಕಾಸ್ ಅನ್ನೋದನ್ನ ನಿಮ್ಗೆ ಲಾಸ್ಟ್ ದಿಸ್ ಒನ್ ನಿಮ್ಗೆ ಏನಾದ್ರು ಡೀಟೇಲ್ ಗೊತ್ತಾಗ್ತಾ ಇದೆಯಾ? ಸಿ ದ ಡೀಟೇಲ್. ಈ ತರ ನೀಟಾಗಿ ಕವ್ ಬರುತ್ತೆ. ಎಲ್ಲಾ ಫ್ಲವರ್ಸು ನೀಟಾಗಿ ಪಾಪಪ್ ಆಗುತ್ತೆ.
ಸ್ಟ್ರೈಟ್ ಆಗಿ ಮಾಡ್ಕೊಳಕ್ ಹೋಗ್ಬೇಡಿ, ಜಸ್ಟ್ ಕ್ರಾಸ್ ಆಗಿ ಮಾಡ್ಕೊಳ್ಳಿ. ಸಿ ದಿಸ್ ಗೋಲ್ಡ್ ಥ್ರೆಡ್ ಹಾಕಿದೀವಿ ಮ್ಯಾಮ್ ಅವ್ರನ್ನ ಇನ್ನೊಂದ್ಸತಿ ಸ್ಪಾಟ್ಲೈಟ್ ಹಾಕೊಳ್ಳಿ. ಹಾ, ಗೋಲ್ಡ್ ಥ್ರೆಡ್ ನಿಮಿಷ ವೆರಿ ವೆರಿ ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್. బాగుంది. కింద గోల్డెన్ సాటిన్ టేపా? ಹಾ ಕಾದು ಅದೇ ಗೋಲ್ಡನ್ ಥ್ರೆಡ್. సరే. ಇದು ಬನಾನಾ ನಾನು ಈ ತರ ವೈಟ್ ದಾರ ಯೂಸ್ ಮಾಡಿದನಲ್ಲ, ಇದ್ರ ಬದಲು ಯೂಸ್ ಗೋಲ್ಡ್ ಥ್ರೆಡ್. ಎಸ್, ಪೀಪಲ್ ಆರ್ ಇಂಪ್ರೂವಿಂಗ್ ಎವ್ರಿ ಸಿಂಗಲ್ ಸ್ಟೆಪ್. ಅಮೇಝಿಂಗ್. ಸೌಜನ್ಯ, ಐ ಥಿಂಕ್ ಅದು ಆಗಿರೋದು ಯು ಜಸ್ಟ್ ಫಿನಿಶ್ ಮಾ. ಎಸ್ ಎಸ್ ಎಸ್, ಐ ವಿಲ್ ಡೂ ಇಟ್. ಸಾಕು ಅನ್ಸುತ್ತೆ, ಇಷ್ಟು ಗೊತ್ತಾಗುತ್ತೆ ನಿಮಗೆ ಫುಲ್ ಆದ್ರೆ ಎಷ್ಟು ಹಿಂಗ್ ಬರುತ್ತೆ ಏನು ಅಂತ. ಇದು ಸ್ವಲ್ಪ ತೆಳ್ಳಗಿತ್ತು ಅನ್ಸುತ್ತೆ, ನಾನು ಸ್ವಲ್ಪ ಟೈಟ್ ಆಗಿ ಎಳ್ದಿದ್ದಕ್ಕೆ ಈ ತರ ಬಂದೇ ಬಿಡುತ್ತೆ. ಓಕೆ, ಸೊ ಇದನ್ನ ಮಾಡ್ಕೋಬೇಡಿ. ತುಂಬಾ ಎಳೆಯದ್ನ ಅಥವಾ ತುಂಬಾ ತೆಳ್ಳಗಿರೋದನ್ನ ಸ್ಟೆಮ್ನ ತಗೋಬೇಡಿ. ಈ ತರ ಹಿಂಗೆ ಮಧ್ಯದಲ್ಲಿ ಬ್ರೇಕ್ ಆಗ್ಬಿಡುತ್ತೆ. ನಾನು ಇಲ್ಲೆಲ್ಲೋ ಇಲ್ಲಿ ಸ್ಟಾರ್ಟಿಂಗ್ ಇಲ್ಲಿ ಆಯ್ತು, ನಾನು ಇವಾಗ ಮತ್ತೆ ಬಂದಿಡ್ಬೋದು. ಇಲ್ಲೆಲ್ಲೋ ಮಧ್ಯದಲ್ಲಿ ಆಯ್ತು ಅಂತಂದ್ರೆ ನಿಮ್ದು ಅಷ್ಟು ಶ್ರಮ ಏನಿರುತ್ತೆ ಅಲ್ಲ, ಅದು ವೇಸ್ಟ್ ಆಗ್ಬಿಡುತ್ತೆ. ಸ್ವಲ್ಪ ಸ್ಟೆಮ್ಮು ಚೆನ್ನಾಗಿರೋದು ನೋಡ್ಕೊಂಡು ತಗೊಳ್ಳಿ, ಅಷ್ಟೇ ನಾನು ಹೇಳ್ತಾ ಇರೋದು. ಎಲ್ಲಾದ್ರಲ್ಲೂ ಯೂಸ್ ಮಾಡ್ಬೋದು, ಎಲ್ಲಾದ್ರಲ್ಲೂ ಮಾಡ್ಬೋದು. ಇದು ಗಟ್ಟಿಗೆ ಟೈ ಮಾಡಿ ಇಡೋದ್ರಿಂದ ಸ್ವಲ್ಪ ಗಟ್ಟಿ ಇರೋದು ಸ್ಟೆಮ್ನ ತಗೊಳ್ಳಿ. ಇದು ಸ್ಟೆಮ್ ಸ್ವಲ್ಪ ನಂಗೆ ಗಟ್ಟಿ ಇದೆ, ಗೊತ್ತಾಗ್ತಾ ಇದೆ ಅಲ್ಲ ಎಲ್ಲರಿಗೂ? ಅದಕ್ಕೆ ಈ ತರದನ್ನ ತಗೊಳ್ಳಿ. ಓಕೆ, ಸೊ ಐ ಫಿನಿಶ್ ದಿಸ್ ಒನ್ ಲಾಸ್ಟ್. ಯಾವ್ದು ಮಾಡಬಾರ್ದು ಅಂತ ಎಲ್ಲಾರ್ದು ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇನ್ನೇನಾದ್ರೂ ಪ್ರಾಬ್ಲಮ್ ಇನ್ನೇನಾದ್ರೂ ಇದ್ರೆ ಪ್ಲೀಸ್ ಹೇಳಿ. ಸಿ ದ ಸ್ಮಾಲ್ ಒನ್, ಊಟ ಇಷ್ಟು ಚಿಕ್ಕದ್ ಮಾಡ್ಕೊಂಡು ನೀವು ಮೂರ್ತಿ ಮುಂದೆ ಕೂಡ ಇಡ್ಬೋದು. ಈ ತರ ಸಮಥಿಂಗ್ ಇವಾಗ ಇಟ್ಟು ತೋರಿಸ್ತೀನಿ. ಐ ಡೋಂಟ್ ಹ್ಯಾವ್ ಮೂರ್ತಿ ರೈಟ್ ನೌ. ಐ ಜಸ್ಟ್ ಪ್ಲೇಸ್ ದ ಮೂರ್ತಿ ಅಂಡ್ ಐ ಜಸ್ಟ್ ಶೋ ಯು. ಇದನ್ನೇ ಸ್ಯಾಟಿನ್ ಟೇಪ್ನೇ ಒಂದು ದೇವ್ರ ಮೂರ್ತಿ ಅನ್ಕೊಳ್ಳಿ. ಹಿಂಗೆ ದೇವ್ರ ಕೆಳಗೆ ಹಿಂಗಿಟ್ಟು ನೀವು ದೇವ್ರನ್ನ ಇಡ್ಬೋದು. ವೆರಿ ನೈಸ್. ಚಿಕ್ಕದಾಗಿಟ್ರೆ ಇದನ್ನ ದೊಡ್ಡ ಫೋಟೋ ಫ್ರೇಮ್ ಏನಾದ್ರು ಇರುತ್ತೆ ಅಲ್ಲ, ಐ ಹ್ಯಾವ್ ಮೈ ಟ್ರೇ, ಐ ಜಸ್ಟ್ ಶೋ ಫಾರ್ ಮೈ ಟ್ರೇ. ಇದನ್ನೇ ದೇವ್ರ ಫೋಟೋ ಅನ್ಕೊಳ್ಳಿ. ಈ ತರ ದೇವ್ರ ಫೋಟೋ ಮೇಲೆ ಹಿಂಗೆ ಮೇಲೆ ಪ್ಲೇಸ್ ಮಾಡಿದ್ರೆ ದಿಸ್ ವಿಲ್ ಆಲ್ಸೋ ಲುಕ್ ಗುಡ್. ಓಕೆ, ಈ ತರ ದೇವ್ರ ಫೋಟೋ ಮೇಲೆ ಹಿಂಗೆ ಇಟ್ಟಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಅವಾಗ ನೀವು ಇದನ್ನ ಹಿಂಗೆ ಬೆಂಡ್ ಮಾಡೋ ಅಗತ್ಯ ಇಲ್ಲ. ಸ್ಟ್ರೈಟ್ ಆಗೇ ಇಟ್ಕೊಂಡು ಸ್ಟ್ರೈಟ್ ಆಗೇ ಇರೋದನ್ನ ನೀವು ಈ ತರ ಹಿಂಗೆ ಮೇಲೆ ದೇವ್ರ ಫೋಟೋ ಮೇಲೆ ಹಿಂಗೆ ಇಟ್ಕೊಂಡಾಗ ದಟ್ ವಿಲ್ ಆಲ್ಸೋ ಲುಕ್ ವೆರಿ ಗುಡ್. ಹಬ್ಬದ ಟೈಮಲ್ಲಿ ಇವಾಗ ನಾವು ವರಮಹಾಲಕ್ಷ್ಮಿ ಎಲ್ಲ ಆಚೆ ಕೂರ್ಸಿರ್ತೀವಿ, ಗಣೇಶನೆಲ್ಲ ಆಚೆ ಕೂರ್ಸಿರ್ತೀವಿ, ಒಳಗಡೆ ದೇವ್ರ ಮನೆಯಲ್ಲೂ ಸ್ವಲ್ಪ ಅಲಂಕಾರ ಮಾಡ್ಬೇಕಲ್ವಾ? ಅವಾಗ ಈ ತರ ದೇವ್ರ ಫೋಟೋಗೆಲ್ಲ ಈ ತರ ಅಲಂಕಾರ ಮಾಡಿ ಇಟ್ಕೊಳ್ಳೋದ್ರಿಂದ ದೇವ್ರ ಮನೆನೂ ಕೂಡ ಅಷ್ಟೇ ಚೆನ್ನಾಗಿ ಕಾಣುತ್ತೆ. ಬಂದವರೆಲ್ಲರೂ ಬರೀ ಹಬ್ಬ ನೋಡಲ್ಲ, ದೇವ್ರ ಮನೆ ಕೂಡ ನೋಡ್ತಾರೆ ಇಫ್ ಇಟ್ ಈಸ್ ವಿಸಿಬಲ್ ಟು ದೆಮ್. ಸೊ ಅಲ್ಲೂ ಕೂಡ ನಿಮಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ದೀಸ್ ಆರ್ ದ 2 ಥಿಂಗ್ಸ್. ನಾನು ಸ್ಯಾಟಿನಲ್ಲೂ ಕೂಡ ಮಾಡಿ ತೋರಿಸಿದ್ದೀನಿ. ಎನಿಬಡಿ ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಆಸ್ಕ್ ಮೀ. ಇಫ್ ಯಾವುದು ಡೌಟ್ಸ್ ಇಲ್ಲ ಅಂತಂದ್ರೆ ಎಲ್ಲರೂ ಮೆಸೇಜ್ ಹಾಕಿ, ಸೊ ದಟ್ ವಿ ಕ್ಯಾನ್ ಗೋ ಟು ದ ನೆಕ್ಸ್ಟ್ ಸೆಷನ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ನಿಮ್ಗೆಲ್ಲರಿಗೂ ಬನಾನಾ ಥ್ರೆಡ್ನ ತೋರಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಇದು ಪೂರ್ತಿ ಬನಾನಾ ಸ್ಟೆಮ್. ಆ ಚಿಕ್ಕದು ಏನು ಬನಾನಾದು ಇರುತ್ತಲ್ಲ, ಅದನ್ನ ಒಣಗಿಸಿ ಇಲ್ಲಿ ನೋಡಿ ಎಲೆಗಳನ್ನೆಲ್ಲ ಕಿತ್ತಿರೋದು ಅಷ್ಟೇ. ಎಲೆಗಳನ್ನೆಲ್ಲ ಹಿಂಗೆ ಕಿತ್ತಿದ್ರೆ ಎಲೆಗಳೆಲ್ಲ ಬಂದ್ಬಿಡುತ್ತೆ ಒಣಗೋಗಿರೋದ್ರಿಂದ. ನೀವು ಮನೇಲಿ ಬಾಳೆಕಂದು ತರ್ತೀರಾ ಅಲ್ವಾ, ಸಣ್ಣ ಸಣ್ಣ ಬಾಳೆಕಂದು ತರ್ತೀರಾ, ಅದನ್ನ ಡ್ರೈ ಮಾಡಿ ಅದರದೇ ಥ್ರೆಡ್ನ ಎತ್ತಿಟ್ಕೊಂಡ್ರೆ ನಿಮಗೆ ನೆಕ್ಸ್ಟ್ ಹಬ್ಬಕ್ಕೆ ಅಥವಾ ಈ ಥರ ಎಮರ್ಜೆನ್ಸಿಗೆ ಎಲ್ಲ ಯೂಸ್ ಆಗುತ್ತೆ.
ನಮ್ಮ ನೇಚರಿಂದ ಬರೋದು ಏನು ವೇಸ್ಟ್ ಆಗಲ್ಲ, ಎಲ್ಲನೂ ಯೂಸ್ಫುಲ್ ಆಗುತ್ತೆ ಅಂತಾರಲ್ಲ, ಅದನ್ನು ನಾವು ಯೂಸ್ ಮಾಡ್ಕೊಳ್ಳೋ ರೀತಿ ಗೊತ್ತಾದಾಗ ನಮಗೆ ಎಲ್ಲನೂ ಯೂಸ್ ಮಾಡ್ಕೊಳಕ್ಕೆ ಬರುತ್ತೆ, ಯಾವುದು ವೇಸ್ಟ್ ಆಗೋದಿಲ್ಲ. ಯು ಡೋಂಟ್ ಹ್ಯಾವ್ ಟು ಬೈ ಎವ್ರಿ ಟೈಮ್. ದುಡ್ಡನ್ನ ಪೇ ಮಾಡೋಷ್ಟಿರಲ್ಲ. ನಾವು ಒಂದನ್ನ ಏನು ದುಡ್ಡು ಕೊಟ್ಟು ತಂದಿರ್ತೀವಲ್ಲ ಅದನ್ನೇ ಮಲ್ಟಿಪಲ್ ಆಗಿ ನಾವು ಯೂಸ್ ಮಾಡ್ಕೋಬೋದು. ಓಕೆ. ಸೊ ಐ ಥಿಂಕ್ ಅರುಣಾ ಬಳ್ಳಾರಿ ಅವ್ರು ಬಂದಿದ್ದಾರೆ. ಆಮೇಲೆ ಈ ಸಮೂಹ ಇಂದ ಸಾರಿಕಾ ದೇವಿ ಅವ್ರು ಬಂದಿದ್ದಾರೆ. ಆ್ಯಂಡ್ ಚೈಲ್ಕೆರೆ ವಿಂಗ್ AVLJ ವಿಸ್ಮಯ ವಿಂಗ್ ಅಷ್ಟೇ ಅಲ್ಲ, ಇನ್ಯಾರಾದ್ರೂ ಬಂದಿದ್ದಾರಾ? Yeah, Sitara, this is Ranjana from eCorporate Link. Oh, hi. Okay. So hope you liked the session until now. You could get the thing what she was telling. Yeah. Gottaya. I ಗೊತ್ತಾಯ್ತು. joined a little late, but I was able to follow. Okay. Yeah. ನಾನು ಲೇಟ್ ಆಗಿ ನಮ್ದು ಕ್ಲಾಸ್ ಮುಗಿಸ್ಕೊಂಡ ತಕ್ಷಣ ಜಾಯಿನ್ ಆದೆ. ನಾನು ಯೋಗ ಕ್ಲಾಸ್ ಇತ್ತಲ್ಲ. ಹೌದು. Okay. ಚೆನ್ನಾಗಿದೆ, ನೋಡಿದೆ. ಗೊತ್ತಾಯ್ತು, ತುಂಬಾ ಚೆನ್ನಾಗಿದೆ. Thank you. ಸೌಜನ್ಯ. ನೀಟಾಗಿ Yes. ಎಕ್ಸ್ಪ್ಲೇನ್ ಮಾಡಿದ್ರು. Okay, thank you. ಸೊ ಸೌಜನ್ಯ, ಈಗ ನೆಕ್ಸ್ಟ್ ಇದು ಮಾಡ್ತೀಯಪ್ಪ? ಯಾ, ಶೋರ್. ಹ್ಮ್. I'll start with the next thing. We'll go for next thing. Hi Sitara. Hi. Neetu from Yelahanka. ఎవరు? Neetu. Yelahanka main music. Hi. సో ఐ థింక్ మీరు ఇప్పుడు జాయిన్ అయిత్రి అనిపిస్తుంది. No, 15 minutes back I joined, yeah. ఓకే. యూ సా ద థింగ్ కదా, రుద్రాక్షది? Yes. ఓకే. ಒಂದು 2 ಸೆಕೆಂಡ್ ಕೊಡಿ, ನಾನು ಎಲ್ಲದನ್ನು ಅರೇಂಜ್ ಮಾಡ್ಕೋತೀನಿ. ಶೋರ್. ಸೊ ಇವಾಗ ಅವ್ರು ಅರೇಂಜ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇವತ್ತು ಅವ್ರು ತೋರಿಸಿರೋದು ಎಲ್ಲರೂ ಈ ಸಲ ಹಬ್ಬಕ್ಕೆ ಟ್ರೈ ಮಾಡಿ. ಇಲ್ಲ ನೀವು ಮುಡ್ಕೋತಿರೋ, ಇಲ್ಲ ದೇವ್ರಿಗೆ ಮುಡಿಸ್ತಿರೋ ನೋಡಿ ಹಬ್ಬಕ್ಕೆ. ಸೊ ಏನ್ ತೋರಿಸ್ತಾರೆ ಈಗ? ಅರ್ಥ ಆಗಿಲ್ಲ. ಇನ್ನೊಂದ್ ಬೇರೆ ಏನಾದ್ರು ವೆರೈಟಿ ತೋರಿಸ್ತಾರಾ? ಅದನ್ನೇ ನೀಟಾಗಿ ಅರೇಂಜ್ ಮಾಡ್ತಾ ಇದ್ದಾರಾ? ಇಲ್ಲ, ಅವರು ಇದು ಇನ್ನೊಂದು ಲಾವಾಂಚ ಬೇರ್ದು ಒಂದು ಹಾರ ಮಾಡಿ ತೋರಿಸ್ತಾರೆ. ಓಕೆ. ಮೇಡಮ್, ಇದು ಹಾರ ಮಾಡ್ಬೇಕಾದ್ರೆ ದೊಡ್ಡದಾಗಿ ಹೇಗೆ ಜಾಯಿನ್ ಮಾಡೋದು? ಅದು ಅವ್ರು ತೋರಿಸ್ತಾರೆ, ಹೇಳ್ಕೊಡ್ತಾರೆ. ಇದು ನಿಮ್ದ ಎಕ್ಸ್ಕ್ಯೂಸ್ ಮೀ, ಯಾರ್ಯಾರು ಮಾಡಿದಿರೋ ಅವ್ರದ್ದು ಒಂದೊಂದ್ಸರಿ ಎಕ್ಸಿಬಿಟ್ ಮಾಡಕ್ ಹೇಳಿ. ಎಸ್. ಅದು ನೀವು ವಾಟ್ಸಪ್ ಗ್ರೂಪಲ್ಲಿ ನಾನು ಓಪನ್ ಮಾಡ್ತೀನಿ, ಎಲ್ಲರೂ ಕಳಿಸ್ಬೋದು. ಅದರಲ್ಲಿ ನೀವು ಮಾಡಿರೋದೆಲ್ಲ ಶೇರ್ ಮಾಡಿ. ಸೊ ಇವಾಗ ವಾಟ್ಸಪ್ ಗ್ರೂಪಲ್ಲಿ ಎಲ್ಲರೂ ನಿಮ್ದು ಫೋಟೋಸ್ ಶೇರ್ ಮಾಡಬಹುದು. ಅದರಲ್ಲಿ ಶೇರ್ ಮಾಡಿ ವಾಟ್ಸಪ್ ಗ್ರೂಪಲ್ಲಿ. Was I visible? I should have done this. ಸೊ ಇಷ್ಟೊತ್ತು ಹೇಳ್ಕೊಟ್ಟಿದ್ದು ಎಲ್ಲರಿಗೂ ಅರ್ಥ ಆಯ್ತು ಅನ್ಸುತ್ತೆ, ಚೆನ್ನಾಗಿತ್ತು ಅನ್ಸುತ್ತೆ. ಸೊ ಅವ್ರು ಅರೇಂಜ್ ಮಾಡ್ಕೋತಾ ಇದ್ದಾರೆ ನೆಕ್ಸ್ಟ್ ಇದಕ್ಕೆ. రష్మి, మీరు చేసిండేది వాట్సాప్ గ్రూప్ లా ఏంటి రష్మి? మీది అందరూ చేసిండేది అది ఓన్లీ అడ్మిన్స్ అంటుంది మేడం. అది చేంజ్ చేసిండాను, పర్మిషన్ చేసిండాను, చేంజ్ చేసిండాను సెట్టింగ్స్.
Guys, is everything is done? Shall we start? ಎಸ್ ಪಾ, ಅದು ಇನ್ನೊಂದು ಸ್ಕ್ರೀನ್ ಆನ್ ಮಾಡ್ಕೊಪ್ಪ. ಎಸ್ ಅದು 1 ನಿಮಿಷ ಮಾಡ್ತೀನಿ ನಾನು. ಸಾರಿ ಫಾರ್ ದ ನಾಯ್ಸ್. ಎಸ್, ನನ್ನ ಸ್ಕ್ರೀನ್ ವಿಸಿಬಲ್ ಇದೆ ಅಂತ ಅನ್ಸುತ್ತೆ. ಎಸ್, పెట్టిన మళ్ళీ చేస్తా. ಸೊ ಯಾರ್ಯಾರು ಸ್ಪೀಕರ್ ಇದೋ ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಸಾರಿ, ಲಾಸ್ಟ್ ಮಿನಿಟ್ ಒಂದೇ ಒಂದು ಇನ್ಫಾರ್ಮೇಶನ್ ಬಿಫೋರ್ ಸ್ಟಾರ್ಟಿಂಗ್ ದ ವಿಡಿಯೋ. ಐ ಹ್ಯಾವ್ ಟು ಶೇರ್ ಸಮ್ ಇನ್ಫಾರ್ಮೇಶನ್. ನಿಮಗೆ ಗಂಧಿಗೆ ಅಂಗಡಿಲಿ ಈ ತರ ಬೇರ್ ಸಿಗುತ್ತೆ ವಿತ್ ದ ರೂಟ್ಸ್. ಇದೇ ತರ ಸಿಗುತ್ತೆ. ಅಕಸ್ಮಾತ್ ಈ ತರ ಸಿಕ್ಕಿಲ್ಲ ಅಂದ್ರೆ ನಿಮಗೆ ಈ ತರ ಕ್ಲೀನ್ ಮಾಡಿರೋದನ್ನ ಕೊಡ್ತಾರೆ. ಶ್ರೀಲಕ್ಷ್ಮಿ ಅವರು ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಎಲ್ಲರೂ ಮ್ಯೂಟ್ ಮಾಡ್ಕೊಂಡಿದ್ರೆ ವಿ ಕ್ಯಾನ್ ಸ್ಟಾರ್ಟ್. ಎಸ್, ನಿಮ್ಗೆ ಗಂಧಿಗೆ ಅಂಗಡಿಲಿ ಈ ತರ ರೂಟ್ಸ್ ಬೇರ್ ಸಮೇತ ಕೊಟ್ಟಿರ್ತಾರೆ. ಇದೇ ರೂಟ್ಸ್. ಇದು ಮೇಲ್ಗಡೆ ಲೀಫ್ ಇರೋಂಥ ಜಾಗ. ಇದು ಸೇರ್ಸಿ ಕೊಟ್ಟಿದ್ರೆ ನೀವು ಈ ತರ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ವಿಚ್ ಇಸ್ ಒಳಗಡೆ ಈ ತರ ಇರುತ್ತೆ. ಸೊ ಮಧ್ಯದಲ್ಲಿ ಕತ್ರಿ ಹಾಕಿ ಯು ಜಸ್ಟ್ ಹ್ಯಾವ್ ಟು ಟ್ರಿಮ್ ಇಟ್. ಟ್ರಿಮ್ ಮಾಡ್ಕೊಂಡಾಗ ಯು ವಿಲ್ ಗೆಟ್ ದಿಸ್ ಒನ್. ಓಕೆ, ಇಫ್ ಎವ್ರಿಥಿಂಗ್ ಇಸ್ ಓಕೆ ಪ್ಲೀಸ್ ಟೈಪ್ ಮೆಸೇಜ್ ಮಾಡೋಕ್ಕೆ ಶುರು ಮಾಡಿ ಪ್ರತಿಯೊಬ್ಬರೂ. ಸೊ ದಟ್ ಐ ವಿಲ್ ಗೆಟ್ ಟು ನೋ ಎವ್ರಿ ಸ್ಟೆಪ್ ದಟ್ ಐ ಆಮ್ ಶೋಯಿಂಗ್ ಇಸ್ ಕರೆಕ್ಟ್ ಅಂತ. ಸೊ ಇದನ್ನ ನಾವು ಏನು ಮಾಡ್ಕೋಬೇಕು ಅಂತಂದರೆ, ಒಂದು ಮಾಡಿ ತೋರಿಸ್ತೀನಿ. ಐ ಹ್ಯಾವ್ ಡನ್ ಮೆನಿ ಥಿಂಗ್ಸ್ ಬಟ್ ಐ ಶೋ ಒನ್ ಹೌ ಇಟ್ ಇಸ್ ಡನ್. ಫಾರ್ ದ ಸೇಮ್ ಥಿಂಗ್ ಐ ಆಮ್ ಯೂಸಿಂಗ್ ದ ಸೇಮ್ ದಾರ. ಓಕೆ, ಸೇಮ್ ದಾರ. ಸಿಸರ್ಸ್ ನಾವೇನು ಯೂಸ್ ಮಾಡ್ತಾ ಇದ್ದೀವಲ್ಲ, ಸೇಮ್ ಸಿಸರ್. ಓಕೆ, ಇದನ್ನ ರಫ್ ಆಗಿ ತಗೊಳ್ಳಿ. ಏನು ಇಷ್ಟೇ ಮೆಜರ್ಮೆಂಟು ಅಷ್ಟೇ ಮೆಜರ್ಮೆಂಟು ಏನೂ ಇಲ್ಲ. ಇಷ್ಟೇ ಬೇರೆ ತಗೋಬೇಕಾ ಅಷ್ಟೇ ಬೇರೆ ತಗೋಬೇಕಾ ಆ ಥರ ಎಲ್ಲ ಏನೂ ಇಲ್ಲ. ಜಸ್ಟ್ ಗ್ರ್ಯಾಬ್ ಸಮ್. ನಿಮಗೆ ಅನಿಸಿದ್ದಷ್ಟು ತಗೊಳ್ಳಿ. ಸ್ವಲ್ಪ ಪೇಪರ್ ಏನಾದರೂ ಕೆಳಗೆ ಹಾಕೊಳ್ಳಿ, ಬಿಕಾಸ್ ಈ ಥರ ಪೌಡರ್ ಜಾಸ್ತಿ ಬೀಳುತ್ತೆ. ಸೊ ಯೂಸ್ ಸಮ್ ಪೇಪರ್ ಆರ್ ಸಮಥಿಂಗ್. ಈ ಥರ ಹಿಂಗೆ ಬೇರು ತಗೋತೀವಲ್ಲ, ಈ ಬೇರು ಏನು ಸ್ಟಾರ್ಟಿಂಗ್ ಎಂಡ್ ಪಾಯಿಂಟ್ ಇರುತ್ತಲ್ಲ, ಅಲ್ಲಿಂದ ನಿಮ್ಮ 3 ಬೆರಳು, ಒಂದು ಬೆರಳದು 3 ಬಾಕ್ಸ್ದು ಅಳತೆ ಬಂದರೆ 3 ಇಂಚ್ ಬರುತ್ತೆ. ಯಾವಾಗಲೂ ನಾವು ಸ್ಕೇಲಲ್ಲಾಗಲಿ ಮೆಷರ್ಮೆಂಟ್ ಅಲ್ಲಾಗಲಿ ಮಾಡ್ಕೊಳಕ್ಕಾಗೋದಿಲ್ಲ. ಸೊ ರಫ್ ಮೆಷರ್ಮೆಂಟ್ ಇಸ್ ದಿಸ್. ಇದು 3 ಇಂಚ್ ಮಾಡಿದ್ರೆ 250 ಗ್ರಾಮ್ಸಲ್ಲಿ ಒಂದು ದೊಡ್ಡ ಹಾರ ಆಗುತ್ತೆ. ಅದೇ ಇದು ಹಾಫ್ ಇಂಚ್ ತೊಗೊಂಡ್ರೆ ಏನಿದೆಯಲ್ಲ, ಅದನ್ನು ತೊಗೊಂಡ್ರೆ ಚಿಕ್ಕದು 2 ಹಾರ ಬರುತ್ತೆ. ನಾನು ಇವಾಗ ದೊಡ್ಡ ಹಾರ ತೋರಿಸ್ತಾ ಇದ್ದೀನಿ. ನೀವು ಅದನ್ನು ಚಿಕ್ಕ ಹಾರದಲ್ಲೇ ಮಾಡ್ಕೊಬೋದು. ಎಲ್ಲ ಮೆಥಡು ಸೇಮೇ. ಸೊ ಈ ಥರ ಚಿಕ್ಕದಿರೋದನ್ನು ಹಿಂಗೆ ಫುಲ್ಲು ಹಿಂಗೆ ತೊಗೊಂಡಿದ್ದೀರಲ್ಲ, ಇದನ್ನು ಏನು ಮಾಡಬೇಕು, ಇವಾಗ ಹೆಂಗೆ ಮಾಡಬೇಕು ಇದನ್ನು ನೀಟಾಗೇ ತೋರಿಸ್ತಾ ಇದ್ದೀನಿ. ಒಂದು ನೆಕ್ಸ್ಟ್ ನೀಟಾಗೆ ಫೋಲ್ಡ್ ಮಾಡ್ಕೊಳ್ಳೋದನ್ನು ತೋರಿಸ್ತೀನಿ, ಮತ್ತು ರಫಾಗೆ ಫೋಲ್ಡ್ ಮಾಡ್ಕೊಳ್ಳೋದು ಕೂಡ ತೋರಿಸ್ತೀನಿ. ಬಿಕಾಸ್ ಇದು ತುಂಬಾ ಈ ಥರ ಸಣ್ಣ ಬಡ್ಡು ಮಾಡ್ಕೋಬೇಕಾಗುತ್ತೆ. ನಾನು ಇದನ್ನು ಮಾಡ್ಕೊಂಡಿದ್ದೀನಿ. ಈ ಥರ ಸಣ್ಣದು ಈ ಥರ ತುಂಬಾ ಮಾಡ್ಕೋಬೇಕಾಗುತ್ತೆ. ನಾನು ರಫಾಗಿ ಮಾಡೋದು ತೋರಿಸ್ತೀನಿ, ನೀಟಾಗಿ ಮಾಡೋದು ತೋರಿಸ್ತೀನಿ. ಸೊ ದಟ್ ನಿಮಗೆ ಕರೆಕ್ಟಾಗಿ ಹೆಂಗೆ ಮಾಡ್ಕೊಳ್ಳೋದು ಇದನ್ನು ಅಂತಲೂ ತೋರಿಸ್ಕೊಡ್ತೀನಿ. ಇದು ಎಲ್ಲ ಒಂದು ಕಡೆಗೆ ಜಾಯಿನ್ ಆಗಿದೆ, ಎಲ್ಲ ನೀಟಾಗಿದೆ. ಈ ಥರ ಚಿಕ್ಕ ಪುಟ್ಟದೆಲ್ಲ ಎಕ್ಸ್ಟ್ರಾ ಇದ್ದರೆ ತಲೆ ಕೆಡಿಸ್ಕೋಬೇಡಿ. ಈ ಥರ ಬರುತ್ತಲ್ಲ, ಅದನ್ನು ಇಷ್ಟುದ್ದಕ್ಕೆ ಕರೆಕ್ಟಾಗಿ ಅಳತೆ ಮಾಡ್ಕೊಳ್ಳಿ. ಸಿ ಅಳತೆ ಇಲ್ಲಿಗೆ ಅಳತೆ ಇದೆ, ನಾನು ಇಲ್ಲಿಗೆ ಹಿಂಗೆ ಫೋಲ್ಡ್ ಮಾಡ್ತೀನಿ. ಸೇಮ್ ಫೋಲ್ಡಿಂಗ್ ದಿಸ್ ಅಗೇನ್. ಎಕ್ಸ್ಟ್ರಾ ಇತ್ತು, ದೆನ್ ಐ ಆಮ್ ಫೋಲ್ಡಿಂಗ್ ಬ್ಯಾಕ್. ಅಷ್ಟೇ. ಇದು ಫೋಲ್ಡ್ ಏನು ಮಾಡೋಕ್ಕೆ ಹೋಗ್ಬೇಡಿ. ಚಿಕ್ಕದಾಗಿತ್ತು ಅಂತಂದರೆ ಫೋಲ್ಡ್ ಮಾಡೋಕ್ಕೆ ಹೋಗ್ಬೇಡಿ. ಅದು ಇಲ್ಲಿ ಕಟ್ಟದ ಮೇಲೆ ಅದು ಮತ್ತೆ ಕಟ್ಟಾಗಿ ಕೆಳಗೆ ಬಿದ್ದೋಗ್ಬಿಡ್ತದೆ. ಸೊ ಇಟ್ ಈಸ್ ನಾಟ್ ನೆಸೆಸರಿ. ಇಷ್ಟು ಮಾಡಿಕೊಂಡ್ರೆ ಸಾಕು. ನೀವು ಇಷ್ಟು ಈ ಥರ ಹಿಂಗೆ ಮಾಡಿಕೊಂಡು ಸೇಮ್ ಹೂವು ಕಟ್ಟೋದು ಹೆಂಗೆ ಕಟ್ತೀರಲ್ಲ, ಸೇಮ್ ಅದೇ ಥರ ನಾಟ್ ಹಾಕ್ಕೊಳ್ಳಿ. ಐ ಆಮ್ ಕೀಪಿಂಗ್ ದ ಥ್ರೆಡ್. ಇದಕ್ಕೆ ಹಿಂಗೆ ಗಟ್ಟಿಗೆ ಸುತ್ಕೊಳ್ಳಿ. ಸ್ವಲ್ಪ ಗಟ್ಟಿಗೆ ಸುತ್ಕೋಬೇಕು.
ತುಂಬ ಗಟ್ಟಿಗೆ ಎಳಿಬಿಡಿ, ದಾರ ಬಂದ್ಬಿಡುತ್ತೆ. ಸ್ವಲ್ಪ ಗಟ್ಟಿಗೆ ಸುತ್ಕೊಂಡು ಮತ್ತೆ ಹೂವು ಕಟ್ಟೋ ಥರ ನಾಟ್ ಹಾಕ್ಕೊಳ್ಳಿ. ನಾನು ಹಾಕಿದ್ರು ಅಲ್ಲಿಗೆ ನಾಟಿಗೆ ಇದು ಎಕ್ಸ್ಟ್ರಾ ಏನಿತ್ತಲ್ಲ ಹಿಂಗೆ ನಾಟಿಗೆ ಹಾಕಿದಾಗ ಬರಲಿಲ್ಲ ಅದು. ಸೊ ಐ ಆಮ್ ಜಸ್ಟ್ ಟ್ರೈಯಿಂಗ್ ಇನ್ ಅದರ್ ವೇ. ಒಂದು 3 ಸತಿ ಕಟ್ಕೊಳ್ಳಿ ಬಿಕಾಸ್ ಅದು ನೀಟಾಗೆ ಟೈ ಆಗಲೇಬೇಕು. ಅದು ಬಿಟ್ಕೋಕೂಡ್ದು ಬಿಕಾಸ್ ನಾವು ಆ ಸೈಡ್ ಆ ಎಂಡು ಈ ಎಂಡು ಎಲ್ಲ ಕಟ್ ಮಾಡ್ತೀವಿ. ಇದು ಕಟ್ ಆಯಿತು ತುಂಬ ಡೈಟಾಗಿ ಎಳ್ದಿದ್ದಕ್ಕೆ, ಬಟ್ ಸ್ಟಿಲ್ ನಂಗೆ ನಾಟ್ ನೀಟಾಗಿ ಬಿತ್ತು, ಬಟ್ ನಾನು ತುಂಬ ಎಳ್ದಿದ್ದಕ್ಕೆ ಕಟ್ಟಾಗೋಯ್ತು. ಓಕೆ, ಅದನ್ನ ನೋಡ್ಕೊಂಡು ಮಾಡ್ಕೊಳ್ಳಿ. ದೆನ್ ವಾಟ್ ಯು ಹ್ಯಾವ್ ಟು ಡೂ ದಿಸ್, ಇದನ್ನೇನು ಮಾಡಬೇಕು, ಒಂದು 50-60 ಪೀಸಸ್ ಮಾಡಿಕೊಂಡು ದೆನ್ ಯು ಕ್ಯಾನ್ ಡೂ ದಿಸ್ ಸ್ಟೆಪ್. ಇದನ್ನು ಮಾಡ್ಕೊಂಡಿದ ತಕ್ಷಣ ಮಾಡ್ಕೋಬೇಕು ಅಂತಿಲ್ಲ, ಬಟ್ ಐ ಆಮ್ ಜಸ್ಟ್ ಶೋಯಿಂಗ್ ಯು ದ ಸೆಕೆಂಡ್ ಸ್ಟೆಪ್. ಈ ಥರ ಎಲ್ಲ ಮಾಡ್ಕೊಂಡ್ಮೇಲೆ ಯು ಜಸ್ಟ್ ಹ್ಯಾವ್ ಟು ಕಟ್ ದಿಸ್ ಎಂಡ್ಸ್ ಟು ಮೇಕ್ ಇಟ್ ಸ್ಟ್ರೇಟ್. ಅದು ಬೆಂಡ್ ಆಗಿತ್ತಲ್ಲ ಅದನ್ನು ಸ್ಟ್ರೇಟ್ ಮಾಡ್ಕೊತಾ ಇದ್ದೀವಿ. ಎಲ್ಲೆಲ್ಲ ಆ ಥರ ಇದೆಯೋ ಎಲ್ಲ ಮಾಡ್ಕೊಳ್ಳಿ. ಈ ಎಕ್ಸ್ಟ್ರಾಸ್ ಏನೆಲ್ಲ ಇದೆಯಲ್ಲ ಅದನ್ನು ಕಟ್ ಮಾಡ್ಕೊಳ್ಳಿ. ಟೈಮ್ ಇಲ್ಲ ನನಗೆ ಇವಾಗ ಅದನ್ನು ಮಾಡ್ಕೊಳ್ಳಲ್ಲ ಅಂದರೂ ಇಟ್ಸ್ ಫೈನ್. ಲಾಸ್ಟಲ್ಲಿ ಹಾರ ಎಲ್ಲ ಪೋಣಿಸಿದ ಮೇಲೂ ಟ್ರಿಮ್ಮಿಂಗ್ ಕೆಲಸ ಇರುತ್ತೆ, ತಲೆ ಕೆಡಿಸ್ಕೋಬೇಡಿ. ಇಷ್ಟು ಮಾಡಿಕೊಂಡ್ರೆ ಇಷ್ಟು ನೀವೊಂದು 50 ಮಾಡ್ಕೊಬೇಕು. ಅದೇ ಚಿಕ್ಕ ಹಾರ ಆಗುತ್ತೆ. ನೀವೊಂದು 100-150 ಪೀಸಸ್ ಮಾಡಿಕೊಂಡಾಗ ತುಂಬ ದೊಡ್ಡ ಹಾರ ಬರುತ್ತೆ. ನಾನಿವಾಗ ಆಲ್ಮೋಸ್ಟ್ 50 ಪೀಸಸ್ ಮಾಡ್ಕೊಂಡಿದ್ದೀನಿ, ಬಟ್ ಸ್ಟಿಲ್ ಇಟ್ ಈಸ್ ಅ ಸ್ಮಾಲ್ ಹಾರ. ಓಕೆ, ಈ ಥರ ಮಾಡ್ಕೊಂಡಾಗ ನಿಮ್ಮದು ಕೆಲಸ ಸೊ ಮುಗಿಯುತ್ತೆ. ಇವಾಗ 100-150 ಪೀಸ್ ಮಾಡ್ಕೊಂಡ್ರೆ ಒಂದು ಮೊಳ ಅಷ್ಟು ಬರುತ್ತಾ? ಒಂದು ಮೊಳ ಅಲ್ಲ, 50 ಪೀಸ್ಗೆನೆ ಒಂದು ಮೊಳ ಥರ ಬರುತ್ತೆ. ಇದು ಮೊಳ ಥರ ಮಾಡ್ತೀರಾ, ನಾವು ತೋಮಾಲೆ ಥರ ಮಾಡ್ತಾ ಇರೋದು. ಓಕೆ ಓಕೆ, ಸರಿ. ತೋಮಾಲೆ ಎಲ್ಲ ಹಾರ ಹಾ ಹಾ, ಮಧ್ಯದಲ್ಲಿ ಗೊಂಚಲು ಅದೇ ಎಲ್ಲ ಇಷ್ಟು ಉದ್ದ ಬರತ್ತಾ ಅಂತ, ಒಂದು ಮೊಳ ಅಷ್ಟು ಉದ್ದ ಬರತ್ತಾ ಅಂತ. ಹಾಂ, ತೊಮಾಲೆ ಸೈಜ್ ಎಷ್ಟು ಉದ್ದ ಬರುತ್ತೆ? ನೀವು ಇವಾಗ ನೋಡ್ತೀರಾ ಮುಂದಕ್ಕೆ ಹಾ, ಎಷ್ಟು ಬರುತ್ತೆ ಓಕೆ. ಅಂತ. ಯು ವಿಲ್ ಸಿ ಇನ್ ದ ಮುಂದೆ ಸ್ಟೆಪ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ 50 ಪೀಸಿಗೆ ಎಷ್ಟು ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ನಿಮ್ಮ ಫೋಟೋಗೆ ಅಥವಾ ನಿಮ್ಮ ಮನೆ ದೇವರಿಗೆ ಕೊಡೋದಾಗ್ಲಿ, ಗಣೇಶ ದೇವರಿಗೆ ನೀವು ಎಷ್ಟು ಚಿಕ್ಕದು ಕೊಟ್ರು ದೇ ವಿಲ್ ಹಾಕ್ತಾರೆ. ಹೆಣ್ಣು ದೇವರಿಗೆ ಕೊಡೋದ್ರಿಂದ ತುಂಬಾನೇ ದುಡ್ಡಿಂದು ಏನು ಹಣಕಾಸಿಂದಕ್ಕೆ ಏನು ಪ್ರಾಬ್ಲಮ್ ಆಗ್ತಾ ಇರುತ್ತಲ್ಲ ಮನೇಲಿ, ತುಂಬ ಸಾಲ್ವ್ ಆಗುತ್ತೆ. ಐಮ್ ಟೆಲಿಂಗ್ ಯು, ಗಣೇಶ ಕೊಡೋದ್ರಿಂದ ಮನೇಲಿ ಏನೇನು ಕೆಲಸ ನಿಂತಿರುತ್ತೆ ಗೊತ್ತಾ, ಸ್ಟಾಪ್ ಆಗೋಗಿರುತ್ತೆ, ಅದೆಲ್ಲಾನು ಸ್ಟಾರ್ಟ್ ಆಗುತ್ತೆ. ದಿಸ್ ಇಸ್ ರಿಯಲಿ ವರ್ಕ್ಸ್. ಇಟ್ ಈಸ್ ನಾಟ್ ನಾನು ಒಬ್ಬಳೇ ಹೇಳ್ತಾ ಇರೋದಲ್ಲ, ತುಂಬ ಪುರಾತನ ಕಾಲದಿಂದ ಇದು ಬಂದಿರೋದು. ಇದು ಹಾರ ತಗೊಳ್ಳೋದ್ರಿಂದ ಇದನ್ನ ಜಸ್ಟ್ ಇವಾಗ ಹಿಂಗೇನು ಇಲ್ಲಿ ಮಿಕ್ಕಿದೆಯಲ್ಲ ಪೀಸಸ್ಸು, ಇದಿಷ್ಟೇ ಪೀಸಸ್ ಸಾಕು. ಒಂದು ದೇವರಿಗೆ ಇಷ್ಟು ಸಾಕು. ಇದನ್ನ ನೀರಲ್ಲಿ ನೆನೆಸಿ ಆ ನೀರನ್ನ ದೇವರಿಗೆ ಅಭಿಷೇಕ ಮಾಡೋದ್ರಿಂದ ನಿಮ್ಮಲ್ಲಿ ಎಷ್ಟೋ ಕಷ್ಟಗಳು ಪರಿಹಾರ ಆಗುತ್ತೆ, ಅಥವಾ ನೀವು ಕೇಳ್ಕೊತಾ ಇರೋದು ಬೇಡಿಕೆಗಳು ಎಲ್ಲಾನು ಆಗುತ್ತೆ. ಇದನ್ನ ವರಮಹಾಲಕ್ಷ್ಮಿ, ಯಾವುದೇ ಲಕ್ಷ್ಮಿದು ಚೊಂಬು ಏನು ಕೂರಿಸ್ತೀವಿ ಅಥವಾ ಗೌರಿ ಚೊಂಬು ಏನೇ ಕೂರಿಸ್ತೀವಲ್ಲ, ನೀರು ಹಾಕೋದಿದ್ರೆ ನೀರು ಒಳಗಡೆ ಇದನ್ನ ಹಾಕೋದ್ರಿಂದ ತುಂಬ ಘಮ ಘಮ ಘಮ, ಇಡೀ ಮನೆ ಘಮ ಘಮ ಅಂತಿದೆ. ಬಿಕಾಸ್ ಆಫ್ ದಿಸ್ ನಿಮಗೆ ಯಾರು ಇದನ್ನ ಯೂಸ್ ಮಾಡ್ತಾ ಇದ್ದೀರಾ ಅಲ್ವಾ, ನಿಮಗೆ ಗೊತ್ತಾಗಿರುತ್ತೆ, ಅಥವಾ ಯಾರು ನಿಮ್ಮ ಕೈಯಲ್ಲಿ ಇಟ್ಕೊಂಡಿದ್ದೀರೋ, ತುಂಬಾನೇ ಜಾಸ್ತಿ ಸ್ಮೆಲ್ ಇರುತ್ತೆ ಇದು. ಮತ್ತು ಇದರಿಂದ ಹೆಲ್ತ್ ಬೆನಿಫಿಟ್ಸ್ನ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಇದನ್ನು ನಾವು ಹೆಂಗೆ ಕನ್ಸ್ಯೂಮ್ ಮಾಡೋದು ಆ್ಯಸ್ ಅ ಮೆಡಿಸನ್ ಅಂತ ಐ ವಿಲ್ ಟೆಲ್ ಇನ್ ದ ಲಾಸ್ಟ್. ಆ್ಯಸ್ ಅ ಪೂಜೆಗೆ ಏನು ಬೇಕು, ಇವಾಗ ಹಾರ ಏನು ಮಾಡ್ತಾ ಇದ್ದೀವಿ, ದೇವ್ರಿಗೆ ಏನು ಬೇಕು, ಅದನ್ನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ನಾವು ಹೆಂಗೆ ಯೂಸ್ ಮಾಡೋದು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಸೊ ಇದನ್ನು ಒಂದಷ್ಟು ರೆಡಿ ಮಾಡಿಕೊಂಡ್ರೆ ವಿಲ್ ಸ್ಟಾರ್ಟ್ ದ ವಿಡಿಯೋ. ಇದೊಂದೇ ಅಲ್ಲ, ಇದ್ರ ಜೊತೆಗೆ ಇನ್ನೊಂದನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ನಾನು ಅದನ್ನು ತೋರಿಸ್ಬಿಡ್ತೀನಿ. ಈ ಥರ ಛೋಟ ಫ್ಲವರ್ಸು ಯಾವುದಾದ್ರೂ ಕಲರ್ಸ್ನ ನೀವು ಮಾಡ್ಕೋಬೇಕಾಗತ್ತೆ. ಇದನ್ನು ಹೆಂಗೆ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ತೀನಿ. ಮತ್ತು ಪೋಣಿಸೋ ರೀತಿ ಇದೆಯಲ್ಲ, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್. ಆ ಸ್ಟೆಪ್ನ ಯಾರೂ ಮಿಸ್ ಮಾಡ್ಕೋಬೇಡಿ. ಪೋಣಿಸೋದು ಮಾತ್ರ ನೋಡ್ಕೊಳ್ಳೋದನ್ನ ಮಿಸ್ಸೇ ಮಾಡ್ಕೋಬೇಡಿ. ಇದನ್ನು ಹೆಂಗೆ ಮಾಡೋದು ಅಂತ ಕೂಡ ನಾನು ತೋರಿಸ್ತೀನಿ. ನಾನು ಎಷ್ಟೊಂದು ಮಾಡ್ಕೊಂಡಿದ್ದೀನಿ, ಬಟ್ ಸ್ಟಿಲ್ ಒಂದನ್ನು ನಿಮಗೆ ತೋರಿಸ್ತೀನಿ. ನಾನು ಇವಾಗ ಗ್ರೀನ್ ಮತ್ತು ಆರೆಂಜ್ ಕಾಂಬಿನೇಷನ್ ತೊಗೊಂಡಿದ್ದೀನಿ. ಯಾವುದ್ಯಾವ್ದು ಎಷ್ಟೆಷ್ಟು ತೊಗೋಬೇಕು ಅಂತ ತೋರಿಸ್ತೀನಿ. ಅಂದರೆ ನಾನು 2 ಕಾಂಬಿನೇಷನಲ್ಲಿ 2 ಕಲರ್ ಹೆಂಗೆ ತೊಗೊಂಡಿದ್ದೀನೋ ನಾನು ಹಂಗೆ ತೋರಿಸ್ತೀನಿ. ಬಟ್ ಇವಾಗ ಇದನ್ನು ಫಸ್ಟು ಹೆಂಗೆ ನಾನು ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಓಕೆ,
ಈ ತರ ನಿಮಗೆ ಸಿಗುತ್ತೆ. ಇದನ್ನ ಸೇಮ್ ಇವಾಗ ಇದೆಷ್ಟು, ಇವಾಗ ನಾವು ಅಳತೆ ತಗೊಂಡ್ವಿ ಅಲ್ಲ, ಅಳತೆ, ಇದೇ ಅಳತೆಗೆ ನೀವು ಇಟ್ಕೊಬೇಕು. ಸೊ ಈ ಅಳತೆ ಹಿಂಗೆ ರಫ್ ಆಗಿ ನಾನು ತಗೊಳ್ಳೋದು, ಯಾವಾಗಲೂ ಇದನ್ನ ಹಿಡಿದು ನಾವು ಅಳತೆ ಮಾಡ್ಕೊಳಕ್ ಆಗೋದಿಲ್ಲ. ಸೊ ಆಸ್ ನಮ್ಮ ಕೈಯೇ ಇದೆ ಅಷ್ಟಗ್ಲ ನಾವು ಇಲ್ಲಿ ಹಿಂಗೆ ಒಂಚೂರು ದೊಡ್ಡದು ಮಾಡ್ಕೋಬೇಕು. ಬಿಕಾಸ್ ಇದು ಸುತ್ತಿ ಬಿಡ್ಸ್ಕೋಬೇಕಾದ್ರೆ ಒಂಚೂರು ಚಿಕ್ಕದಾಗತ್ತೆ. ಒಂದಿಷ್ಟಗ್ಲ ಒಂದೊಂದು ಚೂರು ಗ್ಯಾಪ್ ಇಟ್ಕೊಂಡು ಇಲ್ಲಿ ಕೆಳಗೆ ಇಟ್ಕೊಂಡ್ರೆ ಇಟ್ ವಿಲ್ ಲಾಕ್. ಸ್ಟಾರ್ಟ್. ಈ ಥರ ಸುತ್ತಕ್ಕೆ ಶುರು ಮಾಡಿ. ಸ್ವಲ್ಪ ಸುತ್ತಕ್ಕೆ ಶುರು ಮಾಡಿದ್ರೆ ಒಂದು ನಿಮಗೆ ಗೊತ್ತಾಗುತ್ತೆ ಒಂದಿಷ್ಟು ದಪ್ಪ ಇದೆ. ರಫ್ಲಿ ಹೇಳ್ತೀವಿ, ಒಂದು 30 ಸುತ್ತು, 30-35 ಸುತ್ತು ಮಾಡಿಕೊಂಡ್ರೆ ಚೆನ್ನಾಗಿ ಫ್ಲಫಿಯಾಗಿ ಫ್ಲವರ್ ಬರುತ್ತೆ. ಯಾರಿಗಾದ್ರೂ ಏನಾದ್ರು ಕಾಣಿಸ್ತಾ ಇಲ್ಲ ಅಂದ್ರೆ ಪ್ಲೀಸ್ ಹೇಳಿ. ಗ್ರೂಪಲ್ಲಿ ಯಾವುದು ವಿಡಿಯೋ ಶೇರ್ ಆಗಲ್ಲ, ಬಿಕಾಸ್ ಇದು ರೆಕಾರ್ಡೆಡ್ ಆಗ್ತಾ ಇದೆ ಅನ್ಸುತ್ತೆ. ಬಟ್ ರೆಕಾರ್ಡೆಡ್ ವಿಡಿಯೋ ಏನು ಶೇರ್ ಆಗಲ್ಲ. ಮತ್ತೆ ಯಾವ್ದಾದ್ರು ಕ್ಲಾಸ್ ಇರುತ್ತೆ, ಆ ಕ್ಲಾಸಿಗೆ ಮತ್ತೆ ಜಾಯ್ನ್ ಆಗಿ. ರೆಕಾರ್ಡ್ ವಿಡಿಯೋ ಶೇರ್ ಮಾಡ್ತೀವಿ ಮಾ. ಮಾಡ್ತೀರಾ? ಹೌದು. ಓಕೆ, ದೆನ್ ಫೈನ್. ರೆಕಾರ್ಡೆಡ್ ವಿಡಿಯೋ ಶೇರ್ ಆಗತ್ತಂತೆ. ಫುಲ್ ಬಂಪರ್. ಯಾರ್ಯಾರು ನೋಡಿಲ್ವೋ ಎಲ್ಲರಿಗೂ ಬಂಪರ್. ಸೊ ಈ ತರ ಒಂದಷ್ಟು ಸುತ್ಕೊಳ್ಳಿ. ಗೇನ್ ಕಟ್ ಇಟ್. ಇದನ್ನ ಕೈಯಿಂದ ತೆಗೆಯಕ್ಕೂ ಮುಂಚೆನೆ ಒಂದಿಷ್ಟು ಅಗಲ ಕಟ್ ಮಾಡ್ಕೊಳ್ಳಿ. ಇದನ್ನ ಫುಲ್ಲು ಕೈಯಿಂದ ತೆಕ್ಕೋಬೇಡಿ, ಒಂದು ಸ್ವಲ್ಪ ಮುಂದೆ ಮಾಡ್ಕೊಳ್ಳಿ. ಲೈಕ್ ದಿಸ್. ಈ ತರ ಹಿಂಗೆ ಒಳಗಡೆ ಹಿಂಗೆ ಇನ್ಸರ್ಟ್ ಮಾಡ್ಕೊಳ್ಳಿ. ದ ಎಕ್ಸ್ಟ್ರಾ ಥ್ರೆಡ್ ಇದು ಇದ್ರದ್ದೇ ಥ್ರೆಡ್ ಅಲ್ಲ, ಆಸ್ ಯು ಪೀಪಲ್ ಕ್ಯಾನ್ ಸಿ. ಇದನ್ನ ಇದಕ್ಕೆ ನಾಟ್ ಹಾಕೊಳ್ಳಿ. ಎರಡರದ್ದು ಸೇರಿ ಒಂದು ನಾಟ್ ಹಾಕೊಳ್ಳಿ. ಸ್ವಲ್ಪ ಗಟ್ಟಿಗೆ ನಾಟ್ ಹಾಕೊಂಡಿದ್ದೀನಿ ಅಂದಾಗ ಬಿಚ್ಕೊಳ್ಳಿ. ಸ್ವಲ್ಪ ನಾಟ್ನ ಮಧ್ಯದಕ್ಕೆ ಮಾಡ್ಕೊಳ್ಳಿ. ನಂದೊಂದು ಸ್ವಲ್ಪ ಕೆಳಗೆ ಬಂದಿತ್ತು. ಫುಲ್ಲು ಟೈಟಾಗಿ ಕಟ್ಟಕ್ಕೂ ಮುಂಚೆ ನೀವು ಆಲ್ಟ್ರ್ ಮಾಡ್ಕೋಬೋದು. ತುಂಬ ಟೈಟಾಗಿ ಕಟ್ಟಿದ್ಮೇಲೆ ನಿಮಗೆ ಕಟ್ನ ಮಧ್ಯದಲ್ಲಿ ಮಾಡ್ಕೊಳಕ್ಕಾಗೋದಿಲ್ಲ. ಓಕೆ, ಆಮೇಲೆ ಕರೆಕ್ಟಾಗಿದೆ ಅನಿಸಿದಾಗ ಫುಲ್ ಟೈಟಾಗಿ ಎಳ್ಕೊಂಡು ಇನ್ನೊಂದು ನಾಟ್ ಹಾಕೊಳ್ಳಿ. ಅಷ್ಟೆ, ಮುಗ್ದೋಯ್ತು. ಓಕೆ, ನಾನು ಇಲ್ಲಿ ನಿಮಗೆ ಎಲ್ಲರಿಗೂ ತೋರ್ಸೋದಕ್ಕೋಸ್ಕರ ಇಲ್ಲಿ ಆರೆಂಜ್ ಥ್ರೆಡ್ನ ಹಾಕೊಂಡಿದ್ದೀನಿ. ಎಲ್ಲರಿಗೂ ಕಾಣಿಸ್ತಾ ಇದೆ ಅನ್ಸುತ್ತೆ. ಜಸ್ಟ್ ಟು ಶೋ ಯು ಎಲ್ಲಿಂದ ಎಲ್ಲಿಗೆ ನೀಡಲ್ ಹೋಗುತ್ತೆ, ಯಾವ ಆ್ಯಂಗಲಿಂದ ಯಾವ ಆ್ಯಂಗಲಿಗೆ ನೀಡಲ್ ಹೋಗುತ್ತೆ ಅಂತ ತೋರ್ಸೋದಕ್ಕೆ ಆರೆಂಜ್ ಥ್ರೆಡ್ ಹಾಕೊಂಡಿದ್ದೀನಿ. ಇಟ್ ಈಸ್ ನಾಟ್ ನೆಸೆಸರಿ ಫಾರ್ ಯು ಟು ಡೂ ದ ಆರೆಂಜ್ ಓನ್ಲಿ, ಅಥವಾ ಬೇರೆ ಕಲರೇ ಹಾಕೋಬೇಕು ಅಂತ. ನಿಮ್ಗೆ ಒಂದ್ಸತಿ ಅದು ಎಲ್ಲಿಂದ ಎಲ್ಲಿಗೆ ಹಾಕಬೇಕು ಅಂತ ಒಂದ್ಸತಿ ಗೊತ್ತಾಯ್ತು ಅಂತಂದರೆ ಇಟ್ ಈಸ್ ಫ್ಲೆಕ್ಸಿಬಲ್ ವೆನ್ ಯು ನೋ ಥಿಂಗ್ಸ್. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇದಕ್ಕೆ ಉಲ್ಲನ್ ಥ್ರೆಡ್ಡೇ ಬೇಕು. ಸೂಜಿ ಇಷ್ಟು ದಪ್ಪ ಸೂಜಿ ಆದರೆ ಸಾಕು, ಅಂದರೆ ಇಷ್ಟು ಉದ್ದ ಸೂಜಿ ಇದ್ರೆ ಸಾಕು. ಸ್ವಲ್ಪ ದಪ್ಪ ಸ್ವಲ್ಪ ಉದ್ದ ಇದ್ರೂ ಏನು ಪ್ರಾಬ್ಲಮ್ ಇಲ್ಲ. ಉಲ್ಲನ್ ಥ್ರೆಡ್ಡೇ ತಗೊಳ್ಳಿ, ಬಿಕಾಸ್ ಇದು ಎಣಿತಾ ಹಾರ ಭಾರ ಆಗುತ್ತೆ. ಈ ಥ್ರೆಡ್ಡಲ್ಲಿ ಹಾರ ಎಣಿಯೋಕ್ಕಾಗಲ್ಲ. ಈ ಥರ ಆಗಲಿ ಯಾವುದು ಇವಾಗ ಹೂವು ಕಟ್ಟೋ ದಾರ ಕೂಡ ಆಗಲ್ಲ, ಅದು ಭಾರಕ್ಕೆ ಮತ್ತೆ ಅದು ಕೂಡ ಕಿತ್ಕೊಳ್ಳುತ್ತೆ. ಸೊ ಡೋಂಟ್ ಗೋ ಫಾರ್ ದ್ಯಾಟ್. ಗೋ ಫಾರ್ ಉಲ್ಲನ್ ಥ್ರೆಡ್ ಓನ್ಲಿ. ಸುತ್ತ ಅಂದರೆ ಲೈಕ್ ಪೋಣ್ಸೋದಕ್ಕೆ ನಾವಿವಾಗ ಪೋಣ್ಸೋ ಕೆಲಸ ಮಾಡ್ತೀವಿ. ಪೋಣ್ಸೋದೇ ಮೇಜರ್ ಇರೋದು. ಇಲ್ಲಿ ನಾನು ನಾಟ್ ಹಾಕ್ಕೊಂಡಿದ್ದೀನಿ. ನಾಟ್ ಹಾಕ್ಕೊಂಡಿದ ತಕ್ಷಣ ಇಲ್ಲಿಗೆ ನಾನು ಹಾಕ್ತೀನಿ, ಅದು ಬಂದ್ಬಿಡುತ್ತೆ. ನೋ, ಒಂದು ಇಲ್ಲಿಗೆ ಕಟ್ಕೋಬೇಕು ಆ್ಯಸ್ ಅ ಫ್ಲವರ್ ನಾಟ್ ಥರ. ಬಿಕಾಸ್ ನಿಂತ್ಕೊಳ್ಳಲ್ಲ ಇದು ಯಾವುದೇ ದಾರ ಆದರೂ, ಬಿಕಾಸ್ ಇದು ಕಡ್ಡಿ ಆಗಿರೋದ್ರಿಂದ ಇಟ್ ವಿಲ್ ಕಮ್ ಆಫ್. ಯಾವ ಕಡೆಯಿಂದನಾದರೂ ಇಟ್ ವಿಲ್ ಕಮ್ ಆಫ್. ಸೊ ಫಸ್ಟ್ದು ಮಾಡಬೇಕು, ನೀವು ಹಿಂಗೆ ಸುತ್ತಕೊಂಡು ಸ್ವಲ್ಪ ಹಿಂಗೆ ಎಕ್ಸ್ಟ್ರಾ ತಗೊಳ್ಳಿ. ಈ ನಾಟ್ ಬಿಟ್ಟು ತಗೊಂಡು ಸುತ್ತಕೊಂಡು ಏನು ಫ್ಲವರ್ ನಾಟ್ ಅವಾಗಿಂದ ನಾನು ಹೇಳ್ತಾ ಇದ್ದೀನಲ್ಲ, ಸೇಮ್ ಫ್ಲವರ್ ನಾಟ್ ಅಷ್ಟೇ, ಏನು ಕಷ್ಟ ಇಲ್ಲ. ಹಂಗೂ ಇನ್ನೂ ಒಂದು ಸ್ಟ್ರೆಂತ್ ಬೇಕು ಅಂದರೆ ಹಿಂದೆ ತಿರುಗಿಸಿ ಇನ್ನೊಂದು ನಾಟ್ ಹಾಕೊಳ್ಳಿ.
ಮುಗೀತು. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್. ಈ ಸ್ಟೆಪ್ನ ಮರಿಬೇಡಿ, ಫಸ್ಟ್ ಒಂದಕ್ಕೆ ಮಾತ್ರ. ಓಕೆ, ಲೆಟ್ಸ್ ಸ್ಟಾರ್ಟ್ ವಿತ್ ದ ಫೋನ್ಸ್. ಇದು ಪ್ಲೀಸ್ ಎಲ್ಲರೂ ಗಮನ ಇಟ್ಟು ಈ ಸ್ಟೆಪ್ನ ಕೇಳಿಸ್ಕೊಳ್ಳಿ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಒನ್. ಐ ವಾಂಟ್ ಎವ್ರಿಬಡಿ ಟು ಗಿವ್ ದ ಅಟೆನ್ಷನ್ ಫಾರ್ ದಿಸ್. ಸೊ ಈ ಥರ ಮಾಡ್ಕೊಂಡಿದ್ದೀವಿ ನಾವು, ಈ ದಾರ ತೊಗೊಂಡಿದ್ದೀವಿ. ಇದನ್ನು ಪೋಣಿಸೋದು ಹೆಂಗೆ, ಇದಕ್ಕೊಂದು ಮೆಥಡ್ ಇದೆ. ಎಲ್ಲ ಥರ ಹಿಂಗೆ ಮಧ್ಯದಲ್ಲಿ ಪೋಣ್ಸೋಕ್ಕಾಗಲ್ಲ, ಅಥವಾ ಮಧ್ಯದಲ್ಲಿ ಹಿಂಗೆ ಸೂಜಿ ಚುಚ್ಚು ಆಗೋದಿಲ್ಲ. ಚುಚ್ಚಿದ್ರೆ ಏನಾಗುತ್ತೆ, ಈ ಕಡೆಯಿಂದ ಹೋಯ್ತು ಅಂತಂದರೆ ಸಿ ಇಟ್ ವಿಲ್ ಕಮ್ ಆಫ್, ಹಿಂಗೆ ಆಚೆ ಬರುತ್ತೆ. ಸಿ ಇಟ್ ವಿಲ್ ಕಮ್ ಆಫ್ ಲೈಕ್ ದಿಸ್, ಬಂದ್ಬಿಡುತ್ತೆ ಆಚೆ. ಗೊತ್ತಾಗ್ತಾ ಇದೆಯಾ ಎಲ್ಲರಿಗೂ? ಥಮ್ಸಪ್ ಕಳಿಸಿ ಇಫ್ ಇಟ್ ಇಸ್ ನಾಟ್ ವಿಸಿಬಲ್ ಅಥವಾ ವಿಸಿಬಲ್ ಅಥವಾ ಅರ್ಥ ಆಗ್ತಿದೆ ಏನಾದರೂ ಒಂದು ಹೇಳಿ. ಹಿಂಗೆ ಆಚೆ ಬಂದ್ಬಿಡುತ್ತೆ. ಓಕೆ, ಸೊ ಇದನ್ನ ಹೆಂಗೆ ಪೋಣಿಸ್ಕೊಳ್ಳೋದು ಅಂತಂದರೆ, ಇಲ್ಲಿ ಮಧ್ಯದಲ್ಲಿ ಥ್ರೆಡ್ ಕಾಣಿಸ್ತಾ ಇದೆ ಅಲ್ವಾ, ಈ ಥ್ರೆಡ್ ಪಕ್ಕದಲ್ಲಿ ಇಲ್ಲಿ ಇನ್ಸರ್ಟ್ ಮಾಡಿ ಆಪೋಸಿಟ್ ಥ್ರೆಡ್ಡಿಗೆ ಬರಬೇಕು. ಕಾಣಿಸ್ತಾ ಇದೆಯಾ? ಕ್ರಾಸ್ ಆಗಿ ಹಾಕಿರೋದು ನಾನು. ಇಫ್ ಎಸ್ ಪ್ಲೀಸ್ ಸೆಂಡ್ ಎಸ್, ಓಕೆ, ಯಾ, ಥಮ್ಸ್ ಅಪ್, ಎನಿಥಿಂಗ್. ಓಕೆ, ಸಿ ಇಲ್ಲಿಂದ ಕ್ರಾಸ್ ಆಗಿ ಹಾಕಿದ್ದೀನಿ, ಈ ಕಡೆ ಕ್ರಾಸ್ ಆಗಿ ಬಂದಿದೆ. ಹಿಂಗಾಗಿರೋದ್ರಿಂದ ಇಟ್ ವಿಲ್ ನಾಟ್ ಕಮ್. ಸಿ ಹಿಂಗೆ ಮಾಡಿದ್ರು ಆ ಮಧ್ಯದಲ್ಲಿ ದಾರ ಇರುತ್ತಲ್ಲ, ಇದಕ್ಕೆ ಪ್ರೊಟೆಕ್ಷನ್ ಥರ ನಾವು ಮಾಡ್ಕೊಬೇಕು. ಓಕೆ, ಇವಾಗ ಹಿಂಗೆ ಹಾಕಿದ್ರೆ ಇಟ್ ವಿಲ್ ಗೋ ಥ್ರೂ. ಇವಾಗ ಇದು ಈ ಕಡೆ ಬರಬೇಕಾದ್ರೆ ಈ ಕಡೆ ಅಡ್ಡ ಕೊಡುತ್ತೆ. ಸಿ ಇದು ಅಡ್ಡ ಕೊಡುತ್ತೆ. ಈ ಕಡೆಯಿಂದ ಎಳಿತಾ ಇದ್ದೀನಿ, ಈ ಕಡೆಯಿಂದ ದಾರ ಬರೋ ಪಾಸಿಬಲ್ ಇದೆ, ಆದರೆ ಇಲ್ಲಿ ದಾರ ಬಿಡಲ್ಲ ಬರೋದಕ್ಕೆ. ಸೊ ಸೇಮ್ ಇದು ಈ ಕಡೆ ಹೋಗಿ ಇದು ಈ ಕಡೆ ಬಂದಾಗ ಅಗೇನ್ ಇದು ದಾರ ಸಪೋರ್ಟ್ ಕೊಡುತ್ತೆ. ಕಾಣಿಸ್ತಾ ಇದೆಯಾ? ಇಸ್ ಇಟ್ ವಿಸಿಬಲ್? ಓಕೆ, ಲೆಟ್ಸ್ ಸ್ಟಾರ್ಟ್ ಡೂಯಿಂಗ್ ಇಟ್. ನಾನೊಂದು ಸ್ವಲ್ಪ ದೊಡ್ಡದೇ ತೊಗೊಂಡಿದ್ದೀನಿ, ನೀವು ಚಿಕ್ಕದಾಗಿ ತೊಗೊಂಡು ಯು ಕ್ಯಾನ್ ಫಿನಿಶ್ ಇಟ್. ಇದೇನಿಲ್ಲ, ಜಸ್ಟ್ ಫ್ಲವರ್ ಥರ ಹಿಂಗೆ ಇಟ್ಟು ಕಳಿಸೋದು ಒಳಗಡೆ. ಓಕೆ, ಈ ಥರ ಅದನ್ನು ನೀವು ಇಲ್ಲೇ ಮಾಡ್ಕೊಬೋದು. ಸೊ ಇವಾಗ ನಾನು ಸ್ವಲ್ಪ ಸ್ಟೆಪ್ಸ್ನ ಫಾಸ್ಟಾಗಿ ತೋರಿಸ್ತೀನಿ. ಯಾವುದು ಕ್ರೂಷಲ್ ಸ್ಟೆಪ್ಸ್ ಎಲ್ಲ ಇದೆಯಲ್ಲ ಅದನ್ನೆಲ್ಲ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಇವಾಗ ನಾನು ಸ್ಟೆಪ್ಸ್ನ ಸ್ವಲ್ಪ ಫಾಸ್ಟಾಗಿ ಮಾಡ್ಕೊಂಡು ಹೋಗ್ತೀನಿ. ಓಕೆ, ಏನಾದರೂ ಡೌಟ್ ಇದ್ದರೆ ಚಾಟ್ ಬಾಕ್ಸಲ್ಲಿ ದಯವಿಟ್ಟು ಹಾಕಿ, ಸೊ ದಟ್ ಐ ವಿಲ್ ಗೆಟ್ ಟು ನೋ ನಾನು ಎಲ್ಲಿ ಫಾಸ್ಟಾಗಿ ಹೋದೆ, ನಾನು ಎಲ್ಲಿ ಸ್ಲೋ ಆಗಿ ಮಾಡಬೇಕು ಅಂತ. ಓಕೆ, ಇದನ್ನು ಫ್ಲವರ್ ಥರ ಹಿಂಗೆ ಅರೇಂಜ್ ಮಾಡ್ಕೊಂತ ಹೋಗಿ ಅಷ್ಟೇ. ಸೌಜನ್ಯ ಇನ್ನೊಂಚೂರು ಮುಂದಕ್ಕೆ ಅಲ್ಲಿ ಇಟ್ಕೊಂಡು ಮಾಡು. ಇದು ಹಿಂಗೆ ಕಾಣ್ತಾ ಹೋಗುತ್ತೆ. ಓಕೆ, ಆಮೇಲೆ ಲಾಸ್ಟಲ್ಲಿ ಎಲ್ಲ ಎಣದ ಮೇಲೆ ನೀವು ಟ್ರಿಮ್ ಮಾಡ್ಕೊಬೋದು. ಈ ಎಕ್ಸಸ್ ಎಲ್ಲ ಏನಿರುತ್ತಲ್ಲ ಅದನ್ನೆಲ್ಲ ಟ್ರಿಮ್ ಮಾಡ್ಕೊಳ್ಳೋಕ್ಕೆ ನಿಮಗೊಂದು ಔಟ್ಲೈನ್ ಥರ ಸಿಗುತ್ತೆ. ಇವಾಗ ನೀವು ಸುಮ್ಮನೆ ಮಾಡಿಕೊಂಡ್ರೆ ಎಷ್ಟೊಂದು ಇದೆಲ್ಲ ಹಾಳಾಗುತ್ತೆ. ಸೊ ನೀವೇನು ಮಾಡಬೇಕು, ಆಮೇಲೆ ಮಾಡ್ಕೊಬೇಕು ಅದನ್ನು ಟ್ರಿಮ್ಮಿಂಗ್ ಕೆಲಸ. ಸೊ ನಾನು ಇವಾಗ ಒಂದಷ್ಟು ಎಣದ್ಬಿಟ್ಟು ಒಂದಷ್ಟು ಉದ್ದದ್ದು ತೋರಿಸ್ತೀನಿ. ಅಲ್ಲಿ ತನಕ ಏನಾದರೂ ಕ್ವೆಶನ್ಸ್ ಇದ್ದರೆ ಚಾಟ್ ಬಾಕ್ಸಲ್ಲಿ ಹಾಕಿ, ಅಥವಾ ಏನಾದರೂ ಕಾನ್ವರ್ಸೇಷನ್ ಮಾಡಬೇಕು ಅಂತಂದರೆ ಕಾನ್ವರ್ಸೇಟ್ ಮಾಡಿ, ನಾನು ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ. ಓಕೆ,
ಯಾರಿಗೂ ಏನು ಕ್ವೆಶನ್ಸ್ ಇಲ್ವಾ? ಸೊ ಯಾರಿಗಾದ್ರೂ ಏನಾದ್ರೂ ಕ್ವೆಶನ್ಸ್ ಇದೆಯಾ ಇಷ್ಟು ಮಾಡ್ತಾ ಇರೋದ್ರಲ್ಲಿ? ಸೊ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀರಿ, ಡೌಟ್ಸ್ ಬರೋದೇ ಇಲ್ಲ. ಸೌಜನ್ಯ, ಇವಾಗ ನೀನ್ ಮಾಡ್ತಾ ಇದ್ದಂಗೆನೆ ಅದ್ರದ್ದು ಮೆಡಿಸಿನಲ್ ಬೆನಿಫಿಟ್ಸು ಹಂಗೆ ಒಂದೊಂದೇ ಹೇಳ್ಕೊಂತ ಹೋಗು ಸೌಜನ್ಯ. ಶೋರ್. ಇವಾಗ ಅದನ್ನು ಕೂಡ ಹೇಳ್ತೀನಿ. ಮೆಡಿಸಿನಲ್ ಬೆನಿಫಿಟ್ ಇದನ್ನ ಫಸ್ಟು ನಾವು ಹಿಂಗೆ ಯೂಸ್ ಮಾಡ್ಕೊಳ್ಳೋದನ್ನ ಅಂತ ಹೇಳ್ತೀನಿ. ಹಿಂಗೆ ಯೂಸ್ ಮಾಡ್ಕೋಬೇಕು ಅಂತ. ಯೂಸ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಗೊತ್ತಾದ್ಮೇಲೆ ಅದರಿಂದ ಏನೇನು ಆಗುತ್ತೆ, ನಿಮ್ಮ ಬಾಡಿಲಿ ಏನೇನು ಚೇಂಜಸ್ ಆಗುತ್ತೆ ಅನ್ನೋದನ್ನ ಕೂಡ ಹೇಳ್ತೀನಿ. ಇದನ್ನ ಡೈಲಿ ಲೈಫಲ್ಲಿ ನೀವು ಅದನ್ನ ಹೆಂಗೆ ಇನ್ವಾಲ್ವ್ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ. ಸೊ ಇದು ಬಂದು ಇದು ಚಿಕ್ಕದಾಗೆ ಇವಾಗ ದೇವ್ರಿಗೆಲ್ಲಾನು ಪೋಣಿಸಿರ್ತೀರ ಅಲ್ವಾ? ಪೋಣ್ಸ್ ಎಲ್ಲ ಆದ್ಮೇಲೆ ಯು ಡೋಂಟ್ ಹ್ಯಾವ್ ಟು ಥ್ರೋ ದಿಸ್. ಇದನ್ನ ಥ್ರೋ ಮಾಡೋ ಅಗತ್ಯನೇ ಇಲ್ಲ. ದೇವ್ರಿಗೆ ಹಾಕಿದ್ರೆ ಮಾತ್ರ ನೀವೇನ್ ಮಾಡ್ಬೋದು, ಒಂದ್ ಸ್ವಲ್ಪನೇ ಬಿಟ್ಕೊಂಡು ಸ್ವಲ್ಪನೇ ಇದೇನ್ ಒಂದ್ ಏನಿದೆಯಲ್ಲ ಸ್ವಲ್ಪ ಮಿಡ್ಲ್ಗೆ ಇಟ್ಕೊಂಡ್ ಮಾಡು. ಒಂದ್ ಸ್ವಲ್ಪ ಮಿಡ್ಲ್ಗೆ ಇಟ್ಕೊಂಡ್ರೆ ಅದು ಸ್ಕ್ರೀನ್ ಕಾಣಿಸುತ್ತೆ. ಇದು ಹಿಂಗೆ ಈ ತರ ಎಲ್ಲ ಮಾಡ್ಬೇಕಾದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ. ದೆನ್ ಅಗೇನ್ ಐ ಪ್ಲೇಸ್ ಇಟ್. ಓಕೆ. ಏನೋ ಹೇಳ್ತಾ ಇದ್ದೆ ನಾನು. ಇದನ್ನ ಬಿಸಾಕಬೇಡ ಅಂತ. ಬಿಸಾಕ್ಬೇಡಿ. ಇದನ್ನ ಒಂದೊಂದೇ ಬಿಚ್ಕೊಳ್ಳಿ. ದೇವ್ರಿಗೆ ಪೋಣ್ಸ್ ಆದ್ಮೇಲೆ, ದೇವ್ರಿಗೆ ಹಾಕಾದ್ಮೇಲೆ ಇದನ್ನ ತುಂಬಾ ವರ್ಷದ ತನಕನೂ ಬೇಕಾದ್ರೆ, ಇವಾಗ ಇದು ದೇವ್ರ ಮನೇಲೇ ಅಲ್ಲ, ಇವಾಗ ಆಚೆಗಡೆ ನಿಮ್ಮ ಮನೇಲಿ ಎಲ್ಲ ದೇವ್ರ ಫೋಟೋಗಳನ್ನೆಲ್ಲ ಹಾಕಿರ್ತೀರ. ಆ ಫೋಟೋಗೆ ನೀವು ತುಂಬಾ ವರ್ಷದ ತನಕನೂ ಇಡ್ಬೋದು. ಇಲ್ಲ ನಾನು ಒಂದೇ ಸತಿ ಹಾಕ್ತೀನಿ ಮತ್ತೆ ಹಾಕಲ್ಲ ಅನ್ನೋರು, ಫೈನ್, ಓಕೆ, ಯು ಕ್ಯಾನ್ ಡೂ ಇಟ್ ಅಟ್ ಒನ್ಸ್, ಬಟ್ ಯು ಡೋಂಟ್ ಹ್ಯಾವ್ ಟು ಥ್ರೋ ದಿಸ್. ನೀವು ಇದನ್ನ ಏನು ಮಾಡಬೇಕು ಅಂದರೆ ಒಂದೊಂದೇ ಬಿಚ್ಕೊಂಡು ಪ್ರತಿದಿನ ಎರಡೆರಡೇ ಬೇರು, ಒಂದು ಬೆಳ್ಳಿ ಚೊಂಬು ಅಥವಾ ಬೆಳ್ಳಿ ಲೋಟ, ಇವಾಗ ನಾವೆಲ್ಲ ಶೆಟ್ರು, ಸೊ ಬೆಳ್ಳಿದು ನಮ್ಮ ಮನೇಲಿ ಯಾರಿಗೂ ಪ್ರಾಬ್ಲಮ್ ಇರಲ್ಲ. ಬೆಳ್ಳಿ ಚೊಂಬು, ಬೆಳ್ಳಿ ಲೋಟ ಎಲ್ಲ ಇದ್ದೇ ಇರುತ್ತೆ. ಸೊ ಬೆಳ್ಳಿ ಚೊಂಬಲ್ಲಿ ಇದನ್ನ ಒಂದು ಚೂರು ರಾತ್ರಿ ಹಾಕಿಟ್ಟು ಬೆಳಗ್ಗೆ ಅದನ್ನ ಎಲ್ಲರೂ ನಾರ್ಮಲ್ ಆಗಿ ಮನೇಲಿ ಎಲ್ಲರೂ ನೀರು ಕುಡಿಬೇಕಾದ್ರೆ ಅದರಿಂದ ಕುಡಿಯೋದ್ರಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ. ಬಾಡಿಲಿ ಎಷ್ಟೋ ಕಾಯಿಲೆಗಳಿಗೆ ನಿಮಗೆ ಗೊತ್ತಾಗ್ದಿರಾ ಚೇಂಜಸ್ ಕಾಣಕ್ಕೆ ಶುರು ಆಗುತ್ತೆ. ಮೇಜರ್ ಥಿಂಗ್ ಏನು ಅಂತಂದರೆ ಗಟ್ ಇಶ್ಯೂಸ್. ಇವಾಗ ಎಲ್ಲರಿಗೂ ಗಟ್ ಇಶ್ಯೂಸ್ ತುಂಬ ಆಗ್ತಾ ಇದೆ. ಬಿಕಾಸ್ ಆಚೆಗಡೆ ಫುಡ್ಡು ತುಂಬ ಆಗಿದೆ. ಮಕ್ಕಳು ಆಚೆಗಡೆ ಎಲ್ಲ ಥರದ್ದು ತಿನ್ನಕ್ಕೆ ಟ್ರೈ ಮಾಡ್ತಿದ್ದಾರೆ. ಸೊ ಅದರಿಂದ ಪ್ರಿಸರ್ವೇಟಿವ್ಸಿಂದ ಹೆಲ್ತು ಎಲ್ಲರಿಗೂ ಹೆಂಗೆ ಹಾಳಾಗ್ತಿದೆ ಅಥವಾ ಅದನ್ನು ಹೆಂಗೆ ಮ್ಯಾನೇಜ್ ಮಾಡ್ಕೊಳ್ಳೋದು ಅಂತ ಬಂದಾಗ ದಿಸ್ ವಿಲ್ ಕಮ್ ಇನ್ ದ ಪಿಕ್ಚರ್. ಸೊ ಯು ಕ್ಯಾನ್ ಜಸ್ಟ್ ಆಪ್ಟ್ ಫಾರ್ ದಿಸ್ ವಾಟರ್ ಎವ್ರಿ ಡೇ. ಸೋಪ್ಡ್ ವಾಟರ್ ಕನ್ಸ್ಯೂಮ್ ಮಾಡೋದ್ರಿಂದ, ಮಕ್ಳಿಗೂ ಕುಡಿಸೋದ್ರಿಂದ, ಚಿಕ್ಕ ಮಕ್ಕಳಿಂದನೂ ಕುಡಿಸ್ಬೋದು. ಬರೀ ಚಿಕ್ಕವ್ರಿಗೆ ಕುಡಿಸ್ಬೋದಾ, ದೊಡ್ಡವರ ప్రతి ఒబ్బరు కుడిపోదు. రష్మి మీరేమో హ్యాండ్ రైస్ చేసినారు. ಅಯ್ಯೋ, ಒಂದ್ ಸ್ವಲ್ಪ ಹ್ಯಾಂಡ್ ಮುಂದೆ ಇಟ್ಕೊಳ್ಳಿ, ಅಂದ್ರೆ ನೀವು ಪೋಣ್ಸೋದು ನೀಟಾಗಿ ಕಾಣುತ್ತೆ ಅವಾಗ. ಅದಲ್ಲ, ನೀವು ಪೋಣ್ಸೋವಾಗ ಕೈನ ಒಂಚೂರು ಮುಂದೆ ಇಟ್ಕೊಳ್ಳಿ. ಓಕೆ ಓಕೆ ಓಕೆ. ಸಿ ದಿಸ್ ಒನ್, ಇವಾಗ ಇದನ್ನು ಅಷ್ಟೇ. ಇದನ್ನ ಇಲ್ಲಿ ಸೈಡಲ್ಲೆಲ್ಲ ಕಟ್ ಮಾಡ್ಕೋಬಹುದು, ಬಟ್ ಇವಾಗೆ ಕಟ್ ಮಾಡ್ಕೋಬೇಡಿ. ಒನ್ ದ ಹಾರ ಇಸ್ ಡನ್, ದೆನ್ ಯು ಕಟ್ ದಿಸ್ ಒನ್. ಓಕೆ, ಇದು ಸೇಮೇ ಮೆಥಡು. ಇಲ್ಲಿಂದ ಹಾಕಿ ಈ ಕಡೆಗೆ ಕ್ರಾಸ್, ಯು ಗೆಟಿಂಗ್ ಕ್ರಾಸ್ ಆಗೆ ಸುಚ್ಚಬೇಕು. ಈ ಮಧ್ಯದಲ್ಲಿ ಏನು ಆರೆಂಜ್ ಥ್ರೆಡ್ ಕಾಣಿಸ್ತಾ ಇದೆಯಲ್ಲ ಎಲ್ಲರಿಗೂ, ವೇಟ್, ಐ ಜಸ್ಟ್ ಪುಟ್ ಅಗೇನ್. ಸಿ, ದಿಸ್ ಇಸ್ ದ ಆರೆಂಜ್ ಥ್ರೆಡ್, ದ ಮಿಡಲ್ ಥ್ರೆಡ್ ನಾಟ್ ಆಗಿರೋದು. ಇಲ್ಲಿ ಸೈಡಿಗೆ ಹಾಕಬೇಕು, ನಾಟ್ ಟು ದ ನಾಟ್. ಈ ನಾಟ್ ಅಲ್ಲ, ಇದ್ರ ಪಕ್ಕಕ್ಕೆ ಚುಚ್ಚಬೇಕು. ಚುಚ್ಚಬೇಕಾದ್ರೆ ಇಲ್ಲಿ ಸ್ಟ್ರೇಟ್ ಹೋಗ್ಬಾರ್ದು. ದಿಸ್ ಇಸ್ ನಾಟ್ ದ ಸ್ಟ್ರೇಟ್ ಒನ್. ವಿ ಡೋಂಟ್ ನೀಡ್ ದ ಸ್ಟ್ರೇಟ್ ಒನ್, ವಿ ನೀಡ್ ದ ಆಪೋಸಿಟ್ ಒನ್. ಆಪೋಸಿಟ್ಗೆ ಹಾಕಬೇಕು. ಇಲ್ಲಿ ಲೆಫ್ಟಿಗೆ ಬಂದಿದೆ, ನನ್ನ ಲೆಫ್ಟಿಗೆ ಬಂದಿದೆ. ಇಲ್ಲಿ ರೈಟಿಗೆ ಚುಚ್ಚಿದ್ದೀನಿ, ನನ್ನ ರೈಟಿಗೆ ಚುಚ್ಚಿದ್ದೀನಿ. ಈ ಕಡೆ ಬರ್ಬೇಕಾದ್ರೆ ನನ್ನ ಲೆಫ್ಟಿಗೆ ನೀಡಲ್ ಆಚೆ ಬಂದಿದೆ. ಸೊ ಇದನ್ನು ಅದೇ ಥರನೇ ನಾನು ಮಾಡ್ಕೊಂಡಿರೋದು. ಈ ಬೇರ್ನು ಕೂಡ ನಾನು ಅದನ್ನೇ ಮಾಡಿರೋದು. ರೈಟಿಂದ ಚುಚ್ಚಿ ಲೆಫ್ಟ್ಗೆ ನೀಡಲ್ ಆಚೆ ಬರಬೇಕು. ಓಕೆ, ಎನಿಥಿಂಗ್ ಎನಿ ಕ್ವೆಶ್ಚನ್?
ಅದು ಬೇರ್ದು ಬಂಚಸ್ ಎಷ್ಟು ಹಾಕಿದೀರಾ ಅಲ್ಲಿ? ರಫ್ಲಿ ಹಾಕಿದ್ದೀನಿ, ನಾನೇನು ಕೌಂಟ್ ಮಾಡಿಲ್ಲ. ಬಟ್ ಇಲ್ಲಿ ಪ್ಲೇಟಲ್ಲಿ 50 ಒಂದೊಂದು ಸುಮ್ಮನೆ ಒಂದು ಹ್ಯಾಂಡ್ಫುಲ್ ಅಂತ ನಾ 5 ಬಂಚ್ ಮಾಡ್ಕೊಂಡಿದ್ದೆ. 1 is ಫಾರ್ ಟ್ಯಾಸಲ್ ಮತ್ತೆ 2 ಸೈಡಿಗೆ 2 ಬಂಚ್ ಅಂತ. ಸೊ 1 ಬಂಚ್ನ ನಾನು ಇವಾಗ ಹಾಕಿದ್ದೀನಿ. ಅದಕ್ಕೆ 1 ಬಂಚ್ ಆದ್ಮೇಲೆ ಐ ಆಮ್ ಟ್ರೈಂಗ್ ಟು ಪುಟ್ ದೀಸ್ ಉಲ್ಲನ್ ಫ್ಲವರ್ಸ್. ಓಕೆ, ಇದಕ್ಕೆ ನಾನು ಏನು ರಿಯಲ್ ಫ್ಲವರ್ಸ್ ಹಾಕ್ಲಾ ಅಂತ ಕೇಳ್ಬೋದು. ರಿಯಲ್ ಫ್ಲವರ್ಸ್ ಹಾಕಿದ್ರೆ ಹಾಕಿದ್ದು 2 ದಿವಸಕ್ಕೇನೆ ನೀವು ಪೂರ್ತಿ ಎಲ್ಲ ಡಿಸ್ಮ್ಯಾಂಟಲ್ ಮಾಡಬೇಕಾಗುತ್ತೆ. ಬಿಕಾಸ್ ಇದು ಡ್ರೈ ಫ್ಲವರು ಮತ್ತು ಸ್ಪಾಯ್ಲ್ ಆಗುತ್ತೆ. ಇದಕ್ಕೆ ನೀವು ಯೂಸ್ ಮಾಡೋಕ್ಕೆ ಆಗೋದಿಲ್ಲ ರಿಯಲ್ ಫ್ಲವರ್ಸ್ನ. ಅದು ಅವತ್ತೇನೆ ಒಂದು 2 ದಿವಸಕ್ಕೇನೆ ಪೂರ್ತಿ ಹಾರನ ನಿಮ್ಮ ಕೈಯಾರೆ ನೀವೇ ಡಿಸ್ಮ್ಯಾಂಟಲ್ ಮಾಡಬೇಕಾಗುತ್ತೆ. ಇಫ್ ಯು ಡೋಂಟ್ ವಾಂಟ್ ಟು ಡಿಸ್ಮ್ಯಾಂಟಲ್, ಡೋಂಟ್ ಯೂಸ್ ಎನಿ ರಿಯಲ್ ಫ್ಲವರ್ಸ್ ಫಾರ್ ದಿಸ್. ಓಕೆ, ಹಂಗಂದ್ಬಿಟ್ಟು ಆರ್ಟಿಫಿಷಿಯಲ್ ಫ್ಲವರ್ಸ್ನ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಉಲ್ಲನ್ ಇಸ್ ದ ಬೆಸ್ಟ್ ಥಿಂಗ್. ಇದ್ರದ್ದು ಏನಂತಾರೆ, ಫ್ರೀಕ್ವೆನ್ಸಿ ಜಾಸ್ತಿನೇ ಇದೆ ಆಸ್ ಕಂಪೇರ್ ಟು ಆರ್ಟಿಫಿಷಿಯಲ್ ಫ್ಲವರ್ಸ್. ಓಕೆ, ದೇವರಿಗೆ ಉಲ್ಲನ್ ಥ್ರೆಡ್ ಹಾಕೋದು ಇಟ್ ಈಸ್ ರಿಯಲಿ ಗುಡ್. ಅದೆಲ್ಲ ತಲೆ ಕೆಡಿಸ್ಕೊಬೇಡಿ. ಉಲ್ಲನ್ನಲ್ಲಿ ಇದು ಬಟ್ಟೆ ಎಲ್ಲ ಮಾಡಿ ನಾವು ದೇವರಿಗೆ ಹಾಕೋದನ್ನ ನಾವು ತುಂಬ ಕಡೆ ನೋಡಿರ್ತೀವಿ. ಸೊ ಗೋ ವಿತ್ ಉಲ್ಲನ್ ಫ್ಲವರ್ಸ್ ಓನ್ಲಿ. ಇದಕ್ಕೆ ರಿಯಲ್ ಫ್ಲವರ್ಸ್ ಇಸ್ ನಾಟ್ ಸೂಟಬಲ್. ಓಕೆ, ಎನಿ ಡೌಟ್ ಇದ್ರೆ ಪ್ಲೀಸ್ ಆಸ್ಕ್ ಮೀ. ನಾನು ಟೈಮು ಸ್ವಲ್ಪ ಇರೋದ್ರಿಂದ ನಾನು ಚಿಕ್ಕದಾಗಿ ಮಾಡ್ತಾ ಇದ್ದೀನಿ. ಇಟ್ ಡಸಂಟ್ ಮೀನ್ ನೀವು ಇಷ್ಟೇ ಚಿಕ್ಕದಾಗಿ ಮಾಡ್ಬೋದು ಅಂತಲ್ಲ. ನಿಮ್ಮ ಕ್ರಿಯೇಟಿವಿಟಿಗೆ, ನಿಮ್ಮ ಥಿಂಕಿಂಗ್ ಪ್ರೋಸೆಸ್ಸಿಗೆ ಎಷ್ಟು ದೊಡ್ಡದಾಗಿ ಆಗುತ್ತೋ ನೀವು ಅಷ್ಟು ದೊಡ್ಡದಾಗಿ ಮಾಡ್ಕೋಬೋದು. ಓಕೆ, ಇವಾಗ ಇದೆಷ್ಟು ಇದೆಯಲ್ಲ, ಇದಕ್ಕೆ ನಾನು ಇದನ್ನೆಲ್ಲ ಟ್ರಿಮ್ ಮಾಡ್ತೀನಿ. ಸೊ ಇಟ್ ವಿಲ್ ಆಲ್ ಕಮ್ ಇನ್ ಸೇಮ್ ಲೈನ್. ಇವಾಗ ಇದೆಲ್ಲ ನೋಡಿ, ಇವಾಗ ಇದೆಲ್ಲ ಎಕ್ಸ್ಟ್ರಾಸ್ ಏನು ಕಾಣಿಸ್ತಾ ಇದೆಯಲ್ಲ ಅದೆಲ್ಲ ಟ್ರಿಮ್ ಆಗೋಗುತ್ತೆ. ಓಕೆ, ಅಗೇನ್ ಐ ವಿಲ್ ಸ್ಟಾರ್ಟ್ ವಿತ್ ಡೂಯಿಂಗ್. ಇಲ್ಲ ಲೇಟ್ ಆಗಿಬಿಡುತ್ತೆ ಎಲ್ಲರಿಗೂ. ಸ್ವಲ್ಪ ಪೇಷನ್ಸ್ ಇತ್ತು ಅಂತಂದರೆ ಇನ್ನೂ ನೀಟಾಗೆ ಮಾಡ್ಕೋಬೋದು ನೀವು. ಸ್ವಲ್ಪ ಟೈಮ್ ತಗೊಂಡು ಮಕ್ಕಳನ್ನೆಲ್ಲ ಕೂರಿಸ್ಕೊಳ್ಳಿ. ಮಕ್ಕಳ ಜೊತೆಗೆಲ್ಲ ಮಕ್ಕಳು ಇದನ್ನೆಲ್ಲ ಮುಟ್ಟೋದ್ರಿಂದ ಇಟ್ ಈಸ್ ಜಸ್ಟ್ ಇದನ್ನ ಸ್ಕಿನ್ನಿಗೆ ಫೀಲ್ ಮಾಡೋದ್ರಿಂದನೇ ಎಷ್ಟೋ ಬೆನಿಫಿಟ್ ಸಿಗುತ್ತೆ ನಿಮಗೆ. ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಮನೆ ತುಂಬ. ಮಕ್ಳಿಗೆ ಇದೊಂದು ಆ್ಯಕ್ಟಿವಿಟಿ ಥರ ಮಾಡ್ಕೊಳ್ಳಿ. ಮಕ್ಳಿಗೆ ಇದನ್ನೆಲ್ಲ ಕಲಿಸೋದು ಇಟ್ ಈಸ್ ರಿಯಲಿ ವೆರಿ ಗುಡ್. ಇದನ್ನು ನಮ್ಮ ಲೈಫ್ ಸ್ಟೈಲಿಗೆ ಅಳವಡಿಸ್ಕೊಳ್ಳೋದು ಎಷ್ಟು ಒಳ್ಳೆಯದೋ, ಮಕ್ಕಳಿಗೆ ನಮ್ಮ ಕಲ್ಚರ್ನ ಹೇಳ್ಕೊಡೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ಬಿಕಾಸ್ ಮುಂದಕ್ಕೆ ಹೋಗ್ತಾ 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 ಇದು ಯಾವುದೂ ಯೂಟ್ಯೂಬಲ್ಲಾಗಲಿ ಯಾರು ಹೇಳ್ಕೊಡೋದಾಗಲಿ ಮಾಡಲ್ಲ. ವಿ ಶುಡ್ ಓನ್ಲಿ ಟೀಚ್ ಆರ್ ಕಿಡ್ಸ್. ಸೊ ಇದನ್ನು ಗಂಡು ಮಕ್ಕಳು ಹೆಣ್ಮಕ್ಳು ಅಂತ ಅನ್ಕೊಬೇಡಿ, ಎಲ್ಲರ ಕೈಯಲ್ಲೂ ಮಾಡಿಸಿ. ಒಬ್ಬರು ಹಿಂಗೆ ಸುತ್ತಕೊಡೋದಾಗಲಿ, ಒಬ್ರು ಕಟ್ ಮಾಡೋದಾಗಲಿ, ಒಬ್ರು ಪೋಣಿಸೋದಾಗಲಿ ಮಾಡಿದ್ರೆ ಇವನ್ ನಿಮ್ಮ ಕೆಲಸಗಳು ಕೂಡ ಈಸಿ ಆಗುತ್ತೆ. ನೀವು ಇನ್ನೊಂದು ಕೆಲಸ ಮಾಡ್ಕೋತಾ ಇದ್ರೆ ಮಕ್ಳ ಕೈಯಲ್ಲಿ ಈ ಕೆಲಸನೂ ಮಾಡಿಸ್ಕೊಳ್ಳಿ. 2 in 1 ನಿಮ್ಮದು ಜಾಬ್ ಆಯಿತು, ಅವರಿಗೂ ಕಲ್ಚರ್ ಹೇಳ್ಕೊಟ್ಟಾಯಿತು. ಮುಂದೆ ಜನ್ರೇಷನ್ ಅವರು ಹಬ್ಬ ಮಾಡ್ತಾರಾ ಅನ್ನೋದೇ ಎಲ್ಲರಿಗೂ ಕ್ವೆಶ್ಚನ್ನು ಅಲ್ವಾ? ಪೋಣಿಸ್ಬೇಕಾದ್ರೆ ಸ್ವಲ್ಪ ಟೈಟಾಗಿ ಎಳಿತಾ ಇರ್ತೀನಿ, ಅವಾಗ ಒಂದು ಸ್ವಲ್ಪ ಕೈ ಆ ಕಡೆ ಈ ಕಡೆ ಆಗುತ್ತೆ. ಬಟ್ ಸ್ಟಿಲ್ ಐ ವಿಲ್ ಮ್ಯಾನೇಜ್ ಟು ಕಮ್ ಇನ್ ದ ಸೆಂಟರ್. ನೀವು ಮಾಡಿರೋದು ಫೋಟೋಗಿಂತ ನಿಮ್ಮ ಮನೇಲಿ ಮಕ್ಕಳಿರ್ತಾರಲ್ಲ ಅವ್ರ ಕೈಲಿ ಮಾಡಿಸಿದ ಫೋಟೋ ಆಗಲಿ ವಿಡಿಯೋ ಆಗಲಿ ಕಳಿಸಿದ್ರೆ ವಿಲ್ ಬಿ ಮೋರ್ ಹ್ಯಾಪಿ. ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಮಕ್ಳ ಕೈಯಲ್ಲಿ ಮಾಡಿಸಿದ್ದನ್ನು ಗಣೇಶಗೆ ಹಾಕೋದಾಗಲಿ, ನಿಮ್ಮ ಮನೆ ದೇವರಿಗೆ ಮಾಡಿ ಹಾಕ್ಸೋದ್ರಿಂದ ಎಲ್ಲ ನಿಮಗೆ ಆ ಮಕ್ಳಿಗೂ ಕೂಡ ಇದರಲ್ಲೆಲ್ಲ ಇನ್ವಾಲ್ವ್ ಆಗಿ ಇದ್ರ ಜೊತೆ ತಿಳ್ಕೊಂಡಂಗೆ ಆಗುತ್ತೆ, ನಮ್ಮ ಕಲ್ಚರ್ನ ತಿಳ್ಕೊಂಡಂಗೆ ಆಗುತ್ತೆ. So try to do that.
ಸಾರಿ, ಅದು ಸ್ವಲ್ಪ ಟೈಟ್ ಇರುತ್ತೆ, ಹಾಗಾಗಿ ನಾನು ನನ್ನ ಕೈನ ಸ್ವಲ್ಪ ಹಿಂದೆ ತೊಗೊಂಡಿರ್ತೀನಿ. ಪ್ಲೀಸ್ ಏನೂ ಅನ್ಕೊಬೇಡಿ. ಮತ್ತು ಸ್ಟಿಲ್ ನಾನು ಮುಂದೆ ಬಂದಾಗ ಅದನ್ನು ನಾನು ಮತ್ತೆ ಸೆಂಟರ್ಗೆ ತೊಗೊಂಡೇ ಬರ್ತೀನಿ. ಓಕೆ, ಇವಾಗ ಇದು ಒಂದು ಸೈಡ್ದು ಆಗಿದೆ. ಇಷ್ಟು ಚೋಟ ಬರುತ್ತೆ, ಒಂದು ಸೈಡ್ ಇಷ್ಟು ಚೋಟ ಬಂತು ಅಂತಂದ್ರೆ ಇನ್ನೊಂದು ಸೈಡು ಇಷ್ಟೇ ಬರುತ್ತೆ. ಚಿಕ್ಕ ಹಾರ ಆಗುತ್ತೆ ಇದು 50 ಪೀಸ್ಗೆ. ಓಕೆ, ಯಾರಿಗಾದ್ರೂ ಏನಾದ್ರು ಡೌಟ್ ಇದ್ರೆ ಪ್ಲೀಸ್ ಅನ್ಮ್ಯೂಟ್ ಆ್ಯಂಡ್ ಆಸ್ಕ್ ಮೀ. ಇವಾಗ ನಾನು ಇದನ್ನ ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಎಕ್ಸ್ಟ್ರಾ ದಾರ ಬಿಟ್ಟು ನಾ ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಒಂದಿಷ್ಟು ಉದ್ದ ಕಟ್ ಮಾಡಿ ದಾರ ಬಿಟ್ಟು ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಅಗೇನ್ ಸೇಮ್ ಪ್ರೊಸೀಜರ್, ಇದನ್ನ ಫುಲ್ಲು ಮಾಡೋದಕ್ಕೂ ಸೇಮ್ ಪ್ರೊಸೀಜರ್. ಬಟ್ ಆದರೆ ನಾನು ಟ್ಯಾಸಲ್ ಮಾಡೋದನ್ನ ಫೈನಲ್ ಆಗಿ ತೋರಿಸ್ತೀನಿ. ದೆನ್ ಈ ಥರದನ್ನ ನಾನು ನೀವೇನಾದ್ರು ಕ್ವಶನ್ಸು ಅಥವಾ ಏನಾದ್ರು ಕಮ್ಯುನಿಕೇಶನ್ ಮಾಡ್ಬೇಕಾದ್ರೆ ಇನ್ನೊಂದು ಸೈಡ್ನ ಮಾಡ್ಕೋತೀನಿ. ಬಟ್ ಐ ಶೋ ಯು ದ ಟ್ಯಾಸಲ್ ಒನ್. ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ಎಸ್, ಅದು ಲಾವಂಚ ಬೇರ್ನ ನೀವು ಬಂಚಸ್ ಮಾಡ್ತಿದ್ದೀರಲ್ಲ, ಅದು ಇನ್ನೊಂದ್ಸತಿ ರಿಪೀಟ್ ಮಾಡಕ್ಕಾಗುತ್ತಾ? ಎಸ್, ನಾನು ಲಾಸ್ಟಲ್ಲಿ ಮಾಡ್ಲಾ ಅದನ್ನ? ಓಕೆ ಓಕೆ, ಪರವಾಗಿಲ್ಲ, ಥ್ಯಾಂಕ್ ಯು. ಎಸ್, ನಾನು ಅದನ್ನ ಲಾಸ್ಟಲ್ಲಿ ಮತ್ತೆ ತೋರಿಸ್ತೀನಿ ಎಲ್ಲರಿಗೂ. ಇದನ್ನ ಮತ್ತೆ ಸೇಮ್ ಥಿಂಗ್ ಇಲ್ಲಿ ಕೆಳಗಡೆ ಟ್ಯಾಸಲ್ ಮಾಡಬೇಕಾದ್ರೆ ಇದನ್ನ ಮತ್ತೆ ಇದೇ ಥರನೇ ಮಾಡ್ಕೊಬೇಕು. ಸೇಮ್ ಮೆಥಡ್. ನಾಟ್ ಹಾಕೊಳ್ಳಿ, ಯಾರು ಮ್ಯೂಟ್ ಮಾಡ್ಕೊಳ್ಳಿ. ಅಡುಗೆ ಟೈಮ್ ಆಯಿತು, ನನಗೂ ಗೊತ್ತು. ಬಟ್ ಐ ಆಮ್ ಟೇಕಿಂಗ್ ಲಾಟ್ ಆಫ್ ಟೈಮ್. ಅಗೇನ್ ಈ ಥರ ನಾಟ್ ಹಾಕೊಂಡಿದ್ದೀನಿ ಟ್ಯಾಸಲ್ಗೂ, ಸೇಮ್ ಥಿಂಗ್. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಟ್ಯಾಸಲ್. ಸೇಮ್ ಇವಾಗ ಏನು ನಾನು ಫಸ್ಟು ಮಾಡ್ಕೊಂಡಲ್ಲ, ಎಲ್ಲ ಸೇಮೇ ಮೆಥಡು. ಟ್ಯಾಸಲ್ ಮಾಡ್ಕೊಳ್ಳೋದ್ರಿಂದ ಅದು ಚಂದ ಕಾಣುತ್ತೆ ಅನ್ನೋ ಒಂದು ಕಾರಣ ಅಷ್ಟೇ. ಟ್ಯಾಸಲಿಗೆ ನೀವು ಒಂದು ಸ್ವಲ್ಪ ಹಾಕೊಂಡ್ರೂ ಪರವಾಗಿಲ್ಲ. ದೊಡ್ಡ ಹಾರ ಮಾಡ್ಬೇಕಾದ್ರೆ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳಿ. ನಾನು ಇವಾಗ ಚಿಕ್ಕ ಹಾರ ಮಾಡ್ತಾ ಇರೋದ್ರಿಂದ ನಾನು ಚಿಕ್ಕದಾಗೆ ಟ್ಯಾಸಲ್ ಮಾಡಿ ಚಿಕ್ಕದಾಗೆ ತೋರಿಸ್ತೀನಿ. ನೀವು ಒಂದ್ಸತಿ ಗೂಗಲಲ್ಲಿ ಲಾವಾಂಚ ಬೇರ್ದು ಬೆನಿಫಿಟ್ಸ್ ಅಂತ ತೆಗೆದು ನೋಡಿದ್ರೆ ಯು ವಿಲ್ ಗೆಟ್ ಸೋ ಮೆನಿ ಥಿಂಗ್ಸ್. ನಮ್ಮ ಮನೇಲಿ ನಾವೇನು ಮಾಡ್ತೀವಿ ಲಾವಾಂಚ ಬೇರಿಂದ, ನಾನು ಹಿಂಗೆ ಡೈಲಿ ನನ್ನ ಲೈಫಲ್ಲಿ ನಾನು ಹಿಂಗೆ ಅದನ್ನು ಅಳವಡಿಸ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ವಿಚ್ ಇಸ್ ಒಂದು ಬಿಂದಿಗೆ ತೊಗೊಂಡಿದ್ದೀನಿ, ಬೆಳ್ಳಿದು ಬಿಂದಿಗೆ ಇದೆ ನಮ್ಮ ಮನೇಲಿ. ಸೊ ಅದರಲ್ಲಿ ಸ್ವಲ್ಪ ನೀರು ಹಾಕಿ ಫುಲ್ಲು ಮುಚ್ಚಿ ಇದನ್ನು ಸ್ವಲ್ಪ ಅದಕ್ಕೆ ಹಾಕಿ, ಅದ್ರ ಜೊತೆಗೆ ಒಂದು ಪ್ಯೂರ್ ಗೋಲ್ಡ್ ಕಾಯಿನ್. ನಾನೇನು ಯೂಸ್ ಮಾಡ್ತಾ ಇದ್ದೀನಿ, ಹೆಂಗೆ ಅದನ್ನು ನಾನು ದಿನ ಕನ್ಸ್ಯೂಮ್ ಮಾಡ್ತೀನಿ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇವಾಗ ಒಂದು ಪ್ಯೂರ್ ಗೋಲ್ಡ್ ಕಾಯಿನ್ ಅದಕ್ಕೆ ಹಾಕಿ ರಾತ್ರಿ ಓವರ್ನೈಟ್ ಸೋಕ್ ಆಗುತ್ತೆ. ಮಾರ್ನಿಂಗ್ ಯಾವಾಗ ಬೇಕಾದ್ರೂ ಖಾಲಿ ಹೊಟ್ಟೆಲೇ ಕುಡಿಬೇಕು ಅಂತ ಏನೂ ಇಲ್ಲ. ಯಾವಾಗ ಬೇಕಾದ್ರೂ ವೆನ್ ಯು ಆರ್ ಥರ್ಸ್ಟಿ ಯು ಕ್ಯಾನ್ ಹ್ಯಾವ್ ದಟ್ ವಾಟರ್, ಬಿಕಾಸ್ ಇಟ್ಸ್ ಅ ಗೋಲ್ಡನ್ ವಾಟರ್ ಥರನೂ ಆಗುತ್ತೆ ವಿತ್ ಆಲ್ ಹರ್ಬಲ್ ನ್ಯೂಟ್ರಿಯನ್ಸ್. ಓಕೆ, ಸೊ ನೀವು ಅದನ್ನು ಆ ಥರ ನಿಮ್ಮ ಲೈಫಲ್ಲಿ ಮಾಡ್ಕೋಬೋದು. ದಟ್ ಈಸ್ ಹೌ ಐ ಆಮ್ ಡೂಯಿಂಗ್. ಯು ಕ್ಯಾನ್ ಆಲ್ಸೋ ಡೂ ಇಟ್. ಇವಾಗ ಇದನ್ನು ದೇವ್ರಿಗೆ ಹಾಕಿರ್ತೀರ ಅಲ್ವಾ, ಮನೆ ದೇವ್ರಿಗೆ ನೀವು ಮನೇಲೇ ದೇವ್ರಿಗೆ ಹಾಕಿದಾಗ ಒಂದೊಂದೇ ಜುಟ್ಟು ಬಿಚ್ಕೊಂಡು, ಹೆಂಗಿದ್ರು ಈ ಕಡೆ ನಾಟ್ ಇರುತ್ತೆ, ಈ ಕಡೆ ನಾಟ್ ಇರುತ್ತೆ, ಒಂದೊಂದೇ ಟೈನ ಬಿಚ್ಕೊಂಡ್ರೆ ಒಂದೊಂದೇ ಆಚೆ ಬರ್ತಾ ಇರುತ್ತೆ ನಿಮಗೆ. ಸೊ ಇಲ್ಲಿ ಬೇಕಾದರೆ ನೀವು ಇನ್ನೂ ನೀಟಾಗಿ ಟೈ ಹಾಕ್ಕೊಳ್ಳಿ. ನಿಮಗೆ ನೀಟಾಗಿ ಗಂಟು ಬಿಚ್ಕೊಳ್ಳೋ ಥರ ಹಾಕ್ಕೊಳ್ಳಿ ನಾಟು. ಮನೇಲೇ ಯೂಸ್ ಮಾಡೋದ್ರಿಂದ ಅದು ಒಂದೊಂದೇ ಬಿಚ್ಕೊಂಡ್ರು ನಿಮಗೆ ಒಂದೊಂದು ವಾರಕ್ಕೆ ಬರುತ್ತೆ. ಒಂದು ವರ್ಷ ಪೂರ್ತಿ ಹರ್ಬಲ್ ಡ್ರಿಂಕ್ನ ನೀವೇ ಮನೇಲಿ ಕೈಯಾರೆ ಮಾಡಿಕೊಂಡು ಕುಡಿತಾ ಇರ್ತೀರ. ಅದು ಗೋಲ್ಡ್ ಏನು 24 ಕ್ಯಾರೆಟ್ ಅದು ಏನು ಪ್ಯೂರ್ ಇರುತ್ತಲ್ಲ, ನಿಮ್ಗೆ ಯಾರಾದರೂ ಗೊತ್ತಿರೋರಿದ್ದರೆ ಅವ್ರ ಹತ್ರ ಕೇಳಿ, ಪ್ಯೂರ್ ಗೋಲ್ಡ್ ಏನು ಮಿಕ್ಸ್ ಆಗಿರಬಾರ್ದು, ಅದನ್ನು ತರಿಸ್ಕೊಂಡು ಅದನ್ನು ಬೆಳ್ಳಿ ಚೊಂಬಲ್ಲಿ ಹಾಕಿ, ಚೊಂಬೋ ಲೋಟನೋ ವಾಟ್ ಎವರ್ ಇಟ್ ಇಸ್ ಫೈನ್, ಒಂದು ಬಟ್ಲಲ್ಲಿ ನೀರು ತುಂಬಿಟ್ರೂ ಆಗುತ್ತೆ. ನನ್ನ ಹತ್ರ ಚೊಂಬಿತ್ತು, ನನ್ನ ಹತ್ರ ನನ್ನ ಹತ್ರ ಬಿಂದಿಗೆ ಇತ್ತು, ನಾನು ಹಾಕ್ಕೊಂಡೆ ಅಂತ ಅದೇ ಬೇಕು ಅಂತ ಏನಿಲ್ಲ. ಯಾವುದಿದೆಯೋ ಒಂದು ಲೋಟದಲ್ಲಿ ಕೂಡ ನಿಮ್ಮ ಮನೇಲಿರೋರು ಯಾರು ಕೇಳಲ್ವಾ, ಅಟ್ಲೀಸ್ಟ್ ನೀವು ಒಬ್ಬರೇ ಮಾಡ್ಕೊಳ್ಳಿ.
ನಮ್ಮನೇಲೂ ಫಸ್ಟ್ ಯಾರು ಕೇಳಿರ್ಲಿಲ್ಲ. ಆಮೇಲೆ ಎಲ್ಲರಿಗೂ ಅವ್ರಿಗೆಲ್ಲ ಗೊತ್ತಾದ್ಮೇಲೆ ಸರಿ ಆಯ್ತು ಬಿಂದಿಗೆಯಲ್ಲಿ ತುಂಬಿಡು ಅಂತ ಹೇಳಿ ನಮ್ಮ ಮನೇಲೂ ಎಲ್ಲರೂ ನಿಧಾನಕ್ಕೆ ಅದನ್ನ ಅಕ್ಸೆಪ್ಟ್ ಮಾಡಿದ್ದು. ಯು ಡೋಂಟ್ ಹ್ಯಾವ್ ಟು ಫೋರ್ಸ್ ಎನಿಬಡಿ. ಯು ಸ್ಟಾರ್ಟ್ ಡೂಯಿಂಗ್ ಇಟ್ ಫಸ್ಟ್, ದೆನ್ ಎವ್ರಿಬಡಿ ವಿಲ್ ಸ್ಟಾರ್ಟ್ ಫಾಲೋಯಿಂಗ್ ಯು. ಓಕೆ, ಸೊ ಇಷ್ಟೇ. ಇದು ಟ್ಯಾಸಲ್ಲು. ಮೇಲ್ಗಡೆಗೆ ಇದು ಇಟ್ಕೊಳ್ಳಿ, ಮೇಲ್ಗಡೆಗೆ ಇದು ಹಿಂಗೆ ಬರೋ ಥರ ಇಟ್ಕೊಳ್ಳಿ. ಓಕೆ, ಇಷ್ಟಕ್ಕೆ ನಿಲ್ಲಿಸ್ಬೇಕು ಟ್ಯಾಸಲ್ನ. ಇದು ಇಲ್ಲಿಗೆ ಬಂದಾಗ, ಇದು ಇಲ್ಲಿ ಎರಡು ಈ ಕಡೆ ಬಂದಾಗ, ಇದು ಇಲ್ಲಿ ಟೈ ಆದಾಗ ದೇರ್ ವಿಲ್ ಬಿ ಸಮ್ ಕಲರ್ ಪಾಪ್ ಅಪ್. ಓಕೆ, ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಕ್ಕೆ ಶುರು ಮಾಡ್ಬೋದು. ನಾನು ಇನ್ನೊಂದು ಸೈಡು ಅಷ್ಟರಲ್ಲಿ ಇನ್ನೊಂದು ಸೈಡ್ ಮಾಡ್ಕೋತೀನಿ. ಇದನ್ನು ಅಷ್ಟೇ ಸೇಮ್ ಒಂದಿಷ್ಟುದ್ದ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಅದು ಟ್ಯಾಸಲ್ಲು ಮಧ್ಯಕ್ಕೆ ಹಾಕೋದಿಕ್ಕಲ್ವಾ ಮಾಡಿರೋದು? ಎಸ್. ಓಕೆ, ಸರಿ. ಮೇಲ್ಗಡೆ ಎಷ್ಟೇ ನೀವು ಕೆಳಗಡೆ ಇದು ಎಷ್ಟೇ ದೊಡ್ಡದು ಮಾಡ್ಕೊಂಡ್ರು ಪರವಾಗಿಲ್ಲ, ಬಟ್ ದ ಕಲರ್ ಶುಡ್ ಬಿ ಆನ್ ದ ಟಾಪ್ ಫಾರ್ ದ ಟ್ಯಾಸಲ್. ಓಕೆ, ಡಿಫ್ರೆನ್ಸ್ ಗೊತ್ತಾಗಕ್ಕೆ ನಿಮಗೆ. ಎಸ್. ಓಕೆ, ನೀವು ಯಾರಾದ್ರೂ ಕ್ವಶನ್ಸ್ ಏನಾದ್ರು ಮಾತಾಡೋದಿದ್ರೆ, ಏನಾದರೂ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಾದ್ರು ಶೇರ್ ಮಾಡೋದಿದ್ರೆ ಲಾವಂಚ ಬೇರ್ ಬಗ್ಗೆ ಗೊತ್ತಿರೋದು, ಯು ಕ್ಯಾನ್ ಶೇರ್ ಇಟ್. ಬೈ ದ ಟೈಮ್ ಐ ವಿಲ್ ಡೂ ದ ಸೆಕೆಂಡ್ ಹಾಫ್. ಇದು ಬೇಕಿದ್ರೆ ಸೂಜಿ ಉಲ್ಲನ್ ಬದಲು ನಾವು ತೋಮ ತರನು ಕಟ್ಬೋದಾ? ತೋಮ ತರ ಐ ಡಿಡ್ಂಟ್ ಗೆಟ್ ಯು. ತೋಮಲೆ ದಾರದಲ್ಲಿ ಮಾಡ್ಬೋದಾ ಅಂತ ಕೇಳ್ತಾ ಇದಾರೆ ಅವರು. ದಾರ ನೀವು ಇದೇ ದಾರ ಯೂಸ್ ಮಾಡ್ಬೇಕು, ಭಾರ ಆಗುತ್ತೆ. ಉಲ್ಲನಲ್ಲೇ ತೋಮ ತರ ಕಟ್ಬೋದಾ ಸೂಜಿ ಬದಲು? ಹಾ, ಕಟ್ಕೋಬಹುದು. ಇಫ್ ಯು ನೋ, ನಾನು ಯಾವಾಗ್ಲೂ ಫಸ್ಟ್ ಕ್ಲಾಸ್ ಶುರು ಮಾಡೋದೇ ಈಸಿ ಮೆಥಡ್ನ ಹೇಳ್ಕೊಡೋದಕ್ಕೆ. ಇಫ್ ಯು ನೋ ನಿಮ್ಗದು ತೋಮಾಲೆ ತರ ಕಟ್ಟಕ್ ಬರುತ್ತೆ ಅಥವಾ ದಿಂಡು ತರ ನಿಜವಾಗ್ಲೂ ನಿಮ್ಗೆ ಕಟ್ಟಕ್ ಬರುತ್ತೆ ಅಂದ್ರೆ ಯು ಕ್ಯಾನ್ ರಿಯಲಿ ಸ್ಟಾರ್ಟ್ ಡೂಯಿಂಗ್ ಇಟ್. ದೇರ್ ಇಸ್ ನೋ ಇದೇ ತರ ಮಾಡ್ಬೇಕು ಅದೇ ತರ ಮಾಡ್ಬೇಕು ಅಂತ ಏನೂ ಇಲ್ಲ. ನಿಮ್ಗೆ ಬರೋ ತರ ನಿಮಗೆ ಯಾವ್ದು ಈಸಿ ಇದೆ, ನಿಮಗೆ ಯಾವ್ದು ಚಂದ ಕಾಣುತ್ತೆ. ಇಟ್ ಈಸ್ ಆಲ್ ಅಬೌಟ್ ಡೂಯಿಂಗ್ ಗುಡ್ ಥಿಂಗ್ಸ್ ಅಷ್ಟೇ, ಕ್ರಿಯೇಟಿವ್ ಥಿಂಗ್ಸ್. ಏನ್ ಬ್ಯೂಟಿಫುಲ್ ಆಗಿ ನಿಮಗೆ ಮಾಡ್ಕೊಳಕ್ ಸಾಧ್ಯನೋ ಅಷ್ಟೆಲ್ಲ ಮಾಡ್ಕೊಳ್ಳಿ. ಆದ್ರೆ ಫೋಟೋ ಶೇರ್ ಮಾಡಿ ಗ್ರೂಪಲ್ಲಿ. ವಿಲ್ ಬಿ ಮೋರ್ ಹ್ಯಾಪಿ ಇಫ್ ಯು ಆರ್ ಡೂಯಿಂಗ್ ದ ಕ್ರಿಯೇಟಿವಿಟಿ ಅಬೌಟ್ ಆಲ್ ದೀಸ್. ಅಂದ್ರೆ ಈ ತರ ಮೆಟೀರಿಯಲ್ಸ್ ಎಲ್ಲ ಯೂಸ್ ಮಾಡಿ ಕ್ರಿಯೇಟಿವಿಟಿ ನೀವು ಮಾಡ್ಕೋತೀನಿ ಅಂತಂದ್ರೆ ವಿ ಆರ್ ಆಲ್ ವೆರಿ ಹ್ಯಾಪಿ ಟು ಸಿ ದೋಸ್ ಥಿಂಗ್ಸ್. ಒಂದ್ ದಿವಸ ನೀವು ಎಲ್ಲರೂ ಕ್ರಿಯೇಟಿವಿಟಿ ಆಗಿ ಇದನ್ನ హ్యాండ్ రైస్ చేసిందరు అడగలనా? ಒಂದ್ 2 minutes ಇದು ತೋಮ ತರ ಕಟ್ತಾ ಇರೋದನ್ನ ತೋರಿಸ್ತೀವಿ, ಅದಕ್ಕೆ ಹ್ಯಾಂಡ್ ರೈಸ್ ಮಾಡಿ ಒಂದು 2 minutes. ಓಕೆ ಓಕೆ, ಸರಿ. ಸೌಜನ್ಯ, ಇದು ಇನ್ನೊಂದು ದಿಂಡು ಮಾಡಿದ್ ಮತ್ತೆ ಇನ್ನೇನಾದ್ರೂ ಇರುತ್ತಾ? ಇಲ್ಲ ಇಲ್ಲ, ಅದು ಮತ್ತೆ ಕಟ್ಟೋದು ತೋರಿಸ್ತೀನಿ. ಹಾ, ಓಕೆ. ಮೂರನ್ನು ಸೇರಿಸಿ ಕಟ್ಟೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಅದು ಒಂದ್ ಸ್ವಲ್ಪ ಚಿಕ್ಕದು ಒಂದು ಬಂಚ್ ಮಾಡ್ಬಿಟ್ಟು ಅದು ತೋರಿಸ್ತೀಯಾ? ಬಿಕಾಸ್ ಇಟ್ ಇಸ್ ಆಲ್ರೆಡಿ ಗೆಟಿಂಗ್ 1:30 ಅಲ್ವಾ? ನಾನು ಉಲ್ಟಾ ಇಂದ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಕಟ್ಬಿಡ್ತೀನಿ. ಮೇಲ್ಗಡೆ ಯು ಜಸ್ಟ್ ಕಂಟಿನ್ಯೂಷನ್ ಇರುತ್ತೆ. ಹಾ, ಕಂಟಿನ್ಯೂ ಮಾಡ್ಕೊಳ್ಳಿ. ಸೊ ನಿಂದು ಈ ಸೆಷನ್ ಆದ್ಮೇಲೆ ಅದು ನೀನ್ ಮಾಡಿರೋದು ಬೇಕು ಅಂದ್ರೆ ಅದು ಫೋಟೋ ಶೇರ್, ಕಂಟಿನ್ಯೂಷನ್ ಆಗಿ ಹಾರ ಹೆಂಗಾಗಿರತ್ತೆ ಅನ್ನೋದು ಬೇಕು ಅಂದ್ರೆ ಫೋಟೋ ಶೇರ್. ಎಸ್, ಐ ವಿಲ್ ಡೂ ದಟ್. ಐ ವಿಲ್ ಆಲ್ಸೋ ಶೋ ದ ಟ್ರಿಮ್ಮಿಂಗ್ ಪಾರ್ಟ್. ಅದು ಕೂಡ ಇಂಪಾರ್ಟೆಂಟ್ ಇದೆ, ಅದನ್ನು ಕೂಡ ತೋರಿಸ್ತೀನಿ. ಬಿಫೋರ್ ಟೈಯಿಂಗ್ ಆಲ್ ಟುಗೆದರ್ ಐ ವಿಲ್ ಶೋ ದ ಟ್ರಿಮ್ಮಿಂಗ್ ಪಾರ್ಟ್ ಆಸ್ ವೆಲ್. ಸೊ ಜಸ್ಟ್ ಒಂದು ಸ್ಮಾಲ್ ಬಂಚ್ ಮಾಡ್ಕೊಂಡು ಈಗ 3 ಹೆಂಗ್ ಟೈಮ್ ಮಾಡೋದು ಅಂತ ತೋರಿಸು. Yes, yes, yes. That I'll do. At least on half of the bunch. ಅದೇ. Yeah, I know. ಇದು ಲಾವಂಚ ಬೇರು ನನಗೆ ಬಲ್ಕ್ ಆಗಿ ಸಿಗೋದಕ್ಕೆ ಲೇಟ್ ಆಗಿರೋದಕ್ಕೆ ಇದು ಸ್ವಲ್ಪ ಲೇಟ್ ಆಯ್ತು. ಎಲ್ಲ ಕಡೆನೂ ಜಾಸ್ತಿ ಇರೋದಿಲ್ಲ. ಯಾವ್ದಾದ್ರು ದೊಡ್ಡ ಅಂಗಡಿಗೆ ಹೋದ್ರೆ ಯು ಗೈಸ್ ವಿಲ್ ಗೆಟ್ ದ ಬಲ್ಕ್. ಇಲ್ಲಾಂದ್ರೆ ಇದು ಚಿಕ್ಕಪೇಟೆಯಲ್ಲಿ ಸಿಗುತ್ತಾ? ಚಿಕ್ಕಪೇಟೆ ಅಷ್ಟೊಂದು ದೂರ ಏನು ಹೋಗೋ ಅಗತ್ಯ ಇಲ್ಲ. ಗಾಂಧಿ ಬಜಾರಲ್ಲಿ ದೊಡ್ಡ ದೊಡ್ಡದು ಇರುತ್ತೆ ಅಲ್ಲ ಗಂದಿಗೆ ಅಂಗಡಿಗಳು, ಅಲ್ಲಿ ಹೋದ್ರೆ ಸಾಕು. ಈ ಚಿಕ್ಕ ಚಿಕ್ಕ ಗಂದಿಗೆ ಅಂಗಡಿಲಿ ಹೋದ್ರೆ ಅವ್ರ ಹತ್ರ ಅಷ್ಟೊಂದು ಕ್ವಾಂಟಿಟಿ ಇಟ್ಕೊಂಡಿರಲ್ಲ. ಎಲ್ಲರೂ
200 ಗ್ರಾಮ್ಸು 100 ಗ್ರಾಮ್ಸ್ ಅಷ್ಟೇ ಇಟ್ಕೊಂಡಿರ್ತಾರೆ. ಬಿಕಾಸ್ ಇದನ್ನ ಎಲ್ಲರೂ ತಗೊಂಡೋಗೋದೇ ಇಷ್ಟೇ, 5 ರುಪೀಸಿಗೆ ತಗೊಂಡೋಗ್ತಾರೆ. 5 ರುಪೀಸಿಗೆ ನಿಮ್ಗೆ ಇಷ್ಟೇ ಸಿಗೋದು. ದಿಸ್ ವಿಲ್ ಕಮ್ ಅಪ್ ಟು 6 months ಬರುತ್ತೆ. ಇಫ್ ಯು ಯೂಸ್ ಇಟ್ ಆಸ್ ಅ ಹೆಲ್ತ್ ಬೆನಿಫಿಟ್ಸ್ಗೆ ಯೂಸ್ ಮಾಡಿದ್ರು ಇಷ್ಟೇನೆ 6 monthsಗೆ ಬರುತ್ತೆ. ಓಕೆ. ಸೊ ಪೀಪಲ್ ವಿಲ್ ಯೂಸ್ ವೆರಿ ಲೆಸ್. ಬಟ್ ಹಾರ ಮಾಡೋದಕ್ಕೋಸ್ಕರ ನಾವು ಇದನ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀವಿ. ಹಾಗಾಗಿ ಸ್ವಲ್ಪ ದೊಡ್ಡ ದೊಡ್ಡ ಅಂಗಡಿಲಿ ಮಾತ್ರ ಸಿಗುತ್ತೆ ಇದು, ಅಂದರೆ ಜಾಸ್ತಿ ಕ್ವಾಂಟಿಟಿಲಿ. ಅವರು ದೊಡ್ಡ ದೊಡ್ಡ ಅಂಗಡಿಯವ್ರು ಏನು ಮಾಡ್ತಾರೆ, 500 ಗ್ರಾಮ್ಸ್ ಪ್ಯಾಕೆಟೇ ಕೊಡ್ತಾರೆ, ಕಮ್ಮಿ ಕೊಡಲ್ಲ. ಅವ್ರು ಕಮ್ಮಿ ಕೊಟ್ಟರೆ ಯೂಸ್ ಇಟ್, ತೊಗೊಳ್ಳಿ. ಕಮ್ಮಿ ಕೊಟ್ಟರೆ ನಾನು ಹೋಗಿದ್ದ ಅಂಗಡೀಲಿ ಅವರು ಫುಲ್ಲು ಒಂದು ಪ್ಯಾಕೆಟ್ ಫುಲ್ಲು ತೊಗೋಬೇಕು ಅಂತಂದರು. ಒಂದು ಪ್ಯಾಕೆಟ್ ಫುಲ್ಲು ಬಂದು 500 ಗ್ರಾಮ್ಸ್ ಇತ್ತು ನನಗೆ. ಎನಿವೇಸ್ ಇವಾಗ ನಾನು ಹಾರ ಮಾಡಲೇಬೇಕು, ವರಮಹಾಲಕ್ಷ್ಮಿಗೆ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನಾನು ಮಾಡ್ತಾ ಇದ್ದೀನಿ ವರಮಹಾಲಕ್ಷ್ಮಿಗೆ ನಾನು ತೋಮಾಲೆ ಥರ ಮಾಡ್ಕೊತೀನಿ. ಅಂದರೆ ಸಿಂಗಲ್ ಹಾರ, ಈ ಥರ ಸ್ಪ್ಲಿಟೆಡ್ ಹಾರ ಮಾಡ್ಕೊಳ್ಳಲ್ಲ, ಸಿಂಗಲ್ ಹಾರ ಥರ ಮಾಡ್ಕೋತೀನಿ. ವಿಚ್ ಇಸ್ ಇದು ಫೋಟೋಗೆ, ಇವಾಗ ನಾನು ತೋರಿಸ್ತಾ ಇರೋದು ಫೋಟೋಗೆ. ಅದು ಕಳ್ಸಕ್ಕೆ ಹಾಕಬೇಕಾದ್ರೆ ನಾವು ಈ ಥರ ಫೋಟೋಗೆ ಥರ ತೊಗೊಂಡ್ರೆ ನಮ್ದು ಏನು ಡೆಕೋರೇಷನ್ ಎಲ್ಲ ಇರುತ್ತಲ್ಲ, ಅಥವಾ ಏನು ಒಡವೆ ಎಲ್ಲ ಇರುತ್ತಲ್ಲ, ಎಲ್ಲ ಮುಚ್ಚೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ವಿ ಡೋಂಟ್ ಯೂಸ್ ದೀಸ್ ಕೈಂಡ್ ಆಫ್ ಹಾರ. ಎಸ್ಪೆಷಲಿ ನಾನು ಈ ಥರ ಹಾರಗಳನ್ನ ದೇವರಿಗೆ ಯೂಸ್ ಮಾಡಲ್ಲ. ಏನು ದೇವರಿಗೆ ಅಲಂಕಾರಕ್ಕೆಲ್ಲ ನಾವು ಯೂಸ್ ಮಾಡಿರ್ತೀವಲ್ಲ, ಅದೆಲ್ಲ ಮುಚ್ಚೋಗ್ಬಿಡುತ್ತೆ ಅನ್ನೋ ಒಂದೇ ಕಾರಣ ಅಷ್ಟೆ. ಓಕೆ, ಇಲ್ಲಿ ಇದು ನಾನು ಮತ್ತೆ ಎಕ್ಸ್ಟೆಂಡೆಡ್ ಮಾಡ್ಕೋತೀನಿ ಆಮೇಲೆ. ಬಟ್ ಇಲ್ಲಿ ಏನು ಇದೆಯಲ್ಲ, ಇದಕ್ಕೆ ಕಟ್ಟಿ ನಾನು ತೋರಿಸ್ತೀನಿ. ಓಕೆ, ದಿಸ್ ಒನ್ ಆ್ಯಂಡ್ ದಿಸ್ ಒನ್ ಐ ವಿಲ್ ಟೈ ಲೈಕ್ ದಿಸ್. ರೆಸ್ಟ್ ಐ ವಿಲ್ ಡೂ ಇಟ್ ಲೇಟರ್. ಓಕೆ, ಬಟ್ ಇದನ್ನ ಟ್ರಿಮ್ಮಿಂಗ್, ಐ ವಿಲ್ ಜಸ್ಟ್ ಶೋ ದ ಟ್ರಿಮ್ಮಿಂಗ್ ಪಾರ್ಟ್. ದ ಸೇಮ್ ಥಿಂಗ್, ಹೋಲ್ಡ್ ಇಟ್ ಲೈಕ್ ದಿಸ್. ಮೇಲೆ ಕೆಳಗೆ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಓಕೆ, ಇಫ್ ಇಟ್ ಸ್ಮಾಲ್, ದೊಡ್ಡದಿತ್ತು ಅಂದರೆ ಸ್ವಲ್ಪ 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 ಆದಂಗೆನೆ ಪ್ರೆಸ್ ಮಾಡ್ಕೊಂಡು ಯು ಹ್ಯಾವ್ ಟು ಟ್ರಿಮ್. ಎಲ್ಲ ಹಿಂಗೆ ಮಧ್ಯದಲ್ಲಿದೆ, ಎಲ್ಲ ಹಿಂಗೆ ಮಧ್ಯದಲ್ಲಿ ಅರೇಂಜ್ ಮಾಡಿಕೊಂಡು ಪ್ರೆಸ್ ಇಟ್. ಇಟ್ ವಿಲ್ ಕಮ್ ಇನ್ ಹ್ಯಾಂಡ್, ಹಿಂಗೆ ಗಟ್ಟಿಗೆ ಬರುತ್ತೆ. ಸೊ ಟ್ರಿಮ್ ದ ಎಕ್ಸ್ಟ್ರಾ ಪಾರ್ಟ್. ಸೊ ನಾವು ಐ ಡೂ ದ್ಯಾಟ್. ಆಲ್ ದ ಎಕ್ಸ್ಟ್ರಾ ಥಿಂಗ್ ಐ ಸ್ಟಾರ್ಟ್ ಟು ಚಾಪ್. ಸೊ ಈವನ್ ಕಾಣಿಸ್ಲಿ ಅಂತ ವಾಟ್ಸಪ್ ಗ್ರೂಪ್ ಲಿಂಕ್ ಶೇರ್ ಮಾಡೋಣ. ಇವಾಗ ಮತ್ತೆ ಒಂದ್ಸತಿ ಎಳ್ಕೊಂಡ್ರೆ ಇಟ್ ವಿಲ್ ಅಗೇನ್ ಕಮ್ ಇನ್ ಟು ಪ್ಲೇಸಸ್. ಅದು ಅಲ್ಲಿ ಇಲ್ಲಿ ಅಂತ ಸ್ವಲ್ಪ ಬರ್ತಾನೆ ಇರುತ್ತೆ, ಬಿಕಾಸ್ ಆಫ್ ರೂಟ್ ಅಲ್ವಾ. ಸೊ ಅದು ಅಲ್ಲಿ ಇಲ್ಲಿ ಬರ್ತಾನೆ ಇರುತ್ತೆ. ಒಂದ್ಸತಿ ಮಾಡ್ಕೊಂಡ್ಮೇಲೆ ಇಟ್ ಲುಕ್ಸ್ ನೀಟ್. ಓಕೆ, ಎಲ್ಲೂ ಎಕ್ಸ್ಟ್ರಾಸ್ ಕಾಣ್ತಾ ಇಲ್ಲ ನೋಡಿ, ಔಟ್ಲೈನ್ ನೋಡಿ, ಎಲ್ಲೂ ನಿಮಗೆ ಎಕ್ಸ್ಟ್ರಾಸ್ ಕಾಣಲ್ಲ, ನೀಟಾಗಿ ಕಾಣುತ್ತೆ. If you choose to cut this, fine. If you don't choose to cut this, it's also fine. Okay. So ಇವಾಗ ಇದನ್ನ ಕಟ್ಟದ್ದು ತೋರಿಸ್ತೀನಿ. ಇದಕ್ಕೆ ವಿಲ್ ಮೇಕ್ ಅ ಗುಡ್ ಹಾರ. ಬಟ್ ಅದು ಹಾಫ್ ಇರುತ್ತೆ, ಏನು ಅನ್ಕೊಂಬಿಡಿ. ಟೈಮ್ ಸ್ವಲ್ಪ ಕಮ್ಮಿ ಇರೋದ್ರಿಂದ, ಎಲ್ಲರಿಗೂ ಊಟಕ್ಕೆ ಟೈಮ್ ಆಗ್ತಾ ಇರೋದ್ರಿಂದ ವಿ ಆರ್ ಡೂಯಿಂಗ್ ಇಟ್ ಶಾರ್ಟ್.
ಇದು ನನಗೆ ಪೋಣಿಸೋದಿದೆ, ನಾನು ಅದಕ್ಕೆ ಈ ಎಂಡ್ನ ಕಟ್ ಮಾಡ್ತಾ ಇಲ್ಲ, ನೀಡಲಿರೋ ಎಂಡ್ ಈ ಕಡೆ ನನಗಿನ್ನೂ ಪೋಣಿಸೋದಿದೆ. ಸೊ ಐ ಆಮ್ ನಾಟ್ ಕಟಿಂಗ್, ಐ ಹ್ಯಾವ್ ಎಕ್ಸ್ಟ್ರಾ ಎಂಡ್ ಇಯರ್, ಸೊ ಐ ಆಮ್ ಯೂಸಿಂಗ್ ದ್ಯಾಟ್. ಓಕೆ, ದ ಬಿಗರ್ ಒನ್, ನಾವೇನು ಬಿಗರ್ ಒನ್ ತೊಗೊಂಡಿದ್ವಿ ಅಲ್ಲ ಅದನ್ನು ಹಿಂಗೆ ಕಟ್ಕೊಳ್ಳಿ. ಫಸ್ಟು ಇದನ್ನು ಇದಕ್ಕೆ ಕಟ್ಕೊಳ್ಳಿ ಕ್ಲೀನಾಗಿ, ಹಿಂಗೆ ಗಂಟು ಥರನೇ ಕಟ್ಕೊಂಬಿಡಿ, ಸ್ಟ್ರೈಟ್ ಲೈನ್ ಥರನೇ ಕಟ್ಕೊಳ್ಳಿ. ಯಾರಿಗಾದ್ರೂ ಒಂದೇ ಸತಿ ಫುಲ್ಲು ಮಾಡೋಕ್ಕಾಗಲ್ಲ, ಗಂಟಾಗತ್ತೆ ಅನ್ನೋರು ಕೂಡ ದೊಡ್ಡ ದೊಡ್ಡದನ್ನ ಹಿಂಗೆ ಮಾಡ್ಕೋಬೋದು ಕೂಡ. ಓಕೆನಾ? ದೊಡ್ಡ ದೊಡ್ಡದನ್ನ ಹಿಂಗೆ ಸ್ಮಾಲ್ ಆಗಿ ಮಾಡಿಕೊಂಡು ನೋಡಿ, ಇದೇ ಬೇಕಾದ್ರೆ ಒಂದು ಫುಲ್ಲು ಇದೇ ಫುಲ್ಲು ಒಂದು ಸೈಡ್ ಥರನೂ ಕೂಡ ಆಗುತ್ತೆ. ಓಕೆ, ಇದನ್ನ ನಾನು ಟ್ರಿಮ್ ಮಾಡಿಲ್ಲ, ದಟ್ ಈಸ್ ವೈ ಇಟ್ ಈಸ್ ಲುಕಿಂಗ್ ಲೈಕ್ ದಿಸ್. ಈ ಕಡೆ ಟ್ರಿಮ್ ಆಗಿದೆ, ಅದಕ್ಕೆ ನೀಟಾಗೆಲ್ಲ ಕಾಣಿಸ್ತಾ ಇದೆ. ಓಕೆ, ಇದನ್ನೇ ಬೇಕಂದ್ರೆ ಒಂದು ಲೆಂತ್ ಥರ ಮಾಡ್ಕೊಂಡು ಇದೇ ಥರ ಇನ್ನೊಂದು ಲೆಂತ್ ಮಾಡಿಕೊಂಡು ಮತ್ತೆ ಕೆಳಗಡೆ ಟ್ಯಾಸಲ್ ಹಾಕಿದ್ರೆ ದಿಸ್ ವಿಲ್ ಬಿಕಮ್ ದ ಬಿಗ್ಗೆಸ್ಟ್ ಒನ್. ಓಕೆ, ಸೊ ಇವಾಗ ನಾವು ಇದೇನು ಮಾಡ್ತಾ ಇದ್ದೀವಿ, ಇಲ್ಲಿ ಮಧ್ಯದಲ್ಲಿ ನಾವು ಇವಾಗ ಚಿಕ್ಕ ಹಾರ ಮಾಡ್ತಾ ಇರೋದ್ರಿಂದ ಈ ದಾರನ ಕಟ್ ಮಾಡ್ಕೊಬೇಡಿ. ಇಲ್ಲಿ ಟ್ಯಾಸಲ್ ಹಾಕೊಳ್ಳೋ ಜಾಗದಲ್ಲಿ ಇಲ್ಲಿ ಕಟ್ ಮಾಡ್ಕೋಬೇಡಿ. ಟ್ಯಾಸಲ್ದು ಏನು ದಾರ ಇರುತ್ತಲ್ಲ ಈ ಕಡೆ ದಾರ ತಗೊಳ್ಳಿ, ದ ಗ್ರೀನ್ ಪಾರ್ಟ್ ಅಂದರೆ ಇದು ಉಲ್ಲಂದು ಏನು ಪಾರ್ಟ್ ಇದೆಯಲ್ಲ ಅದನ್ನ ಇಲ್ಲಿ ಮಧ್ಯದಲ್ಲಿ ಇದೆಯಲ್ಲ, ಫಾರ್ ದಿಸ್ ಯು ಟೈ. ಸೊ ಇಟ್ ವಿಲ್ ಕೈಯು ನೋವಾಗ್ದಿರ ನೀಟಾಗಿ ಒಳಗೆ ತನಕ ಹೋಗುತ್ತೆ. ನಾನು ಎಲ್ಲ ಕಲರ್ ಏನಕ್ಕೆ ಯೂಸ್ ಮಾಡಿದ್ದೀನಿ ಅಂತಂದ್ರೆ ನಿಮಗೆ ಅದು ನೀಟಾಗಿ ಕಾಣಿಸ್ಲಿ, ಪ್ರತಿಯೊಂದು ಸ್ಟೆಪ್ಪು ಕಾಣಿಸ್ಲಿ ಅನ್ನೋ ಕಾರಣಕ್ಕೆ ಫುಲ್ಲು ಬೇರೆ 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 ಕಲರ್ಸ್ ತೊಗೊಂಡಿದ್ದೀನಿ. ಇಟ್ ಈಸ್ ಅಪ್ ಟು ಯು, ವಿಚ್ ಎವರ್ ಕಲರ್ ಯು ಕ್ಯಾನ್ ಯೂಸ್, ಯು ಕ್ಯಾನ್ ಆಪ್ಟ್. ನಿಮ್ಮ ಫೇವ್ರೆಟ್ ಕಲರು ಯೂಸ್ ಮಾಡ್ಕೊಬೋದು ನೀವು. ಓಕೆ, ನಾರ್ಮಲಾಗಿ ಹಿಂಗೆ ಹಾಕಿದೆ, ಮುಗೀತು. ನನ್ನ ಹಾರ ರೆಡಿ ಆಯಿತು. ಇಷ್ಟು ಚಿಕ್ಕದು 50. ಆಮೇಲೆ ಇದು ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಂಡ್ಬಿಡಿ ಇಫ್ ಇಟ್ ಈಸ್ ನಾಟ್ ನೀಡೆಡ್. ಕಾಣಿಸ್ತದೆ ಅನ್ಸುತ್ತೆ, ಈ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೆಳಗಡೆಗೆ ನನಗೆ ಎಕ್ಸ್ಟ್ರಾಸ್ ದಾರ ಇದೆ, ಇದನ್ನ ಏನು ಮಾಡ್ಬೋದು, ಇದನ್ನ ಕಟ್ ಕೂಡ ಮಾಡ್ಕೋಬೋದು. ಆರ್ ಎಲ್ಸ್ ಈ ಚೋಟು ಇದೆ ಅಲ್ಲ, ಡಬಲ್ ಇದೆ ನನಗೆ ದಾರ, ಈ ಚೋಟುಗೊಂದು ಕಟ್ಕೊಳ್ಳಿ. ದಾರ ಸ್ವಲ್ಪ ಎಕ್ಸ್ಟ್ರಾನೇ ಬಿಟ್ಟು ಇಲ್ಲಿ ಚೋಟುಗೆ ಒಂದು ಕಟ್ಕೊಳ್ಳಿ, ಆ ಕಡೆಗೊಂದು ಈ ಕಡೆಗೊಂದು. ಟ್ಯಾಸಲ್ಗೆ ಇನ್ನೊಂದು ಪುಟಾಣಿ ಟ್ಯಾಸಲ್ ಥರ. ನೀವಿಲ್ಲಿ ಪರ್ಲ್ಸ್ ಕೂಡ ಹಾಕ್ಬೋದು, ಪರ್ಲ್ಸ್ನೆಲ್ಲ ನೀವು ಡೆಕೋರೇಟ್ ಮಾಡ್ಕೋಬೋದು ಈ ಟ್ಯಾಸಲ್ಗೆ. ಈ ಸಣ್ಣ ಟ್ಯಾಸಲ್ ಯು ಕ್ಯಾನ್ ಆಲ್ಸೋ, ಈ ಚಿಕ್ಕ ಟ್ಯಾಸಲ್ಗೆ ಅಷ್ಟೇ ನೀವು ಪರ್ಲ್ಸ್ನ ಯೂಸ್ ಮಾಡೋಕ್ಕಾಗೋದು. ಮಿಡಲ್ ಆಫ್ ದ ಹಾರದಲ್ಲಿ ಯು ಕಾಂಟ್ ಗೆಟ್ ದೋಸ್ ಪರ್ಲ್ಸ್. ಓಕೆ, ಈ ಚೋಟುಗೆ ಇದೆಯಲ್ಲ ಇಲ್ಲಿಗೆ ಚೋಟುಗೆ ನೀವು ಚಿಕ್ಕದಾಗಿ ಮಾಡ್ಕೊಳ್ಳಿ, ಈ ಥರ ಪುಟಾಣಿದು. ಅದನ್ನು ಇನ್ನೂ ಬೇಕಾದ್ರೆ ಹಿಂಗೆಲ್ಲ ಟ್ರಿಮ್ ಮಾಡಿಕೊಂಡು ಚೋಟು ಮಾಡ್ಕೊಳ್ಳಿ. ದ ಚೋಟು ಒನ್ ಮಾಡ್ಕೊಳ್ಳಿ. ಆವಾಗ ಇನ್ನೂ ಚೋಟು ಥರ ಕಾಣುತ್ತೆ. ಆವಾಗ ಹಾಕಿದಾಗ ಹಾರ ತುಂಬಾ ಚೆನ್ನಾಗಿ ಕಾಣುತ್ತೆ. ನೀವು ಇದ್ರಲ್ಲಿ ಏನಾದ್ರು ವೆರೈಟೀಸ್ ಮಾಡಿದ್ರೆ ತೋರಿಸ್ಬೋದಾ ಲಾಸ್ಟ್ಗೆ? ಎಸ್ ಇವತ್ತು ಅದೇ ನಾನು ಇನ್ನೊಂದು ವರಮಹಾಲಕ್ಷ್ಮಿಗೆ ಅಂತ ಮಾಡ್ತಾ ಇದ್ದೀನಲ್ವಾ, ಅದನ್ನ ಬೇಕಾದ್ರೆ ನಾನು ರೆಡಿ ಲಾವಂಚ ಹಾರ. ಓ ನೈಸ್. ಬಿಡು ಹಿಂಗ್ ತೋರಿಸಿದ್ರು. ವಾವ್, ಸೂಪರ್. ಓ ವಾವ್, ಬ್ಯೂಟಿಫುಲ್. ಇವ್ರಿಗೆ ಫುಲ್ ಕ್ರೆಡಿಟ್ ಅಮ್ಮ, ಇವರೇ ಮಾಡಿರೋದು. ಸೂಪರ್. ವಸುದ ನೋಡಿ ಈ ತರ ಚೋಟ ಟ್ಯಾಸಲ್ ಕಾಣುತ್ತೆ ನಿಮ್ಗೆ ಕೆಳಗಡೆಗೆ. ಟಾಸಲ್ ಮಾಡಿದಾರೆ. ಇದು ಹಾಫ್ ಇದೆ ನಂದು.
ಓಕೆ, ಇದು ಎಕ್ಸ್ಟ್ರಾ ಇಮ್ಯಾಜಿನೇಷನ್ ಮಾಡ್ಕೊಂಬಿಡಿ ಇಲ್ಲಿ ಮೇಲಕ್ಕಿದೆ ಅಂತ. ಏನ್ ಬ್ಲೂ ದಾರ ಕಾಣಿಸ್ತಾ ಇದೆಯಲ್ಲ ಇಲ್ಲಿ, ಇದು ಆಲ್ರೆಡಿ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ದೆನ್ ದೀಸ್ ಆರ್ ಛೋಟಾಸ ಟ್ಯಾಸಲ್ಸ್ ಫಾರ್ ದ ಟ್ಯಾಸಲ್. ಇಲ್ಲಿ ಈ ಜಾಗದಲ್ಲಿ ಯು ಕ್ಯಾನ್ ಆಲ್ಸೋ ಆಡ್ ಪರ್ಲ್ಸ್. సో రష్మి మీరు ఎంత తెచ్చింట్రి లవంచ బేరు? 1/4 kg. 1/4 kg. అంటే ఇంకా ఎంతో తులసిండి ఇక్కడ చూడండి. ತುಂಬಾ ಇರುತ್ತೆ, ತುಂಬಾ ಬರುತ್ತೆ, ದೊಡ್ಡ ಪ್ಯಾಕೆಟ್ ಬರುತ್ತೆ ನನಗೆ. ಪ್ಯಾಕೆಟ್ ಇಷ್ಟು ಆ ಪ್ಯಾಕೆಟ್ ಕೊಡೆ ಇಲ್ಲಿ. ಓಕೆ, ಇದು 1/4 kg ಎಷ್ಟೊಂದು ಆಗುತ್ತಪ್ಪ ಹಾಲು? ಓಕೆ ಓಕೆ. ಇದೆಂತ 120 1/4 kg. ಓ ಸೂಪರ್. ಓಕೆ. ಸೊ ಇದೇ ಥರ ಹಾರ ಮಾಡಿಕೊಂಡು ಎಲ್ಲರೂ ಫೋಟೋಸ್ ಹಾಕಿ ನನಗೆ. ಈ ಹಬ್ಬಕ್ಕೆ ನಿಮ್ಮ ಮನೆಗೆ ಪಾಸಿಟಿವಿಟಿನ ವೆಲ್ಕಮ್ ಮಾಡಿ. ಇದೇ ಥರ ಇದನ್ನು ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ಡೈಲಿ ಲೈಫಲ್ಲಿ ಮಾಡಿಕೊಂಡು ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿ ಮಾಡ್ಕೊಳ್ಳಿ. ಏನಾದರೂ ನಿಮ್ಮ ಪ್ರಾಬ್ಲಮ್ ಬಂದ ಮೇಲೆ ನಾವು ಮೆಡಿಸಿನ್ ತೊಗೊಳ್ಳೋದಕ್ಕೂ ಮುಂಚೆ ಈ ಥರ ಹರ್ಬಲ್ದಿಂದ ನಾವು ನಮ್ಮ ಬಾಡಿನ ಸ್ಟ್ರಾಂಗ್ ಆಗಿ ಇಟ್ಕೊಂಡು ಯಾವುದು ಕಾಯಿಲೆನ ಬರ್ದೇ ಇರೋ ಥರ ನೋಡ್ಕೊಳ್ಳೋದಿದೆಯಲ್ಲ, ಮೋಸ್ಟ್ ಬೆಸ್ಟ್ ಥಿಂಗ್ ದಟ್ ವಿ ಕ್ಯಾನ್ ಗಿವ್ ಟು ಅವರ್ ಬಾಡಿ. ಸೊ ಇದು ಆಗಿದೆ ಅಲ್ವಾ? ಎಸ್ ಆಗಿದೆ, ಬಟ್ ನೀವೆಲ್ಲರೂ ಮಾತಾಡ್ತಾ ಇದ್ದೀರಾ ಅಂತ ಐ ಆಮ್ ಜಸ್ಟ್ ಟ್ರೈಂಗ್ ಟು ಫಿನಿಶ್ ದಿಸ್. ಸೂಪರ್. ಓಕೆ, ದಟ್ ಇಸ್ ಸೋ ನೈಸ್ ಆಫ್ ಯು. ಎಲ್ಲರೂ ಮಾತಾಡ್ಬೋದು. ಸೊ ಇವಾಗ ಅವ್ರು ಮಾಡ್ತಾ ಇದಾರಲ್ಲ, ಯಾರಿಗಾದ್ರೂ ಏನಾದ್ರೂ ಡೌಟ್ ಇದ್ರೆ ಹೇಳಿ. ಇಲ್ಲ, ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರು, ಏನು ಡೌಟ್ ಇಲ್ಲ, ನೀಟ್ ಆಗಿತ್ತು, ಚೆನ್ನಾಗಿಲ್ಲ, ಒಂದೊಂದ್ ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಐ ಥಿಂಕ್ ಯಾರಿಗೂ ಏನೋ ಡೌಟ್ ಇಲ್ಲ ಅಂದ್ರೆ ಇನ್ನೊಂಚೂರು ಈ ಕಡೆಗೆ ಇಡು ಸೌಜನ್ಯ. ಅದು ಎಸ್ 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 ಹಾ, ಎಸ್. ಇದು ಸ್ವಲ್ಪ ಕಂಪ್ಲೀಟ್ ಆಯಿತು. ಇನ್ನೊಂದು 2 ಟ್ಯಾಸಲ್, ಇಲ್ಲಿ ಟ್ಯಾಸಲ್ ಎಕ್ಸ್ಟ್ರಾ ಟ್ಯಾಸಲ್ ಮಾಡಿದೆ. ಓಕೆ, ದಿಸ್ ಛೋಟಾ ಟ್ಯಾಸಲ್ ಇಲ್ಲಿ ಕೆಳಗಡೆ. ಇಟ್ಸ್ ನೈಸ್. ಅದು ಈ ಕಡೆದು ಟ್ರಿಮ್ ಮಾಡಿದ್ರೆ ಇಟ್ ವಿಲ್ ಲುಕ್ ಮೋರ್ ಬ್ಯೂಟಿಫುಲ್. ಎಸ್, ಯು ಹ್ಯಾವ್ ಟು ಟ್ರಿಮ್. ವೆರಿ ನೈಸ್. ಸೊ ಈ ಯಾರಿಗಾದ್ರೂ ಏನಾದ್ರೂ ಡೌಟ್ ಇದೆಯಾ? ಇನ್ನೇನಾದ್ರೂ ಡೌಟ್ ಇದೆಯಾ ಯಾರಿಗಾದ್ರೂ? ಪ್ಲೀಸ್ ಮೆಸೇಜ್ ಮಾಡಿ, ಇಲ್ಲ ಹ್ಯಾಂಡ್ ರೈಸ್ ಮಾಡಿ, ಇಲ್ಲ ಅನ್ಮ್ಯೂಟ್ ಮಾಡ್ಕೊಂಡು ಅನ್ಮ್ಯೂಟ್ ಮಾಡ್ಕೋಬಹುದು ಯಾರಿಗಾದ್ರೂ ಏನಾದ್ರೂ ಡೌಟ್ ಇದೆ ಅಂದ್ರೆ. ಅನ್ಮ್ಯೂಟ್ ಮಾಡ್ಕೊಂಡು ನಿಮ್ಮ ಹೆಸರು ಹೇಳಿ, ಸೊ ದಟ್ ವಿ ವಿಲ್ ಐಡೆಂಟಿಫೈ ದೋಸ್ ಪೀಪಲ್ ಅಂಡ್ ಮಾತಾಡೋಕ್ಕೆ ನಿಮಗೆ ಆಗುತ್ತೆ. ನಿಮಗೆ ಯಾರಿಗಾರು ಲಾವಾಂಚ ಬೇರ್ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಇದ್ರೆ ಪ್ಲೀಸ್ ಯು ಕ್ಯಾನ್ ಶೇರ್.